ನಮ್ಮ ಅತಿಥಿಗಳಿಗೆ ಗೊತ್ತಿಲ್ಲದೆ ಇದ್ದರೆ ಅಂತ ಅಥವಾ ಹೊಸಬರು ಯಾರಾದರೂ ಈ ಕಾರ್ಯಕ್ರಮದಲ್ಲಿ ಇದ್ದರೆ ಅಂತ ಒಂದು ಮೈಸೂರು ಸಾಹಿತ್ಯ ಸಂಭ್ರಮದ ಬಗ್ಗೆ ಒಂದು ಸಣ್ಣ ಮಾತು. ಇದು ಕೊನೆಯ ಸೆಷನ್ನು ಮೈಸೂರು ಸಾಹಿತ್ಯ ಸಂಭ್ರಮದ್ದು. ಇದು 10ನೇ ವರ್ಷ. ಹೆಣ್ಣು ಮಕ್ಕಳೇ ಸೇರಿ ನಡೆಸ್ತಾ ಇರುವಂತಹ ಸಾಹಿತ್ಯ ಸಂಭ್ರಮ ಇದು ಬಹುಶಃ ಮೈಸೂರಿನಲ್ಲಿ 2 ವಿಶೇಷ ಸಂಗತಿಗಳು ನಡೆಯುತ್ತೆ. ಒಂದು ವಿಜ್ಞಾನ ನಾಟಕೋತ್ಸವ. ಜಗತ್ತಿನಲ್ಲಿ ಎಲ್ಲಿಯಾದರೂ ಆ ಥರದ ಇನ್ನೊಂದು ಉದಾಹರಣೆ ಇದೆಯಾ ನನಗೆ ಗೊತ್ತಿಲ್ಲ. ವಿಜ್ಞಾನದ ವಿಷಯಗಳನ್ನೇ ಇಟ್ಕೊಂಡು 3 ದಿನದ ನಾಟಕೋತ್ಸವ ಮಾಡುವುದು ಒಂದಾದರೆ, ಹೆಣ್ಣು ಮಕ್ಕಳೇ ಆರ್ಗನೈಸ್ ಮಾಡುವ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲ ಲಿಟ್ರೇಚರ್ ಫೆಸ್ಟಿವಲ್ಗಳು ನಡೀಬಹುದು, ಈ ಥರದ ಉದಾಹರಣೆ ಎಲ್ಲಾದರೂ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಬುಕ್ ಕ್ಲಬ್ನಲ್ಲಿರುವಂತಹ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ನಾನು ಅಭಿನಂದನೆ ಹೇಳ್ತೀನಿ. 10ನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿದ್ದೀರಾ. ಮತ್ತು ಭಾರತಿ ಮೇಡಮ್, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳನೇ ಅರ್ಥಪೂರ್ಣವಾಗಿದೆ. ಒಬ್ಬರೊಬ್ಬರನ್ನೇ ಸುಮ್ಮನೆ ಒಂದು ಸಣ್ಣ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಬಾಬು ಸರ್ ಅವರು, ರಾಜೇಂದ್ರ ಸಿಂಗ್ ಬಾಬು ಅವರು, ಅವ್ರ ತಂದೆ ಶಂಕರ್ ಸಿಂಗ್ ಅವರು ನಿರ್ಮಾಪಕರಾಗಿದ್ದರು. ಅವ್ರ ತಾಯಿ ಪ್ರತಿಮಾ ದೇವಿ ಅವರು ನಟಿಯಾಗಿದ್ದರು. ಸೊ ಅವರು ಹುಟ್ಟುತ್ತಲೇ ಸಿನಿಮಾ ಕುಟುಂಬದಲ್ಲೇ ಹುಟ್ಟಿದವರು, ನಮ್ಮ ಮೈಸೂರಿನವರು, ಮೈಸೂರಿನಲ್ಲೇ ಅವರು ಹುಟ್ಟಿ ಬೆಳೆದವರು, ಮತ್ತು ಅವರೆಲ್ಲ ಸಿನಿಮಾ ಕನಸುಗಳನ್ನು ಕಂಡಿರೋರು. ಈಗಲೂ ಅವ್ರ ಕನಸಿನ ತುಂಬ ಸಿನಿಮಾ ಜೊತೆಗೆ ಮೈಸೂರೇ ತಳುಕು ಹಾಕ್ಕೊಂಡಿರುತ್ತೆ. ಮಹಾತ್ಮ ಪಿಕ್ಚರ್ಸ್ ಅಂತ ಅವ್ರ ತಂದೆದು ಒಂದು ಪ್ರೊಡಕ್ಷನ್ ಹೌಸ್ ಇತ್ತು. ಅದ್ರ ಮೂಲಕ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಕನ್ನಡ ಸಿನಿಮಾ ಚರಿತ್ರೆಯಲ್ಲಿ ಬಂಧನ, ಮುತ್ತಿನಹಾರ, ನಾಗರಹೊಳೆ ಅಂಥ ಥರದ ಒಂದು ಹೊಸ ಮಾದರಿಯ ಸಿನಿಮಾವನ್ನು, ವ್ಯವಸ್ಥೆಯ ವಿರುದ್ಧ ಇವತ್ತು OTT ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟೊಂದು ಆ ಥರದ ಸಿನಿಮಾಗಳನ್ನು ನೋಡ್ತೀವಿ. ಆ ಕಾಲಕ್ಕೆ ಅಂಥ ಸಿನಿಮಾವನ್ನು ಮಾಡಿದವರು. ಅದೆಲ್ಲದರ ಜೊತೆಗೆ ಸಿಂಹದ ಮರಿ ಸೈನ್ಯ ಅಂತ ಅವರು ಈ ಸಾಹಿತ್ಯದಲ್ಲಿ ಮುರಿದು ಕಟ್ಟುವುದು ಅಂತ ಒಂದು ಪದ ಬಳಸ್ತೀವಲ್ಲ, ಅದನ್ನು ಅವರು ಸಿನಿಮಾ ಕ್ಷೇತ್ರದಲ್ಲಿ ಮಾಡಿದವರು. ತಮ್ಮ ಸಿನಿಮಾ ಒಂದು ಯಶಸ್ಸಾಯಿತು ಅಂತಂದರೆ ಆ ಸಿದ್ಧ ಸೂತ್ರವನ್ನು ಬಿಟ್ಟು ಮತ್ತೊಂದನ್ನು ಅವರು ಪ್ರಯೋಗಕ್ಕೆ ಒಳಪಡಿಸ್ಕೊಂಡು ಸಿಂಹದ ಮರಿ ಸೈನ್ಯ ಅನ್ನುವಂತಹ ಸಿನಿಮಾ ಮಾಡಿದವರು. ಆ ಕಾಲಕ್ಕೆ ಪ್ಯಾನ್ ಇಂಡಿಯಾ ಅವರು. ಕನಸುಗಾರ ರಾಜೇಂದ್ರ ಸಿಂಗ್ ಬಾಬು ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮನ್ಸೂರೆ ಅವರು ನಮ್ಮೆಲ್ಲರಿಗೂ ಬಹುತೇಕ ಪರಿಚಯ. ಹರಿವು, ನಾತಿಚರಾಮಿ, ಆ್ಯಕ್ಟ್ 1978, 1920, 21, ದೂರ ತೀರಯಾನ, ರಾಷ್ಟ್ರ ಪ್ರಶಸ್ತಿಗಳನ್ನು ಸಾಲಾಗಿ ತೆಗೆದುಕೊಂಡಂತಹ ನಿರ್ದೇಶಕರು ಬಂದರು. ಇನ್ನೊಂದು ಸತಿ ಕೂಗಲಿಲ್ಲ ನಾನು, ಹೆಣ್ಮಕ್ಳಿದ್ದಾರೆ ಬೇಡ ಅಂತ. ಕಾಫಿ ಕುಡಿದು ಗಂಟ್ಲು ಸರಿ ಮಾಡ್ಕೋತಾ ಇದ್ರು. ಅವರು ನನ್ನ ಪ್ರೀತಿಯ ಸಹೋದರ, ನಟ, ನಿರ್ದೇಶಕ, ಗೀತರಚನೆಕಾರ, ಸಂಭಾಷಣೆಕಾರ, ಸಿನಿಮಾದ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿದ್ದಾರೆ. ಆದರೆ ಅತಿ ಹೆಚ್ಚು ಗೀತರಚನೆಕಾರರಾಗಿ ಅವರು ಗುರುತಿಸ್ಕೊಂಡಿದ್ದಾರೆ. 3000ಕ್ಕೂ ಅಧಿಕ ಹಾಡುಗಳನ್ನು ಅವರು ಬರೆದಿದ್ದಾರೆ. ಸಲಾಂ ರಾಖಿಬಾಯಿ ಇತ್ತೀಚಿನ ಹಾಡು, ಅದಲ್ಲದೆ ಭಕ್ತಿ ಇದು ಅಂದರೆ ಮಂಜುನಾಥ ಸಿನಿಮಾದ ಹಾಡುಗಳು, ನೀನೇ ರಾಮ ನೀನೇ ಶ್ಯಾಮ ಥರದ ಹಾಡುಗಳು, ಅದನ್ನೆಲ್ಲ ಬರೆದಿದ್ದಾರೆ. ಹಾಗೆ ಮಧ್ಯೆ ಈ ಟಚ್ಚಲ್ಲಿ ಏನೋ ಇದೆ ಅಂತಲೂ ಬರೀತಾರೆ. ಎಲ್ಲ ಥರದ ಹಾಡುಗಳನ್ನು ಅವರು ಬರೆದಿದ್ದಾರೆ. ನಿಮ್ಗೆ ಅನಿಸ್ತಿರ್ಬೋದಲ್ವಾ, ಭಾರತಿ ಮೇಡಮ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಎಲ್ಲರನ್ನೂ ಪರಿಚಯ ಮಾಡಿಸಿದ್ರಲ್ಲ, ಅವ್ರನ್ನ ಮೊದಲು ಪರಿಚಯ ಮಾಡಿಸ್ಬೇಕಿತ್ತು ಅಂತ. ನಾನು ಬೇಕಂತ ಮಾಡಿಸ್ಲಿಲ್ಲ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತೀವಲ್ಲ, ಹಾಗೆ ಭಾರತಿ ಮೇಡಮ್ ಭಾರತಿ ಅಂದರೆ ಕನ್ನಡ ಚಿತ್ರದಲ್ಲಿ ಅಷ್ಟೇ ಸಾಕು. ಇನ್ನು ಯಾವ ಪರಿಚಯದ ಅತಿ ಅಲಂಕಾರಗಳು ಖಂಡಿತ ಅವ್ರಿಗೆ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ 10ನೇ ವರ್ಷದ ಸಾಹಿತ್ಯ ಸಂಭ್ರಮಕ್ಕೆ ನೀವು ಬಂದಿರೋದು ನಾನು ಹೇಳ್ದಂಗೆ ತುಂಬ ಅರ್ಥಪೂರ್ಣವಾಗಿದೆ ಮೇಡಮ್. ನಮಗೆಲ್ಲ ಬಹಳ, ಅವರು ಎಲ್ಲಿಗೂ ಸಾಮಾನ್ಯವಾಗಿ ಹೋಗೋದಿಲ್ಲ ಇತ್ತೀಚೆಗೆ. ಆದರೆ ಏನೋ ನಿಮ್ಗೆ ಗೊತ್ತಿರಲಿಲ್ಲ ಅಲ್ವಾ ಮೇಡಮ್, ಇದು ಹೆಣ್ಮಕ್ಳೇ ಆರ್ಗನೈಸ್ ಮಾಡ್ತಿರೋದು ಅಂತ. ಗೊತ್ತಿದೆಯೋ ಗೊತ್ತಿಲ್ವಾ, ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದು ಹೆಚ್ಚು ಅರ್ಥಪೂರ್ಣವಾಗಿದೆ. ಸೊ ಮೇಡಮ್ಗೆ ಇಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಎಲ್ಲರೂ ಎದ್ದು ನಿಂತ್ಕೊಂಡ್ರು ಸಂತೋಷ. ಎದ್ದು ನಿಂತು ಒಂದು ಚಪ್ಪಾಳೆ ತಟ್ಟಿ ಅವರ ಸಾಧನೆಯನ್ನು ಸುದೀರ್ಘ ಕಾಲ ಅವರು ಚಿತ್ರರಂಗದಲ್ಲಿ ಇದ್ದಾರೆ. ಅಷ್ಟು ಸಂಖ್ಯೆಯ ಸಿನಿಮಾಗಳನ್ನು ಈಗಿನ ನಟಿಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹುಶಃ
ಎರಡು ಕಾರಣಗಳಿರಬಹುದು. ಆ ಕಾಲದಲ್ಲಿ ಸಿನಿಮಾಗೆ ಹೆಣ್ಮಕ್ಳನ್ನ ಹೆಚ್ಚು ಕಳಿಸ್ತಾ ಇರಲಿಲ್ಲ, ಅದು ಒಂದು ಕಾರಣ ಇರಬಹುದು. ಅವರು ಬಂದಿದ್ದಾರೆ ಸಿನಿಮಾಗೆ. ಮೇಡಮ್, ನಿಮಗೇನೆ ಮೊದಲನೇ ಪ್ರಶ್ನೆ. ಮೈಕ್ ಕೊಡ್ತೀನಿ. ಆಗ ಸಿನಿಮಾ ಎಲ್ಲರಿಗೂ ತೆರೆದುಕೊಂಡ ಮಾಧ್ಯಮವಾಗಿರಲಿಲ್ಲ. ತಂದೆ ತಾಯಿಗಳು ಅಷ್ಟು ಸುಲಭವಾಗಿ ಹೆಣ್ಮಕ್ಳನ್ನು ಕಳಿಸ್ತಾ ಇರಲಿಲ್ಲ. ಸೊ ನಿಮ್ಮ ಮನೆಯಲ್ಲಿ ನೀವು ಒಂದು ಸಾಂಪ್ರದಾಯಿಕ ಕುಟುಂಬ ನಿಮ್ಮದು, ಅದು ಹೇಗೆ ನಿಮ್ಮನ್ನು ಸಿನಿಮಾಗೆ ಹೋಗು ಅಂತ ನಿಮ್ಮ ತಂದೆ ತಾಯಿಗಳು ಕಳಿಸ್ಬಿಟ್ರು? ಭಯ ಇರಲಿಲ್ವ ಅವ್ರಿಗೆ ಈ ಸಿನಿಮಾ ಕ್ಷೇತ್ರ ಹೇಗೋ ಏನೋ ಅಂತ? ನೀವು ಹೇಗೆ ಬಂದ್ರಿ ಮೇಡಮ್? ಎಲ್ರಿಗೂ ನಮಸ್ಕಾರ. ನಿಜ ಹೇಳಬೇಕು ಅಂದರೆ ಈ ಒಂದು ಕಲೆಗೆ ನಾನು ಬರೋದಕ್ಕೆ ಕಾರಣನೇ ನಮ್ಮ ತಂದೆ ತಾಯಿ. ಅವ್ರಿಗೆ ಏನು ಆಸೆ ಇತ್ತೋ ಏನು ಗೊತ್ತಿಲ್ಲ ನನಗೆ. ಅವ್ರಿಗೆ ತುಂಬ ಚಿಕ್ಕಂದಲ್ಲೇ ನಮಗೆ ಸಂಗೀತ ಪಾಠ ಕಲಿಸೋರು, ಭರತನಾಟ್ಯಕ್ಕೆ ಕಳಿಸೋರು. ಆಮೇಲೆ ನನಗೆ ಒಂದು ಈ ಲ್ಯಾಂಗ್ವೇಜಸ್ ಕಲ್ತ್ಕೊಳ್ಳೋದ್ರಲ್ಲಿ ಬಹಳ ಆಸಕ್ತಿ ಇತ್ತು. ಸೊ ಹಾಗಾಗಿ ನಾನು ಹಿಂದಿ ಮಧ್ಯಮ ಪಾಸ್ ಮಾಡಿದೆ ಆ್ಯಂಡ್ ತಮಿಳು ಕಲ್ತ್ಕೊಂಡೆ. ಸೊ ಹೀಗೆ ಇದೆಲ್ಲ ನನಗೆ ನಟಿ ಆಗ್ತೀನಿ ಅನ್ನೋ ಒಂದು ಮನಸ್ಸಿನಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅದರ ಗಂಧವೇ ಇರಲಿಲ್ಲ ನನಗೆ. ನನಗೆ ಆಸೆ ಇದ್ದಿದ್ದು ವಿದ್ವತ್ ಮಾಡಬೇಕು ಸಂಗೀತದಲ್ಲಿ, ಆಮೇಲೆ ಸ್ಪೋರ್ಟ್ಸಲ್ಲಿ ಒಲಿಂಪಿಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇದೆಲ್ಲ ಆಸೆಗಳಿತ್ತು ನನಗೆ. ಸೊ ಕೊನೆಯಲ್ಲಿ ಒಂದು ದಿನ ಕಲ್ಯಾಣ್ ಕುಮಾರ್ ಅವರು ಬಂದರು, ಹೊಸ ಮುಖ ಬೇಕು ಅಂದರು. ನಾವು ಕಾಲೇಜಲ್ಲಿ ನಾನು ರಾಧಾಮೂರ್ತಿ ಅಂತ ಇಬ್ಬರೂ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾಯಿದ್ವಿ. ಅದು ನೋಟಿಸ್ ಬೋರ್ಡಲ್ಲಿ ಫೋಟೋಗೆಲ್ಲ ನೋಡಿಬಿಟ್ಟು ಕರೆ ಬಂತು. ಸರಿ, ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ನನಗೇನು ಗೊತ್ತಿಲ್ಲ, ಬಾಮ್ಮ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಕಲ್ಯಾಣ್ ಕುಮಾರ್ ಅವ್ರು ನೋಡಿದ್ರು, ಎಲ್ಲನೂ ಮಾಡಿದ್ರು. ನನ್ನ ಪಾಡಿಗೆ ನನಗೆ ಇದೆಲ್ಲ ಇದ್ರ ಗಂಧವೇ ಇಲ್ಲ, ಇದು ಗೊತ್ತೇ ಇಲ್ಲ, ಯಾಕೆ ಕರ್ಕೊಂಡು ಹೋದ್ರು ಅಂತಲೂ ಗೊತ್ತಿಲ್ಲ ನನಗೆ. ನಾನು ಕಾಲೇಜಲ್ಲಿ ಮಹಾರಾಣೀಸಲ್ಲಿ ಕೂತ್ಕೊಂಡಾಗ ಕ್ಲಾಸಸ್ ನಡೀತಿರ್ಬೇಕಾದ್ರೆ ನಮ್ಮ ತಂದೆಯವ್ರು ಬಂದು ಬಾ 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 ಹೋಗೋಣ ಅಂದರು. ಎಲ್ಲಿಗಪ್ಪ? ಇಲ್ಲ, ಮಡ್ರಾಸ್ಗೆ ಹೋಗ್ತಾಯಿದ್ದೀವಿ ನಾವು. ಯಾಕೆ? ಇಲ್ಲ, ಹೀಗೆ ಇದು ಬಂದಿದ್ದಾರೆ ಕಲ್ಯಾಣ್ ಕುಮಾರು, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಓ ಅಂತ ಅಳಕ್ಕೆ ಶುರು ಮಾಡಿಬಿಟ್ಟೆ. ನಾನು ಬರೋದಿಲ್ಲ, ನಾನೆಲ್ಲೂ ಬರಲ್ಲ, ನಾನು ಓದಬೇಕು. ಹಠ ಹಿಡಿದೆ. ಕೊನೆಯಲ್ಲಿ ನಮ್ಮ ಲೆಕ್ಚರರ್ಸ್ ಎಲ್ಲ ಬಂದುಬಿಟ್ಟು, ಭಾರತೀಯರೇ, ನಿಮಗೆ ಒಳ್ಳೆ ಇದು ಚಾನ್ಸ್ ಇದೆ, ನಿಮಗೆ ಒಳ್ಳೆ ಇದಿದೆ, ಏನು ಹರಿಸ್ಬಿಟ್ಟು ಬಲವಂತ ಮಾಡಿ ನನ್ನನ್ನು ಕರ್ಕೊಂಡು ಹೋದರು. ಅದೇ ಆವತ್ತು ಹೋಗಿದ್ದು ಚೆನ್ನೈಗೆ ನಾನು. ಆಮೇಲೆ ನಡೆದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಕೆಲವು ಸಲ ನನಗನ್ಸೋದು ಲ್ಯಾಂಗ್ವೇಜಸ್ ಕಲಿಸ್ತು, ಸಂಗೀತ ಕಲ್ತ್ಕೊಂಡೆ, ನಾಟ್ಯ ಕಲ್ತ್ಕೊಂಡೆ, ಇದೆಲ್ಲ ಯಾಕೆ? ಕೊನೆಯಲ್ಲಿ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ, ಭಗವಂತ ಇದೆಲ್ಲ ನನಗೆ ಫೌಂಡೇಶನ್ ಹಾಕ್ಕೊಟ್ಟ್ಯಾ ನೀನು ಅಂತ. ಸೊ ನಮಗೆ ತಿಳಿದೇನೆ ಕೆಲವು ಎಷ್ಟು ನಡೆಯುತ್ತೆ ಅಂತ ಹೇಳಿದ್ರೆ ಅದನ್ನು ಮೆಲುಕು ಹಾಕಿದಾಗ ನಮಗೆ ಇದಿರಬೇಕು ಅಂತ ಗೊತ್ತಾಗುತ್ತೆ. ಕೆಲವು ಹೇಳಿದ್ರೆ ಗೊತ್ತಾಗಲ್ಲ. ಆ ಅನುಭವಕ್ಕೆ ಬಂದಾಗ ನಮಗೆ ಇದಕ್ಕೋಸ್ಕರ ಇದಾಯಿತು. ಸೊ ಅದು ಹಾಗಾಗಿ ನಾನು ನಂಬೋದು ಕಾರಣ ಇಲ್ಲದೆ ಏನೂ ನಡೆಯಲ್ಲ. ಸೊ ಹೋಗಿ ಆಮೇಲೆ ಹಾಗೇ ನಡ್ಕೊಂಡು ಹೋಯ್ತು. ಇಲ್ಲಿವರೆಗೂ ಬಂದಿದ್ದೀನಿ ನಾನು. ನಿಮ್ಮ ಮುಂದೆ ಕೂತ್ಕೊಂಡಿದ್ದೆ ಇವಾಗ. ಥ್ಯಾಂಕ್ ಯು ಮೇಡಮ್. ನೋಡಿ, ಮೇಡಮ್ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟೋ ಹೆಣ್ಮಕ್ಳು ಮನೆಯಿಂದ ಆಚೆ ಕಾಲಿಡಲಾಗದಂತಹ ಸ್ವಾತಂತ್ರ್ಯದ ಬಡತನವನ್ನು ಅನುಭವಿಸ್ತಾ ಇದ್ರು. ಆದರೆ ಅವರ ತಂದೆ ಎಷ್ಟು ಶ್ರೀಮಂತ ಹೃದಯಿಯಾಗಿದ್ದರೆ, ಸಾಂಪ್ರದಾಯಿಕ ಕುಟುಂಬದ ಒಬ್ಬ ಹೆಣ್ಮಗಳನ್ನ ನೀನು ಹೋಗು ಸಿನಿಮಾಗೆ ಬಾ ಅಂತ, ನಾನು ಬರಲ್ಲ ಅಂತ ಅವ್ರು ಹತ್ರೂ ಬಾ ನೀನು ಅಂತ ಕರ್ಕೊಂಡು ಹೋಗಿದ್ದಾರೆ. ಆ ತಂದೆಗೆ ಖಂಡಿತ ನಾವು ಒಂದು ಚಪ್ಪಾಳೆ ಹಾಕಬೇಕು. ಬೆಳಗ್ಗೆ ಯಾವುದೋ ಸೆಷನ್ನಲ್ಲಿ ಮೇಡಮ್ ಹೇಳ್ತಾಯಿದ್ರು,
ಏನು ಈ ಸ್ತ್ರೀವಾದ ಅನ್ನೋದನ್ನು ಏನು ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ವಿರೋಧಿಗಳು, ಹೆಣ್ಮಕ್ಳೆಲ್ಲ ಹೆಣ್ಮಕ್ಳು ಪರವಾಗೇ ಇರ್ತಾರೆ ಅನ್ನುವ ಗೆರೆ ನಾವು ಹಾಕೋಕ್ಕಾಗಲ್ಲ ಅಂತ ಆ ಗೆರೆ ದಾಟಿದ ಉದಾಹರಣೆಯಾಗಿ ನಾವು ಅವರ ತಂದೆಯನ್ನು ತಗೊಳ್ಬಹುದು. ಥ್ಯಾಂಕ್ ಯು ಮೇಡಮ್. ಮತ್ತೆ ನಾನು ನಿಮ್ಮನ್ನ ಮುಖ್ಯ ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮಲ್ಲಿ ಕನ್ನಡ ಸಿನಿಮಾ ಒಂದು ದುರಿತ ಕಾಲ ಅಂತಲೇ ಹೇಳ್ಬೋದು. 3 ಮತ್ತೊಂದು ಜನ ಹೀರೋಗಳಿದ್ದಾರೆ. ಅವರು ಅಭಿನಯಿಸಿದ ಸಿನಿಮಾಗಳಿಗೆ ಮಾತ್ರ ಕಲೆಕ್ಷನ್ ಆಗ್ತಾ ಇದೆ. ಉಳಿದಂತೆ ನೂರಾರು ಸಿನಿಮಾಗಳು ಬರ್ತಾ ಇವೆ, ಹೋಗ್ತಾ ಇವೆ, ಸಾಲು ಸಾಲಾಗಿ ಸೋಲ್ತಾ ಇವೆ. ಥಿಯೇಟರ್ಗಳಿಗೆ ಜನ ಹೋಗ್ತಾ ಇಲ್ಲ. OTTಯ ಕಾರಣಕ್ಕೆ ನಾವು ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡ್ತಾ ಅಯ್ಯೋ ಕನ್ನಡದಲ್ಲಿ ಈ ಥರ ಸಿನಿಮಾ ಬರ್ತಾ ಇಲ್ವಲ್ಲ, ತಮಿಳ್ ನೋಡಿ ಮಲಯಾಳಂ ನೋಡಿ ಅಂತ ಹೇಳ್ತಾ ಇರುವಂತಹ ಸಮಯ ಇದು. ಆದರೆ ಒಂದು ಕಾಲದಲ್ಲಿ ಶುಕ್ರವಾರ ಆದರೆ ತಮಿಳು, ತೆಲುಗು, ಬೇರೆ ಬೇರೆ ಇಂಡಸ್ಟ್ರಿಯವರು ಬೆಂಗಳೂರಿಗೆ ಬರೋರಂತೆ. ಬಂದು ಕನ್ನಡ ಸಿನಿಮಾಗಳನ್ನು ನೋಡ್ಕೊಂಡು ಹೋಗಿ ಇಲ್ಲಿಯ ಕತೆಗಳನ್ನು ತಗೊಂಡು ಹೋಗಿ ಇಲ್ಲಿ ಹೇಗೆ ಮಾಡಿದ್ದಾರೆ, ಇವ್ರ ಕತೆಗಳು ಹೇಗಿದೆ ನೋಡೋಕ್ಕೆ ಬಂದು ಇಲ್ಲಿ ರೂಮ್ ಮಾಡ್ಕೊಂಡಿದ್ದು ಸೋಮವಾರ ಹೋಗ್ತಾ ಇದ್ರಂತೆ. ಅಂತಹ ವೈಭವದ ಕಾಲ ಕನ್ನಡದಲ್ಲಿತ್ತು. ಮತ್ತು ಈ ಪ್ಯಾನ್ ಇಂಡಿಯಾ ಅನ್ನೋ ಪದ ಈಗ ಕೇಳ್ತಾ ಇದ್ದೀವಿ ನಾವು, ಆಗಲೇ ಪ್ಯಾನ್ ಇಂಡಿಯಾ ಇತ್ತು. ಆ ಬಗ್ಗೆ ಸರ್ ಏನು ಗೊತ್ತಾ, ಇಲ್ಲಿ ಹೆಣ್ಮಕ್ಳು ಇವರೆಲ್ಲ ಕೂತಿದಾರಲ್ಲ ಸರ್, ಇವರೆಲ್ಲ ನನ್ನ ಫ್ರೆಂಡ್ಸು ಹೌದಾ, ಹೇಗೆ ಬುಕ್ ಕ್ಲಬ್ ಅವರು ಹೌದಾ, ಅವ್ರಿಗೆಲ್ಲ ನನ್ನ ಕಂಡ್ರೆ ತುಂಬ ಪ್ರೀತಿ ಹೌದಾ, ಹಾಂ ತುಂಬ ಪ್ರೀತಿ ಅಂತ ನಾನು ಅಂದ್ಕೊಂಡಿದ್ದೆ. ನೆನ್ನೆ ಗೊತ್ತಾಯ್ತು ನನಗೆ ಇದೆಲ್ಲ ಸುಳ್ಳು ಅಂತ. ನೆನ್ನೆ ರಾತ್ರಿ ರಿಯಲೈಸ್ ಆಯ್ತು ಸರ್. ನಾನು ನಿಮ್ಮ ಜೊತೆ ಮಾತಾಡ್ತಾ ಎಂಥ ಕಿತಾಪತಿ ಮಾಡಿದ್ದಾರೆ ಇವರು ಪ್ರೀತಿ ಹೆಸರಲ್ಲಿ ಅಂದರೆ, ಭಾರತಿ ಮೇಡಮ್ ಇಲ್ಲಿ ಇರೋ ಅಷ್ಟು ಜನನ ಬೆಳಗಾನ ಮಾತಾಡಿಸ್ಬೋದು ಅಂತಾರಲ್ಲ ಹರಿಕತೆ ಥರ, ಹಂಗೆ ಬೆಳಗಾನ ಮಾತಾಡಿಸ್ಬೋದು ಆದಂಥವ್ರಿಗೆ 3/4 ಗಂಟೆ 1 ಗಂಟೆ ಕೊಟ್ಟಿರೋದು ಪ್ರೀತಿನ ಸರ್? ಇಲ್ಲ ಅಲ್ವಾ, ಇರಲಿ ಆಮೇಲೆ ವಿಚಾರಿಸ್ಕೊತೀನಿ. ಈಗ ಕಡಿಮೆ ಅವಧಿನಲ್ಲಿ ಆ ವೈಭವದ ವರ್ಣನೆಯನ್ನು ಮಾಡಿ ಸರ್. ಕನ್ನಡ ಚಿತ್ರರಂಗ ಸ್ಟಾರ್ಟ್ ಆಗಿ 93 ವರ್ಷ ಆಯಿತು. 93 ವರ್ಷದಲ್ಲಿ ಯಾವ ಸಬ್ಜೆಕ್ಟ್ ಮುಟ್ಟಬಾರ್ದು ಅಂತ ಇಲ್ಲ, ಎಲ್ಲ ಥರ ಸಬ್ಜೆಕ್ಟ್ಗಳನ್ನ ನಮ್ಮ ಕನ್ನಡದಲ್ಲಿ ಚಿತ್ರಗಳನ್ನ ಮಾಡಿದ್ದಾರೆ. ಕಾದಂಬರಿ ಆಗಿರ್ಬೋದು, ಮೈಥಾಲಜಿಕಲ್ ಆಗಿರ್ಬೋದು, ಫೋಕ್ಲೋರ್ಗಳಾಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಟ್ರ್ಯಾಜಿಡಿ ಆಗಿರ್ಬೋದು, ಎಲ್ಲ ಕಥೆಗಳನ್ನೂ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು, ನಟರು ಎಲ್ಲನೂ ಮಾಡಿ ತಗೊಂಬಂದಿದ್ದಾರೆ. ಸೊ ಇದೇನಾಗಿದೆ, ಮಧ್ಯ ಈ ಅದರ್ ಲ್ಯಾಂಗ್ವೇಜ್ ಹೊಡೆತ ಅನ್ನೋದು ಈಗಿಂದಲ್ಲ. 1947ನೇ ಇಸ್ವಿಲಿ ನಮ್ಮ ತಂದೆಯವರು ಒಂದು ಕನ್ನಡ ಪಿಕ್ಚರ್ ರಿಲೀಸ್ ಮಾಡೋದಕ್ಕೆ ಆವತ್ತಿನ ಚೀಫ್ ಮಿನಿಸ್ಟ್ರ್ ಹತ್ರ ರೆಕಮೆಂಡೇಷನ್ ಮಾಡಿಸಿ ಥಿಯೇಟ್ರ್ ತಗೋಬೇಕಾಗಿತ್ತು. ಇವತ್ತಿಗೂ ನಮ್ಮಲ್ಲಿ ಅದೇ ಇದೆ. ಏಕೆಂದರೆ ನಮ್ಮ ಬೆಂಗಳೂರಿನ ಕರ್ನಾಟಕನ ಒಂಥರ ಕಾಸ್ಮೋಪಾಲಿಟನ್ ಸಿಟಿಗೆ ಅಂತ ಹೇಳ್ಬಿಟ್ಟು ಆ ಹೆಸರಲ್ಲಿ ನಮ್ಮ ಭಾಷೆ ಎಲ್ಲೂ ಓಡಲ್ಲ. ಸುಮ್ಮನೆ ಇದೆಲ್ಲ ನೀವು ಏನು ಟಿ ವಿನಲ್ಲಿ ನೋಡ್ತೀರಾ, ಪೇಪರಲ್ಲಿ ನೋಡ್ತೀರಾ, ಅದೆಲ್ಲ ಪೇಯ್ಡ್. ಸುಮ್ಮನೆ ಪ್ಯಾನ್ ಇಂಡಿಯಾ ಅಲ್ಲಿ 5,000 ಮಾಡ್ತು, ಇಲ್ಲಿ 3,000 ಮಾಡ್ತು ಅನ್ನೋದೆಲ್ಲ ಖಂಡಿತವಾಗ್ಲೂ ಇಲ್ಲ. ಎಲ್ಲೋ ಒಂದು ಚಿತ್ರ 2 ಚಿತ್ರ ಆಗಿರಬಹುದು. ಇವತ್ತು ಏನಾಗಿದೆ ಅಂದರೆ ಮೀಡಿಯಾ ಅಂತ ಟೆಲಿವಿಷನ್, ಫೇಸ್ಬುಕ್ಕಲ್ಲಿ ಪಿಕ್ಚರ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲೂ ಪಿಕ್ಚರ್ ಬರುತ್ತೆ, ಮೊಬೈಲಲ್ಲೂ ಪಿಕ್ಚರ್ ಬರುತ್ತೆ. ಬಟ್ ಏನು ಮಾಡಿದ್ರೂ ಥಿಯೇಟ್ರ್ನಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಇನ್ನೆಲ್ಲೂ ಸಿಗಲ್ಲ. ಯಾಕೆ ಅಂದರೆ ಫಸ್ಟ್ ಪರದೆ. ಯಾಕೆಂದರೆ ಸಿನಿಮಾ ಬಂದಿದ್ದಾಗ ಒಂದು ಅದ್ಭುತವಾದ ಕ್ರಾಂತಿ ಆಗಿದ್ದೇ ಪರದೆ ಮೇಲೆ. ಯಾಕೆಂದರೆ ಆ ಬಿಗ್ ಸ್ಕ್ರೀನ್ ಅಂತ ಏನು ಹೇಳ್ತೀವಿ, 35mm ಇತ್ತು, ಸಿನಿಮಾ ಸ್ಕೋಪ್ ಬಂತು. ಈಗ ಅದಕ್ಕಿಂತ ದೊಡ್ಡದಾಗಿ ಬಂದಿದೆ ಸೌಂಡ್ ಸಿಸ್ಟಮ್. ನಿಮಗೆ ಇದರ ಸ್ಪೀಕರು, ಟಿ ವಿ ಸ್ಪೀಕರ್ಲೆಲ್ಲ ಒಂದೊಂದೇ ಸ್ಪೀಕರ್ ಇರುತ್ತೆ, ಎಫೆಕ್ಟೇ ಕಾಣಲ್ಲ. ಬಟ್ ಅದೇ ಥಿಯೇಟ್ರ್ನಲ್ಲಿ ಇವತ್ತು ಎಂತೆಂಥ ಟೆಕ್ನಾಲಜಿ ಸೌಂಡಿಗೆ ಬಂದಿದೆ. ಈ ಟೆಕ್ನಾಲಜಿ ಜೊತೆಗೆ ಒಂದು 500 ಜನ ಅಥವಾ 700 ಜನ ಒಂದು ಕಮ್ಯುನಿಟಿ ಕೂತ್ಕೊಂಡು ಲೈಟ್ ಆಫ್ ಆದಮೇಲೆ ಪಕ್ಕದಲ್ಲಿ ಯಾವನಿದಾನೆ ನಮಗೆ ಗೊತ್ತಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ, ನಾವೆಲ್ಲ ಒಂದೇ ಆಡಿಯನ್ಸ್. ಆ ಸ್ಕ್ರೀನ್ ಏನು ಹೇಳುತ್ತೆ, ಅದಕ್ಕೆ ಅಳಬೇಕಾ, ಅದಕ್ಕೆ ನಗಬೇಕಾ, ಅದಕ್ಕೆ ನಾವು ಸ್ಪಂದಿಸ್ಬೇಕಾ, ಇಲ್ಲ ಅದನ್ನು ಮನೆಗೆ ಹೋಗ್ಬಿಟ್ಟು 3 ದಿವಸ ಆದರೂ ಈ ಸಿನಿಮಾನ ಯೋಚನೆ ಮಾಡ್ತಾ ಇರಬೇಕಾ ಅನ್ನೋ ಇಂಪ್ಯಾಕ್ಟ್ ಎಲ್ಲ ಒಂದೇ ಥಿಯೇಟ್ರಲ್ಲೇ ಬರೋದು, ಇನ್ಯಾವುದ್ರಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಥಿಯೇಟರ್ ಈಸ್ ದಿ
ಪರ್ಫೆಕ್ಟ್ ಪ್ಲೇಸ್ ಟು ಸಿ ಎ ಸಿನಿಮಾ. ನಾಟ್ ಇನ್ ಮನೆಯಲ್ಲಿ ಅಡುಗೆ ಮನೆಗೆ ಒಗ್ಗರಣೆ ಹಾಕಿ ಬಂದುಬಿಡ್ತೀನಿ ಅಂತ ಅರ್ಧ ನಿಲ್ಲಿಸ್ಬಿಟ್ಟು ಹೋಗೋದು, ಈ ಮೊಬೈಲಲ್ಲಿ ಅರ್ಧರ್ಧ ನಿಲ್ಲಿಸ್ಬಿಟ್ಟು ಹೋಗೋದು, ಇನ್ನೊಂದು ಕಡೆ ತಾಳೆ ಮಕ್ಕಳಿಗೆ ಸ್ಕೂಲ್ ಕಳಿಸ್ಬಿಟ್ಟು ಬರ್ತೀನಿ ಅಂತ ಇನ್ನೊಂದು ನೋಡೋದು, ಆಮೇಲೆ ಒಂದು ಕಾಲು 1.5 ಸ್ಪೀಡ್ ಇಟ್ಕೊಂಡು ನೋಡೋದು. ಈ ಥರದ್ದೆಲ್ಲ. ಆಮೇಲೆ ಫಾಸ್ಟ್ ಫಾರ್ವರ್ಡ್, ನಮ್ಮ ಥಿಯೇಟ್ರಲ್ಲಿ ಫಾಸ್ಟ್ ಫಾರ್ವರ್ಡ್ ಇಲ್ಲ. ನೀವು ಇಲ್ಲಿ ಫಾಸ್ಟ್ ಫಾರ್ವರ್ಡು, ಇದು ಬೋರ್ ಆದ ತಕ್ಷಣ ಬೇಗಕ್ಕೆ ಮುಂದೆ ಹೊರಟೋಗ್ತೀರಾ. ಹೀಗೆಲ್ಲ ಬೇಕಾದಷ್ಟು ಎಲ್ಲ ಇದ್ರೂ ಈಗ ಒಂದು ಕರಿ ಮೋಡ ಬಂದಿರ್ಬೋದು, ಖಂಡಿತ ಹೋಗುತ್ತೆ ಅದು. ಎವಲ್ಯೂಷನ್ನಲ್ಲಿ ಈ ಥರ ಬೇಕಾದಷ್ಟು ಸರಿ ಆಗಿದೆ. ಕೆಳಗೆ ಬೀಳ್ತೀವಿ, ಹೇಳ್ತೀವಿ, ಬೀಳ್ತೀವಿ, ಕೇಳ್ತೀವಿ, ಅದೇ ಜೀವನ, ಅದೇ ಲೈಫು, ಅದೇ ಸಿನಿಮಾ, ಅದೇ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಇವತ್ತು ಸ್ವಲ್ಪ ಹಾಗಾಗಿದೆ. ಬರ್ತೀವಿ ಮತ್ತೆ, ವಿ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಹಿಟ್ ಇಟ್. ಖಂಡಿತ ಎಂತೆಂಥ ಪಿಕ್ಚರ್ಗಳು ಮಾಡಿದ್ದೀವಿ ನಾವು. ರಾಜ್ಕುಮಾರ್ ಅವ್ರ ಪಿಕ್ಚರು, ವಿಷ್ಣುವರ್ಧನ್ ಪಿಕ್ಚರು, ಅಂಬರೀಷ್ ಪಿಕ್ಚರು, ಸಂಸ್ಕಾರ ಅಂತ ಪಿಕ್ಚರ್ ಮಾಡಿದ್ದೀವಿ, ವಂಶವೃಕ್ಷ ಅಂತ ಮಾಡಿದ್ದೀವಿ, ನಾಗರಾವು ಮಾಡಿದ್ದೀವಿ. ಏನು ಲೆಕ್ಕ ಇಲ್ಲದಷ್ಟು ಪಿಕ್ಚರ್ನ ಜನ್ರೇಷನ್ಗೆ ಆಗೋಷ್ಟು ಮಾಡಿದ್ದೀವಿ. ಆಮೇಲೆ ನೀವೆಲ್ಲ ನಮಗೆ ಸೀರಿಯಲ್ ಅವ್ರಿಗೆ ಹಾವು ಬಿಟ್ಬಿಟ್ರಿ. ಫಸ್ಟ್ ಕನ್ನಡ ಚಿತ್ರರಂಗದಲ್ಲಿ ಹಾವು ಬಿಟ್ಟಿದ್ದು ಅವರೇ. ಸೊ ಹೀಗೆ ಇವತ್ತಿನ ಇದರಲ್ಲಿ ಸ್ವಲ್ಪ ಸ್ಲ್ಯಾಕ್ ಪೀರಿಯಡ್ ಅಂತೀವಿ. ಏನು ಈಗ ಬೆಳೆ ಹಾಕಿದಾಗೆಲ್ಲ ಬಂದ್ಬಿಡೋದು, ಈಗ ಬರ ಬಂದ್ಬಿಡ್ಲಿಲ್ವಾ? ಹಾಗೆ ನಮಗೂ ಬರ ಬಂದಿದೆ. ಇನ್ನೊಂದು ಸರಿ ಒಳ್ಳೆ ಮಳೆ ಆಗುತ್ತೆ, ಕಲೆಕ್ಷನ್ ಆಗುತ್ತೆ. ಬಹಳ ಆಶಾವಾದದ ಮಾತಾಡಿದ್ದೀರಿ ಸರ್, ಬಹಳ ಧನ್ಯವಾದ. ಇವತ್ತು ನಮ್ಮ ವೇದಿಕೆಯಲ್ಲಿ 2 50 ಮೊದಲನೇ 50 ಅವರು ಚಿತ್ರರಂಗಕ್ಕೆ ಬಂದು ಈ ವರ್ಷಕ್ಕೆ 50ನೇ ವರ್ಷ. ಅವರು ನಮ್ಮ ಮೈಸೂರಿನವರು. ಅವರ ಎಲ್ಲ ಚಿತ್ರ ನಿರ್ಮಾಣ ಕಾರ್ಯಗಳು, ಕನಸುಗಳು, ಅವ್ರ ತಂದೆ ಕಂಡ ಕನಸುಗಳು ಎಲ್ಲವೂ ಇಲ್ಲಿಯೇ ಈ ಸರಸ್ವತಿಪುರಂನಲ್ಲಿ, ಇಲ್ಲಿಯೇ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಆಗಿದ್ದು. ಇನ್ನು ಮುಂದಕ್ಕೂ ಅವ್ರಿಗೆ ಮೈಸೂರಿನ ಕುರಿತ ಹಲವು ಕನಸುಗಳಿದೆ, ಅದನ್ನು ಮತ್ತೆ ಮಾತಾಡೋಣ. ಇನ್ನೊಂದು 50 ಅವ್ರಿಗೆ ವಯಸ್ಸು 50 ಈ ವರ್ಷ. ಸರ್ ನೀವು ಅನ್ಬೋದು ಅವ್ರಿಗೆ, ನನ್ನ ಅನುಭವದಷ್ಟು ನಿಂಗೆ ವಯಸ್ಸಾಗಿಲ್ಲ, ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೆ. ಹ್ಞೂ ಸರ್, ನನ್ನ ಪ್ರೀತಿಯ ಸಹೋದರಿ, ಅವಳು ನನಗೇನು ಉಲ್ಟಾ ಸೀದಾ ಪ್ರಶ್ನೆ ಕೇಳಲ್ಲ, ದೇವರ ಕೊಟ್ಟ ತಂಗಿ ಅಂದ್ಕೊಂಡು ಬಂದಿದ್ದಾರೆ, ಹಂಗೆಲ್ಲ ಏನಿಲ್ಲ ಅಣ್ಣ. ನೀವು ಇವರಿಬ್ಬರ ನಂತರ, ಕೆಲವು ದಶಕಗಳ ನಂತರ ಬಂದವರು ಚಿತ್ರರಂಗಕ್ಕೆ. ಇವಾಗ ಏನು ನಾವು ಎದುರಿಸ್ತಾ ಇದ್ದೀವಲ್ಲ, ಒಂದು ಆತಂಕದ ಪರಿಸ್ಥಿತಿ. ನೀವು ಬಂದಾಗ ಅವರು 2 ಡಾಕ್ಟ್ರು, ಒಂದು PhD ಡಾಕ್ಟ್ರು, ಇನ್ನೊಂದು ಆಯುರ್ವೇದಿಕ್ ಡಾಕ್ಟ್ರಾಗಿ ಎಲ್ಲೋ ಹೆಂಗೋ ಟ್ರೀಟ್ಮೆಂಟ್ ಕೊಟ್ಕೊಂಡು ಇದ್ದವರು ಈ ಸಿನಿಮಾ ರಂಗಕ್ಕೆ ಬಂದ್ರಲ್ಲ, ಬಂದ ಹೊಸತು ಹೇಗಿತ್ತು? ಮತ್ತು ಈಗ ಅವರೇನೋ ಹೇಳಿದ್ರು, ಈಗೇನೋ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಇದೆ, ಆಮೇಲೆ ಮಿಂಚು ಗುಡುಗು ಸಿಡ್ಲು ಎಲ್ಲ ಬರುತ್ತೆ ಅಂತ. ಬಂದಾಗ ಹೇಗಿತ್ತು, ಈಗ ಹೇಗಿದೆ, ಏನಾಗಿದೆ ಈ ನಗರಕ್ಕೆ, ಏನಾಗಿದೆ ಥರ ಈ ಚಿತ್ರರಂಗಕ್ಕೆ ಏನಾಗಿದೆ? ಎಲ್ರಿಗೂ ನಮಸ್ಕಾರ. ಮೈಸೂರು ಲಿಟ್ರರಿ ಫೋರಮ್ ಚಾರಿಟಬಲ್ ಟ್ರಸ್ಟ್ ಮತ್ತು ಮೈಸೂರು ಬುಕ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ನ ಪ್ರತಿಯೊಬ್ಬರಿಗೂ ನಮಸ್ಕಾರ ಮತ್ತು ಸಭೆಗೆ ನಮಸ್ಕಾರ. ನನ್ನ ಅನುಭವದಷ್ಟಿಲ್ಲ ನಿನ್ನ ವಯಸ್ಸು ಅಂತ ಹೇಳಬಲ್ಲ ಏಕೈಕ ವ್ಯಕ್ತಿ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಮತ್ತೊಬ್ಬರು ಅಮ್ಮ ಭಾರತಿ ಅಮ್ಮವರು. ಆದರೆ ಇನ್ನೊಂದು ತಲೆಮಾರಿನ ರಾಜೇಂದ್ರ ಸಿಂಗ್ ಬಾಬು ಅವರ ಅದ್ಧೂರಿ ಸಿನಿಮಾಗಳನ್ನು ನನ್ನ ಬಹುಶಃ ಕಾಲೇಜು ದಿನಗಳಲ್ಲಿ ಮುತ್ತಿನ ಹಾರಕ್ಕೆ ನಾನು ಕೂಡ ಥಿಯೇಟ್ರಿಗೆ ಗುಂಡೋಡಿಸ್ಕೊಂಡು ಹೋದವನು. ಅಂಥ ದೊಡ್ಡ ಫ್ಯಾನ್ ವಿಷ್ಣು ಸರ್ಗೆ. ಅಲ್ಲಿಯ ತನಕದ ಅಥವಾ ನಾನು ಸಿನಿಮಾಗೆ ಬರುವವರೆಗಿನ ಒಂದು ಯುಗವನ್ನು ಸಂಭ್ರಮಿಸಿದ್ದೀವಿ ನಾವು. ಪ್ರತಿ ವಾರ, ಅದು ಪ್ರತಿ ಸಿನಿಮಾ, ಯಾವುದೇ ಹೀರೋ ಸಿನಿಮಾ ಆಗ್ಬೋದು, ಪ್ರತಿ ಸಿನಿಮಾಗಳನ್ನು ಸಂಭ್ರಮಿಸಿದ್ದೀವಿ. ಅದರ ನಂತರದ ಕಾಲಘಟ್ಟದಲ್ಲಿ ಕ್ರಮೇಣ ಇನ್ನೊಂದು ಜನ್ರೇಷನ್ ಬಂದು ಈಗ ಇನ್ನೂ ಒಂದು ಜನ್ರೇಷನ್ ಬರುವ ಕಾಲಕ್ಕೆ ಬಂದಿದ್ದೀವಿ. ಭಾಳ ಅಮೂಲಾಗ್ರವಾದ ಬದಲಾವಣೆ ಏನು, ಯಾಕೆ ಹೀಗೆ? ಒಂದು ಸಣ್ಣ ಸಾರ್ ಹೇಳಿದಾಗೆ ಏರಿಳಿತ ಇದ್ದೇ ಇರುತ್ತೆ, ಸಹಜ. ಆದರೆ ಜಗತ್ತಿನಲ್ಲಿ ಒಂದಂತೂ ಸತ್ಯ, ಸಿನಿಮಾಗೆ ಸಾವಿಲ್ಲ. ಸಿನಿಮಾ ಅದರ ರೂಪಗಳನ್ನು ಬದಲಿಸ್ಕೊಳ್ಬಹುದು, ಅದರ ರೆಕ್ಕೆ, ಅದರ ವಿಸ್ತಾರ ಬೇರೆ ಬೇರೆ ಆಗ್ತಾ ಹೋಗ್ಬೋದು ಕಾಲದಿಂದ ಕಾಲಕ್ಕೆ. ಆದರೆ ಸಿನಿಮಾಗೆ ಸಾವಿಲ್ಲ. ಈ ಬದಲಾವಣೆಗೆ ಏನೇನು ಕಾರಣ ಅಂತ ನಾವೆಲ್ಲ ನಾವುಗಳೇ ಕೂತು ಚರ್ಚೆಗಳು ಮಾಡ್ಕೋಬೇಕಿದೆ. ಭಾಳ ಮುಖ್ಯವಾಗಿ ಬದಲಾದ ಕಾಲಘಟ್ಟದಲ್ಲಿ ಬದಲಾದ ಆಯ್ಕೆಗಳು.
ನಿಮಗೆ ವಿವಿಧ ಭಾರತಿ, ಆಕಾಶವಾಣಿ ಮತ್ತು ಕಾದಂಬರಿ ಲೋಕ ಇದು 3 ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ ಒಂದು ಕಾಲ. ಕಾದಂಬರಿ ಓದ್ಕೋಬೇಕು ಅಥವಾ ವಿವಿಧ ಭಾರತಿ, ಆಕಾಶವಾಣಿ ಕೇಳಬೇಕು, ಇದು ಬಿಟ್ಟರೆ ನಾಟಕ ನೋಡಬೇಕು, ಸಿನಿಮಾಗೆ ಹೋಗ್ಬೇಕು. ಆದರೆ ಇವತ್ತು ಕೈಯಲ್ಲಿ ಮೊಬೈಲ್ ಇದೆ, ಒಂದೇ 30 ಸೆಕೆಂಡಲ್ಲಿ ನೀವು ಒಂದು ಆರೋಗ್ಯದ ಟಿಪ್ಸ್ ತಗೋಬೋದು. ಇನ್ನೊಂದು ಸೆಕೆಂಡಲ್ಲಿ ಯಾವುದೋ ಕಾಮಿಡಿ ನಿಮ್ಗೆ ನೋಡ್ಬೋದು. ಹೀಗೆ ಬೇರೆ 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 ವಿಷಯಗಳನ್ನು ವಿಷಯಾಂತರವಾಗಿ ನೋಡ್ತಾ ಹೋಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈ ಕಾಲಘಟ್ಟಕ್ಕೆ ಹೊಂದುವಂಥ ಸಿನಿಮಾಗಳು ಬರಬೇಕಾಗಿದೆ. ಮತ್ತು ಆ ಸಿನಿಮಾಗಳು ಭಾಳ ಹಿಂದೆ ಇದ್ದ ಹೀರೋ ಬೇಸ್ಡ್ ಸಿನಿಮಾಗಳಲ್ಲ. ಇವತ್ತು ಅದನ್ನು ಜನ ಒಪ್ತಾ ಇಲ್ಲ. ಈಗ ಹಳೆಯ ಸಿನಿಮಾಗಳನ್ನು ನೋಡಿದ್ರೆ ಒಂದು ರೀತಿ ಕ್ಲೀಶೆ ಅನಿಸುತ್ತೆ, ಇದು ಸತ್ಯ, ಹೌದಲ್ವಾ? ಅದೇನು ಹೀರೋಯಿನ್ನಿಂದ 50 ಜನ ಕುಣಿತಾ ಇದ್ದಾರೆ, ಇದೇನಿದು, ಇದು ಇಲ್ಲಾಜಿಕಲ್ ಆಗಿದೆ ಅಥವಾ ಇದೇನೋ ನಮಗೆ ಹೊಂದ್ತಾ ಇಲ್ಲ ಅನ್ನುವ ಮನಸ್ಥಿತಿಗೆ ಬಂದಿದೆ. ಅದು ಬೆಳವಣಿಗೆಯ ಇಳುವಣಿಗೆಯ ಗೊತ್ತಿಲ್ಲ, ಒಟ್ಟಾರೆ ಬದಲಾವಣೆ ಅದು. ಈ ಬದಲಾವಣೆ ಪ್ರತಿ ಸಲ ಆಗ್ತದೆ. ನಾನು ಭಾಳ ಯೋಚನೆ ಮಾಡ್ತೀನಿ ಕುಸುಮ. ನಾನು ಬಂದ ಹೊಸದರಲ್ಲಿ, ಹಾಡು ಬರೆಯೋಕ್ಕೆ ಬಂದ ಹೊಸದರಲ್ಲಿ ಒಂದು ಹಾಡು ಹಿಟ್ಟಾಯಿತು ಅಂದರೆ ಆ ಹಾಡನ್ನು ಕೇಳಿದ ಹುಡುಗ ಒಂದು SLCನೋ ಅಥವಾ PUC ಫಸ್ಟ್ ಇಯರ್ ಇದ್ದ. ಆ ಹುಡುಗನ ಮಗ ಈಗ PUC ಫಸ್ಟ್ ಇಯರ್ ಇದ್ದಾನೆ. ಅವನಿಗೂ ಇಷ್ಟ ಆಗುವಂಥ ಹಾಡು ಬರಿಬೇಕು ನಾನು. ಇದು ಚಾಲೆಂಜ್ ಅಲ್ವಾ ನಮಗೆ? ಈ ಚಾಲೆಂಜು ಪ್ರತಿ ಸಲ ಸಿನಿಮಾದವ್ರಿಗೆ ಇದ್ದೇ ಇರುತ್ತೆ. ಕನ್ನಡದವ್ರಿಗೆ ಸ್ವಲ್ಪ ಜಾಸ್ತಿ ಇದೆ. ಯಾಕೆ ಕನ್ನಡದವ್ರಿಗೆ ಜಾಸ್ತಿ ಇದೆ? ನೀವು ಹೇಳಿದ ಏನು ಕಾರ್ಮೋಡ ಕವಿದಿದೆ ಅನ್ನೋದಕ್ಕೆ ನಾನು ಸಾಕ್ಷಿ ಒದಗಿಸ್ತಾ ಇದ್ದೀನಿ. ಯಾಕೆ ಅಂತ, ಯಾಕೆ ಕನ್ನಡಿಗರಿಗೆ ಜಾಸ್ತಿ ಸವಾಲುಗಳಿದೆ ಅಂತಂದರೆ, ನಮಗೆ ಮೈಸೂರಿನಲ್ಲಿ ತಮಿಳ್ ಸಿನಿಮಾ ಹೋಗ್ತಾ ಇದೆಯಾ? ರಿಲೀಸ್ ಆಗುತ್ತಾ? ಚೆನ್ನಾಗಿ ಹೋಗುತ್ತಾ? 50 ದಿವಸ 100 ದಿವಸ ಎಲ್ಲ? ಮಂಡ್ಯದಲ್ಲಿ 100 ದಿವಸ ಹೋಗಿದ್ದಕ್ಕೆ ಸಾಕ್ಷಿ ಇದೆ, ಇಲ್ಲ ಅನ್ಬೇಡಿ, ನಾನೇ ಸಾಕ್ಷಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಭಾಳ ಹಿಂದೆನೂ ರಿಲೀಸ್ ಆಗ್ತಿತ್ತು. ಆದರೆ ಅದಕ್ಕಿದ್ದ ಮಹತ್ವ ಅಥವಾ ಇದು ತುಂಬ ಕಡಿಮೆ, ಅದು ಆಯುಷ್ಯ ಕಡಿಮೆ ಇರ್ತಿತ್ತು. ಕನ್ನಡ ಭಾಷೆಗೆ, ಕನ್ನಡ ಸಿನಿಮಾಗಳಿಗೆ ಇದ್ದಂಥ ಮಹತ್ವ ಜಾಸ್ತಿ. ಕನ್ನಡ ಸಿನಿಮಾ ನೋಡ್ತಿದ್ರು, ಕನ್ನಡ ನಾಟಕಗಳು ಕನ್ನಡವಾಗಿತ್ತು ಹೆಚ್ಚು. ಈಗ ಕ್ರಮೇಣ ಬೇರೆ ಬೇರೆ ಭಾಷೆಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಸಮಯ ಬಂದಿದೆ. ನಾನು ನಿಮಗೆ ಭಾಳ ವೇದಿಕೆಯಲ್ಲೂ ಹೇಳಿದ್ದೀನಿ, ಒಂದು ಸಂಗತಿ ಹೇಳ್ತೀನಿ. ತಮಿಳ್ನಾಡಿನಲ್ಲಿ ತಮಿಳು ಸಿನಿಮಾಗೆ ತಮಿಳು ಸಿನಿಮಾನೇ ಪೈಪೋಟಿ, ಬೇರೆ ಯಾವ ಭಾಷೆಯ ಸಿನಿಮಾನೂ ಪೈಪೋಟಿ ಇಲ್ಲ. ಗೊತ್ತಿದೆಯಲ್ಲ ನಿಮಗೆ? ಬೇರೆ ಭಾಷೆ ಸಿನಿಮಾ ಅಲ್ಲಿ ರಿಲೀಸ್ ಆಗಲ್ಲ. ಹಬ್ಬ ಅಂದರೆ ಯಾವುದಾದ್ರು ಮದ್ರಾಸಲ್ಲಿ 1-2 ಶೋ ಹಿಂದಿ ಓಡ್ಬೋದು, ತೆಲುಗು ಓಡ್ಬೋದು, ಯಾವುದಾದ್ರು ಒಂದು ಶೋ ಒಂದು ಥಿಯೇಟ್ರಲ್ಲಿ, ಮಲಯಾಳಂ ಒಂದು ಶೋ ಒಂದು ಥಿಯೇಟ್ರಲ್ಲಿ, ಇಂಗ್ಲೀಷ್ ಒಂದು ಶೋ ಒಂದು ಥಿಯೇಟ್ರಲ್ಲಿ. ಆದರೆ ಸಂಪೂರ್ಣ ತಮಿಳುಮಯ ತಮಿಳುನಾಡಿನಲ್ಲಿ. ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಸಂಪೂರ್ಣ ತೆಲುಗುಮಯ. ಹೈದರಾಬಾದ್ನಂಥ ಊರಿನಲ್ಲಿ ಮಾತ್ರ ಎಲ್ಲೋ 1-2 ಥಿಯೇಟ್ರಲ್ಲಿ ಹಿಂದಿ ಸಿನಿಮಾ ಓಡ್ಬೋದು. ಅಲ್ಲಿ ತಮಿಳು ಓಡೋದಿಲ್ಲ, ಮಲಯಾಳಂ ಓಡೋದಿಲ್ಲ, ಹಿಂದಿ ಓಡ್ಬೋದು, ಯಾಕೆಂದರೆ ಉರ್ದು ಭಾಷಿಕರು ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ. ಆದರೆ ಕರ್ನಾಟಕದಲ್ಲಿ ನೀವು ಯಾವ ಊರು ಹೆಸರು ಹೇಳಿ, ನೀವು ಯಾವುದಾದ್ರೂ ಊರು ಹೇಳಿ, ಅಲ್ಲೆಲ್ಲ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಓಡ್ತವೆ, ಹೌದಲ್ಲ? ಸೊ ಕನ್ನಡಕ್ಕೆ ಕನ್ನಡ ಮಾತ್ರ ಪೈಪೋಟಿ ಅಲ್ಲ ನಮಗೆ. ಕನ್ನಡಕ್ಕೆ ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಇಂಗ್ಲೀಷು ಎಲ್ಲ ಸಿನಿಮಾ ಪೈಪೋಟಿ. ಬೇರೆ ಬೇರೆ ಭಾಷೆಯಲ್ಲಿ ಆಯಾಯ ಭಾಷೆ ಮಾತ್ರ ಪೈಪೋಟಿ. ಇಷ್ಟು ದೊಡ್ಡ ಪೈಪೋಟಿಯನ್ನು ಎದುರಿಸಿಯೂ ಕೂಡ ನಾವು ಒಂದು ಅಪ್ಪ ಐ ಲವ್ ಯು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಒಂದು ಮುಂಗಾರು ಮಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಒಂದು ಆಪ್ತ ಮಿತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಒಂದು ಕಾಂತಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದು ಭಾಳ ದೊಡ್ಡ ಚಾಲೆಂಜ್ ಅನ್ಸಲ್ವ ನಿಮಗೆ? ಯೋಚನೆ ಮಾಡಿ, ಇಷ್ಟು ಚಾಲೆಂಜ್ಗಳನ್ನು ದಾಟಿ ಬರ್ತಾ ಇದ್ದೀವಿ. ಸ್ವಲ್ಪ ಈ ಹೀರೋ ಓರಿಯೆಂಟೆಡ್ ಸಿನಿಮಾ ಅಂತ ಏನಿತ್ತು ಅದಲ್ಲ ಅನ್ನುವ ಒಂದು ಭ್ರಮೆಯನ್ನು, ಅದಲ್ಲ ಅನ್ನುವ ಸತ್ಯವನ್ನು
ತೊಲಗಿಸ್ತಾ ಇದ್ದಾವೆ ಬೇರೆ ಬೇರೆ ಸಿನಿಮಾಗಳು. ನಾವು ಬಹಳ ಹಿಂದೆನೇ ತೊಲಗಿಸಿದ್ದೀವಿ. ಪ್ಯಾರಲಲ್ ಸಿನಿಮಾ ಅಂತ ನಾವೇನು ಹೇಳ್ತೀವಿ, ಇಡೀ ಪ್ರಪಂಚದಲ್ಲಿ, ಭಾರತದಲ್ಲ ಪ್ರಪಂಚದಲ್ಲಿ ನೀವು ಯಾವುದೋ ಊರಲ್ಲಿ ಹೋಗಿ ಕೇಳಿದ್ರೆ ಯಾವುದೋ ದೇಶದಲ್ಲಿ ಗಿರೀಶ್ ಕಾಸರವಳ್ಳಿಯವರ ಹೆಸರು ಗೊತ್ತು. ಅದರ ಅರ್ಥ ಪ್ಯಾರಲಲ್ ಸಿನಿಮಾಗೆ ಒಂದು ಜಗತ್ತಿದೆ, ಪ್ಯಾರಲಲ್ ಸಿನಿಮಾ ನೋಡುವ ಜನ ಇದ್ದಾರೆ ಅಂತ. ಹಾಗೆ ಇವತ್ತು ಪ್ಯಾರಲಲ್ ಸಿನಿಮಾನೇ ಪ್ರಮುಖ ವಾಹಿನಿಗೆ, ಮುಖ್ಯವಾಹಿನಿಗೆ ಬಂದಿರೋದ್ರಿಂದ ಬಹುಶಃ ಈಗ ಹೊಸ ಹೊಸ ತಲೆಮಾರಿನ ಬೇರೆ ಬೇರೆ ರಂಗದಿಂದ ಸಿನಿಮಾಗೆ ಬರ್ತಾ ಇದ್ದಾರಲ್ಲ, ಅವರೆಲ್ಲ ಸಿನಿಮಾವನ್ನು ಬದಲಾಯಿಸ್ತಾ ಇದ್ದಾರೆ. ಆ ಬದಲಾವಣೆ ಒಂದು ಗುಣಾತ್ಮಕವಾದಂಥ ಬದಲಾವಣೆ ಆಗ್ತಾಯಿದೆ. ಒಳ್ಳೆಯದಾಗೇ ಆಗುತ್ತೆ. ನಾವು ನೀವೆಲ್ಲ ನೋಡ್ತೀವಿ. ಥ್ಯಾಂಕ್ ಯು. ಆಯ್ತು, ನಿಮ್ಮ ಆಶಾವಾದವನ್ನು ಒಪ್ಕೊಳ್ಳೋಣ. ಆದರೆ 2 ವಿಷಯ ನೀವು ಪ್ರಸ್ತಾಪ ಮಾಡಿದ್ರಿ. ಬೇರೆ ರಾಜ್ಯಗಳಲ್ಲಿ ಅವರ ಭಾಷೆಯ ಸಿನಿಮಾಗಳಿಗೆ ಮಾತ್ರ ಅವಕಾಶ, ಅದನ್ನ ನೋಡ್ತಾರೆ, ಬೇರೆ ಭಾಷೆದು ಅವಕಾಶ ಅಂತಲ್ಲ, ಅವ್ರು ನೋಡೋದೇ ಅವ್ರ ಭಾಷೆ ನೋಡೋದೇ ಇಲ್ಲ ಅಂತ. ನಾವು ಎಲ್ಲ ಭಾಷೆ ಸಿನಿಮಾ ನೋಡ್ತೀವಿ. ಆದ್ರೆ ವಿಶಾಲ ಈಗ ಹೃದಯಗಳೇ. ಜಗತ್ತು ಸಾಕಷ್ಟು ಬದಲಾಗಿದೆ. ಯಾವುದೇ ಭಾಷೆಯವರಾಗಲಿ ಅವರು OTTಗಳ ಕಾರಣಕ್ಕೆ, ಮೊಬೈಲಿನ ಕಾರಣಕ್ಕೆ ಅಂಗೈಯಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳು ಬೀಳುತ್ತವೆ. ಸೊ ಭಾಷೆಯ ಕಾರಣಕ್ಕೆ ನಾವು ಒತ್ತಾಯಪೂರ್ವಕವಾಗಿ ನಮ್ಮ ಭಾಷೆ ಸಿನಿಮಾ ನೋಡಲೇಬೇಕು ಅಂತಿರಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ ನೋಡಿ. ಸಿನಿಮಾ ನೋಡುವುದು ಒಂದು ಕಲ್ಚರ್ ಆಗಿದೆ ಬೇರೆ ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ. ಆಮೇಲೆ ಈ ಥಿಯೇಟರ್ಗಳಲ್ಲಿ ರಿಲೀಸ್ ಆಗೋದಿದೆಯಲ್ಲ, ಅದು ನಮ್ಮ ತಪ್ಪಲ್ಲ. ಅದನ್ನ ಈ ಸಿನಿಮಾ ನೀವು ಸಂಘಗಳನ್ನು ಮಾಡ್ಕೊಂಡಿರ್ತೀರಿ, ಅದಕ್ಕೆ ಅಂತ ಒಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ಅವಕಾಶ ಕೊಡದೆ ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ಹೇಗೆ ರಿಲೀಸ್ ಆಗಕ್ಕೆ ಸಾಧ್ಯ? ಆ ಸಿಸ್ಟಮ್ ಅವಕಾಶ ಕೊಡಲ್ಲ, ರಿಲೀಸ್ ಆಗಲ್ಲ. ನಮ್ಮ ಸಿಸ್ಟಮ್ ಅವಕಾಶ ಕೊಡ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಇದಕ್ಕೆ ನಾವು ಹೊಣೆ ಅಲ್ಲ, ನೋಡುಗರು ಹೊಣೆ ಅಲ್ಲ. ಇದಕ್ಕೆ ನಾನು ನೋಡುಗರು ಒಬ್ಬರನ್ನೇ ಹೊಣೆ ಮಾಡಿ ಹೇಳ್ತಾ ಇಲ್ಲ. ನೋಡುಗರಿಗೂ ಒಂದು ಜವಾಬ್ದಾರಿ ಏನಿದೆ ಅಂದರೆ, ಈಗ ಒಂದು ಒಳ್ಳೆ ಸಿನಿಮಾ ಫ್ಲಾಪ್ ಆಗುತ್ತೆ. ಈಗ ಮೊನ್ನೆ ಒಂದು ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ, ವರ್ಲ್ಡ್ ರೆಕಾರ್ಡ್ ಮಾಡಿದೆ ಒಂದು ಕನ್ನಡದ ಸಿನಿಮಾ, ವರ್ಲ್ಡ್ ರೆಕಾರ್ಡ್ ಅಂತ. ಯಾಕೆ ಅಂದರೆ ಯೂಟ್ಯೂಬಲ್ಲಿ ಸೂಪರ್ ಹಿಟ್ ಆಗಿದೆ, ಇಷ್ಟು ಮಿಲಿಯನ್ ನೋಡಿದ್ದಾರೆ ಅಂತ. ಥಿಯೇಟ್ರಲ್ಲಿ ನೋಡಲಿಲ್ಲ ಸಿನಿಮಾ. ಇದರರ್ಥ ಇದು ತುಂಬಾ ದೊಡ್ಡ ಸಮಸ್ಯೆ. ಇದು ಜವಾಬ್ದಾರಿ ಇದೆ ಅಂತ ನಾನು ಹೇಳೋದು. ನಮಗೂ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂದರೆ ಅವ್ರು ಏನು ಮಾಡಬೇಕಾಗಿಲ್ಲ. ಕನ್ನಡಿಗರು ಕನ್ನಡಕ್ಕಾಗಿ ಬೀದಿಗಿಳದೆ ಹೋರಾಟ ಮಾಡಬೇಕು ಅಂತಿಲ್ಲ. ಕನ್ನಡ ಸಿನಿಮಾಗಳನ್ನು ನೋಡಿದ್ರೆ, ಕನ್ನಡ ಪುಸ್ತಕಗಳನ್ನು ಓದಿದ್ರೆ, ಕನ್ನಡ ವಾಹಿನಿಗಳನ್ನು ನೋಡಿದ್ರೆ, ಕನ್ನಡವಾಗಿ ಬದುಕಿದ್ರೆ ಸಾಕು ಅಂತ ನನ್ನ ಮಾತಿನ ಅರ್ಥ. ನಾವು ನೋಡುಗರ ಪರವಾಗಿ ಏನು ಹೇಳೋದು ಅಂದರೆ, ಕನ್ನಡ ಭಾಷೆಯ ಸಿನಿಮಾ ಅನ್ನುವ ಒಂದೇ ಕಾರಣಕ್ಕೆ ನಾವು ಸಿನಿಮಾ ನೋಡಲ್ಲ. ಒಳ್ಳೆ ಸಿನಿಮಾ ಆದರೆ, ಕಂಟೆಂಟ್ ಇದ್ದರೆ ಖಂಡಿತ ಗೆಲ್ಲಿಸ್ತೀವಿ. ಇನ್ನು ಮನ್ಸೋರೆ ಅವ್ರನ್ನ ಮಾತಾಡ್ಸಿದ್ರೆ, ಮೈಕ್ ತಗೊಳ್ಳೋಣ. ಮನ್ಸೋರೆ ಅಂದರೆ ಏನು ಅಂತ ಬಿಡಿಸಿ, ಮೊದಲು ಜನಗಳಿಗೆ ಗೊತ್ತಾಗ್ಲಿಲ್ಲ. ಬಿಡಿಸಿ ಸಾರ್, ಆಮೇಲೆ ಏನೇನೋ ಅನ್ಕೊಬಿಡ್ತಾರೆ. ಮಂಜುನಾಥ ಸೋಮಕೇಶವ ರೆಡ್ಡಿ, ಮನ್ಸೋರೆ. ಓಸಿ ಜೋರಾಗಿ ಹೇಳ್ಬೇಕು ನೀವು. ಮಂಜುನಾಥ ಸೋಮಕೇಶವ ರೆಡ್ಡಿ, ಮನ್ಸೋರೆ, ಅಷ್ಟೇ. ಅದನ್ನು ಓಸಿ ತುಂಡು ಹಾಕೊಬಿಟ್ಟಿದ್ದೀರಾ. ಇರಲಿ. ಈಗ ಒಂದು ಸಿನಿಮಾ ಪ್ರೊಡ್ಯೂಸರ್ ಹತ್ರ ಹೋದರೆ ಕಷ್ಟ. ಈಗ ನಾನು ನನ್ನ ಅನೇಕ ಗೆಳೆಯರನ್ನ ನೋಡಿದ್ದೀನಿ, ಪಾಪ ಕತೆ ಮಾಡಿಟ್ಕೊಂಡು ಪ್ರೊಡ್ಯೂಸರ್ಗೋಸ್ಕರ ಅಲಿತಾ ಇರ್ತಾರೆ, ಕಷ್ಟಪಡ್ತಾರೆ ಬಜೆಟ್ಗೋಸ್ಕರ. ಅವ್ರು ಕೇಳೋದೇನೋ ಹೀರೋ ಯಾರು, ಎಷ್ಟು ಫೈಟ್ ಇದೆ, ಎಷ್ಟು ಸಾಂಗ್ ಇದೆ ಅಂತ. ನಿಮ್ಮ ಹತ್ರ ಏನೂ ಇರಲ್ಲ. ಆದರೂ ನೀವು ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಇಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ಹೆಂಗೆ, ಏನು ಮ್ಯಾಜಿಕ್ ಮಾಡ್ತೀರಾ ಅಂತ? ಮ್ಯಾಜಿಕ್ ಏನೂ ಇಲ್ಲ, ಚಪ್ಪಲಿ ಸವಸೋದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ಅದೃಷ್ಟ ಅಂದರೆ ಒಂಥರ ಲಕ್ ಏನಂತಂದರೆ, ನನಗೆ ಪ್ರೊಡ್ಯೂಸ್ ಮಾಡಿದವರೆಲ್ಲ ಪರಿಚಯದವರೆಲ್ಲ ಸಿಕ್ಕಿದವರೇನೆ. ಗಾಂಧಿನಗರ ಅಂತ ಏನಿದೆಯಲ್ಲ, ಫಸ್ಟು ಅದು ಈಗ ಅಸ್ತಿತ್ವ ಕಳ್ಕೊಂಬಿಟ್ಟಿದೆ. ಈಗ ಗಾಂಧಿನಗರ ಉಳ್ಕೊಂಡಿಲ್ಲ. ಅಲ್ಲಿ ಯಾವ ಪ್ರೊಡ್ಯೂಸರ್ ಆಫೀಸರು ಉಳ್ಕೊಂಡಿಲ್ಲ. ಯಾರಾದರೂ ಹೊಸಬ್ರ ಕತೆ ತೊಗೊಂಡೋಗಿ ಹೇಳೋದಕ್ಕೆ ಪ್ರೊಡಕ್ಷನ್ ಹೌಸ್ಗಳು ಉಳ್ಕೊಂಡಿಲ್ಲ ಇವತ್ತಿಗೆ. ಸೊ ಇವಾಗ ಏನಿದ್ರು ಪರಿಚಯ. ಈಗ ನಾಗೇಂದ್ರ ಪ್ರಸಾದ್ ಸರ್ನ ಕೇಳ್ತೀನಿ, ಸರ್ ಯಾರಾದರೂ ನಿಮ್ಗೆ ಗೊತ್ತಿದ್ರೆ ಹೇಳಿ ಅಂತೇಳಿ. ಆ ಥರ ಹುಡ್ಕೊಂಡು ಹೋಗಿ ಹೇಳಬೇಕಾದ ಪರಿಸ್ಥಿತಿ ಇವತ್ತಿಗೆ. ಅವತ್ತಿಗೆ ನನ್ನ ಮೊದಲನೇ ಸಿನಿಮಾಗೆ ನಾನು ಅವರು ಒಂದು ಈವೆಂಟ್ ಈ ಆರ್ಗನೈಸರ್ ಇದ್ದರು, ಅವ್ರ ಹತ್ರ ನಾನು ಕೆಲಸ ಮಾಡ್ತಾಯಿದ್ದೆ. ಆರ್ಟ್ ಡೈರೆಕ್ಷನು, ಸ್ಟೇಜ್ ವರ್ಕ್ ಮಾಡ್ತಾಯಿದ್ದೆ. ಸೊ ನಾನು ಆವಾಗ ಹರಿವು ಕತೆ ಬರ್ಕೊಂಡಿದ್ದು. ಅದಕ್ಕೆ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೀನಿ ಅಂತ ಗೊತ್ತಾಗಿ ಅವರೇ ಪ್ರೊಡ್ಯೂಸ್ ಮಾಡಿದ್ರು. ಸೊ ಆ ಕಾಂಟೆಕ್ಸ್ಟಲ್ಲಿ ನಂಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದಕ್ಕೆ ನೆಕ್ಸ್ಟು ಒಂದಷ್ಟು ಜನ ಪ್ರೊಡ್ಯೂಸರ್ ಸಿಕ್ಕಿದ್ರು. ಬಟ್ ಅವ್ರು ನೆಕ್ಸ್ಟ್ ಎಲ್ಲರೂ ನ್ಯಾಷನಲ್ ಅವಾರ್ಡ್ ಕೊಡಿಸಿದ್ರೆ ದುಡ್ಡು ಹಾಕ್ತೀವಿ ಅಂತಂದರು. ಆ ಆಫರ್ ಮಾಡೋಕ್ಕಂತೂ ಆಗಲ್ಲ.
ಅದೇನೋ ಒಂದು ಮಾರ್ಕೆಟಲ್ಲಿರೋಂಥ ಒಂದು ವಸ್ತು ಆದರೆ ಹೋಗಿ ತಂದು ಕೊಟ್ಬಿಡ್ತೀನಿ ಅಂತ ಹೇಳ್ಬೋದು. 7 ಸಮುದ್ರ ದಾಟಬೇಕಾದ್ರೆ ಹೋಗ್ಬೋದು, ಬಟ್ ಅವಾರ್ಡೆಲ್ಲ ಸಿಗೋದು ಅಷ್ಟು ನಮಗೂ ಗೊತ್ತಿಲ್ಲ ಇವತ್ತಿಗೂ. ಅದು ಪ್ರೊಡ್ಯೂಸರ್ ಸಿಗಲಿಲ್ಲ ಅಂತೇಳಿ ಕೊನೆಗೆ ರಮೇಶ್ ರೆಡ್ಡಿ ಅವರು ನಮ್ಮೂರವರು ಪಕ್ಕದೂರವರು ಅಂತೇಳಿ ಗೊತ್ತಾಗಿ ಅವ್ರಿಗೆ ಪರಿಚಯ ಮಾಡ್ಕೊಂಡಿದ್ದಕ್ಕೆ ಪಕ್ಕದೂರವರಾ ಅಂತೇಳ್ಬಿಟ್ಟು ಆ ಥರ ಪ್ರೊಡ್ಯೂಸರ್ ಸಿಕ್ಕಿದ್ದು. ಅವ್ರ ಪರಿಚಯದವರು ದೇವರಾಜ್ ಅವರು ಆ ಥರದಲ್ಲಿ ಸಿಕ್ಕಿರೋದು. ಸೊ ಹೊಸ ಪ್ರೊಡ್ಯೂಸರ್ ಹುಡ್ಕೋದಕ್ಕೆ ಇವತ್ತಿಗೂ ಕಷ್ಟ ಇದೆ. ಬಟ್ ಏನಂತಂದರೆ ಅದು ಇವತ್ತಿಗೆ ಅಂದರೆ ನಾನು ತೆಲುಗು ಇಂಡಸ್ಟ್ರಿ, ಬಾಂಬೆ ಇಂಡಸ್ಟ್ರಿ ಎಲ್ಲ ಓಡಾಡಿದ್ದೀನಿ, ನೋಡಿದ್ದೀನಿ. ಅಲ್ಲೆಲ್ಲ ಪ್ರಾಪರ್ ಪ್ರೊಡ್ಯೂಸರ್ ಆಫೀಸ್ ಇದೆ. ಅಲ್ಲಿ ಪ್ರೊಡ್ಯೂಸರ್ಸು ಕತೆ ಕೇಳೋಕ್ಕೆ ಅಂತ ಕೂತ್ಕೊತಾರೆ. ಡೈಲಿ ಮಧ್ಯಾಹ್ನ ಸಂಜೆ ಇಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂತ್ಕೊಂಡು ಯಾರಾದರೂ ಹೊಸಬ್ರು ಬಂದರೆ ಅವ್ರ ಆಫೀಸಿಗೆ ಬಂದರೆ ಅಲ್ಲಿ ಕತೆ ಕೇಳೋ ಅಭ್ಯಾಸ ಈಗಲೂ ಇದೆ. ಬಟ್ ಕನ್ನಡದಲ್ಲಿ ಆ ಥರ ಈಗ ನಾನು ಏನು ಆ್ಯಕ್ಟಿವ್ ಆದಮೇಲೆ 12 ವರ್ಷದಲ್ಲಿ ನೋಡಿರೋ ಪ್ರಕಾರ ಆ ಥರ ಒಂದು ಪ್ರಾಪರಾಗಿ ಆಫೀಸಲ್ಲಿ ಇರ್ತಾರೆ, ನಾವು ಹೋಗಿ ಅಲ್ಲಿ ಪಿಚ್ ಮಾಡ್ಬೋದು ಅನ್ನೋ ಕಲ್ಚರ್ ಆಲ್ಮೋಸ್ಟ್ ಕಮ್ಮಿಯಾಗಿದೆ. ಈಗ ಕೊರೋನಾ ಆದಮೇಲಂತೂ ಆಲ್ಮೋಸ್ಟ್ ಹೊರಟೋಗಿದೆ. ಸೊ ಪ್ರೊಡ್ಯೂಸರ್ಸ್ ಎಲ್ಲಿದ್ದಾರೆ ಅಂತ ಹುಡ್ಕೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಈಗ. ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ, ಅದರಲ್ಲೂ ಈ ಥರ ಸಿನಿಮಾಗಳಿಗೆ. ಪ್ರೊಡ್ಯೂಸ್ ಯಾರು ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಗೋದೇ ದೊಡ್ಡ ವಿಷಯ ಆಗೋಗಿದೆ. ಸೊ ಅಂಥದ್ರಲ್ಲಿ ಅವ್ರಿಗೆ ಸಿಕ್ಕಿ ಅವರಷ್ಟು ಸಿನಿಮಾಗಳನ್ನು ಮಾಡಿರೋದು ಮತ್ತು ಅವೆಲ್ಲ ಕನ್ನಡಕ್ಕೆ ಭಾಳ ಒಳ್ಳೊಳ್ಳೆ ಸಿನಿಮಾಗಳಾಗಿ ಸಿಕ್ಕಿರೋದು ಒಂದು ಬಗೆಯ ಅದೃಷ್ಟ ಅಂತ ನಾವು ಭಾವಿಸಬಹುದು. ಸೊ ಧನ್ಯವಾದಗಳು, ಅಂದರೆ ನೀವು ಅಂಥ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಮತ್ತು ನಾನು ಆಶಿಸ್ತೀನಿ ಇಂಥ ಎಷ್ಟೋ ಕನಸುಗಣ್ಣಿನ ಹುಡುಗರಿದ್ದಾರೆ, ಒಳ್ಳೊಳ್ಳೆ ಕತೆಗಳನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೂ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಇನ್ನೂ ಅತ್ಯುತ್ತಮ ಸಿನಿಮಾಗಳು. ಸರ್ ಹೇಳಿದಾಗೆ ಮೋಡ ಕವಿದ ವಾತಾವರಣ ತಿಳಿಯಾಗೋದಕ್ಕೆ ಪ್ರೊಡ್ಯೂಸರ್ ತುಂಬ ಮುಖ್ಯ. ಅಂಥವ್ರು ಸಿಗಲಿ, ಇನ್ನು ನಿಮ್ಮಂಥ ಎಷ್ಟೋ ನಿರ್ದೇಶಕರು ಬರಲಿ ಅನ್ನೋದು ನಮ್ಮ ವೇದಿಕೆಯ ಹಾರೈಕೆ. ಭಾರತಿ ಮೇಡಮ್, ನಿಮಗೆ ನನ್ನ ಮುಂದಿನ ಪ್ರಶ್ನೆ. ನೀವು ಆಗ ಸಿನಿಮಾದಲ್ಲಿ ಮಾಡ್ತಿದ್ದಾಗ ಸೌಲಭ್ಯಗಳು ದೃಷ್ಟಿಯಿಂದ ಕಡಿಮೆ ಇತ್ತು, ಬಜೆಟ್ ದೃಷ್ಟಿಯಿಂದ ಕಡಿಮೆ ಇತ್ತು. ಈಗ ಈ 100 ಕೋಟಿ ಅನ್ನೋದೆಲ್ಲ ನೀವು ಕೇಳೇ ಇರೋದಿಲ್ಲ. ಸೊ ಕತೆ, ಕಲೆ, ಬಜೆಟ್ಟು, ಸೌಲಭ್ಯ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡ್ರೆ ಆಗ ಅದು ಚೆನ್ನಾಗಿತ್ತು, ಈಗ ಇದು ಚೆನ್ನಾಗಿದೆ ಅಂತ. ಅಂದರೆ ಈಗ ನೀವು ಸಿನಿಮಾಗಳನ್ನು ನೋಡ್ತಿರಲ್ಲ, ಕಥೆಯ ದೃಷ್ಟಿಯಿಂದ, ಕಂಟೆಂಟ್ ದೃಷ್ಟಿಯಿಂದ ಮತ್ತು ಬಜೆಟ್ಟಿನ ದೃಷ್ಟಿಯಿಂದ, ಸೌಲಭ್ಯದ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದನೂ ಏನನ್ಸುತ್ತೆ ನಿಮಗೆ? ಅದೇ ಚೆನ್ನಾಗಿತ್ತು ಅನ್ಸುತ್ತಾ, ಈಗ ಚೆನ್ನಾಗಿದೆ ಅನ್ಸುತ್ತಾ? ಆ ಕಾಲನೇ ಚೆನ್ನಾಗಿತ್ತು. ಆಗ ನಮಗೆ ಈ ಸೌಲಭ್ಯಗಳೆಲ್ಲ ಇರಲಿಲ್ಲ. ಒಂದು ಔಟ್ಡೋರ್ಗೆ ಹೋದರೆ ನಾವು ಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ಮನೆಗಳನ್ನ ಹುಡ್ಕೊಂಡು ಹೋಗ್ತಾಯಿದ್ವಿ. ಹುಡ್ಕೊಂಡು ಹೋಗಿ ಅಮ್ಮ ಈಗ ಚೇಂಜ್ ಮಾಡಬೇಕು, ಬನ್ನಿ ಅಂತ ಆ ಥರ ಚೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಈಗ ಬರೀ ಮಾತೆತ್ತಿದ್ರೆ ಕಾರಲ್ಲಿ ಹೋಗಿ ಕೂತ್ಕೋತಾರೆ, ವ್ಯಾನಲ್ಲಿ ಹೋಗಿ ಕೂತ್ಕೋತಾರೆ. ನಮ್ಗೆ ಯಾವ ಸೌಲಭ್ಯನೂ ಇಲ್ಲ. ಬಟ್ ನಮಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಮ ಕೆಲಸದ ಮೇಲೆ. ಹೋಗಿದ್ದ ಕಡೆ ನಮ್ಮ ಕೆಲಸ ಆಗಬೇಕು, ನಾವು ಚೆನ್ನಾಗಿ ಮಾಡಬೇಕು. ಇದೆಲ್ಲ ನಮಗೆ ಗಮನಕ್ಕೆ ಬರ್ತಾನೆ ಇರಲಿಲ್ಲ. ಕೆಲಸ ಬಿಟ್ಟರೆ ಇನ್ನೇನು ಗೊತ್ತೇ ಇಲ್ಲ ನಮಗೆಳ. ನನಗಂತೂ ಅದು ಇದೇ ಇಲ್ಲ ನನಗೆ. ಹೋಗಿದ್ದ ಕಡೆ ಎಲ್ಲನೂ. ಒಂದು ಸಲ ಹಿಂದಿ ಸಿನಿಮಾ ನಾನು ಮಾಡಬೇಕಾದ್ರೆ ಘರ್ ಘರ್ ಕಿ ಕಹಾನಿ ಅವ್ರದ್ದು ಒಂದು ಶೂಟಿಂಗು, ಒಂದು ಸಾಂಗು KRSಲ್ಲಿ ತೆಗೆದ್ರು. KRSಲ್ಲಿ ಆವಾಗವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲೆಲ್ಲಿ ಇದೆ ಆವಾಗೆಲ್ಲ ಏನೂ ಇರಲಿಲ್ಲ KRSಲ್ಲಿ. ನಾನು ನಮ್ಮ ಕಾರ್ ಒಳಗಡೆ ಕೂತ್ಕೊಂಡು ಡ್ರೆಸ್ ಮಾಡಿಕೊಂಡು ಶಾರ್ಟಿಗೆ ಹೋಗ್ತಾಯಿದ್ದೆ. ಅವ್ರಿಗೆಲ್ಲ ಆಶ್ಚರ್ಯ, ಇಷ್ಟು ಬೇಗ ಹೇಗಮ್ಮ ಅಲ್ಲ. ಏನಿಲ್ಲ ಸರ್, ಆಗಬೇಕು ಅನ್ನೋ ಥರ ಇದ್ದರೆ ಏನು ಕೆಲಸನೂ ನಮ್ಮಿಂದ ಸಾಧ್ಯ. ಒಂದು ಒಳ್ಳೇದಾಗಬೇಕು ಅಂದಾಗ ಎಲ್ಲರ ಶ್ರಮ ಇರುತ್ತೆ ಅದರಲ್ಲಿ. ಆಗ ಎಲ್ರಿಗೂ ಒಂದು ಶ್ರದ್ಧೆ ಇತ್ತು, ಈಗ ಮಾಡಬೇಕು, ನಾನು ಹೇಗಿರಬೇಕು. ನಾನು ಕಲ್ತ್ಕೊಂಡಿದ್ದು ದೊಡ್ಡವ್ರನ್ನ ನೋಡಿನಿ. ಎಲ್ಲ ಹಿರಿಯ ಕಲಾವಿದರನ್ನ ನೋಡಿ ನಾನು ಕಲಾವಿದೆ ಆಗಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಏನೂ ಇಲ್ಲ, ನನ್ನಿಂದ ಭಗವಂತ ಮಾಡಿಸಿದಾನೆ, ನಾನು ಮಾಡಿದ್ದೀನಿ ಅಷ್ಟೇ ವಿನಃ ನಾನು ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ನಾನು ಅಲ್ಲ. ಅಷ್ಟು ಮಾತ್ರ ಹೇಳ್ತೀನಿ ನಾನು. ಮೇಡಮ್, ಆಗ ಕನ್ನಡದಲ್ಲಿ ಮಾತ್ರ ಅಲ್ಲ,
ನೀವು ಆ ಕಾಲಕ್ಕೆ ಬೇರೆ ನಮ್ಮ ದಕ್ಷಿಣ ಭಾರತದ ಅನೇಕ ಭಾಷೆಗಳಲ್ಲಿ ನಟಿಸಿದಿರಿ, ಹಿಂದಿಲಿ ನಟಿಸಿದಿರಿ. ಆಗ ನಿಮಗೆ ಇಲ್ಲಿಗೂ ಅಲ್ಲಿಗೂ ಏನು ಅನ್ನಿಸ್ತಾ ಇತ್ತು ಅಂದರೆ ನಮ್ಮ ಕನ್ನಡದ ಕಥೆಗಳು ಮತ್ತು ನಿರ್ದೇಶಕರು, ಬೇರೆ ಭಾಷೆಯ ಕಥೆಗಳು ಮತ್ತು ನಿರ್ದೇಶಕರು? ನೋಡಿ, ಇಂಡಸ್ಟ್ರಿ ಇದ್ದಿದ್ದು ಮಡ್ರಾಸಲ್ಲಿ, ಸಿನಿಮಾ ಇಂಡಸ್ಟ್ರಿ ಹೋಲ್ ಇಂಡಸ್ಟ್ರಿ ಇದ್ದಿದ್ದೇ ಅಲ್ಲಿ ಒಂದು ಸಿಸ್ಟಮ್. ಎಲ್ರೂ ಎಲ್ಲ ಕಲಾವಿದ್ರೂ ಟೈಮಿಂದು ಏನು ಎಷ್ಟು ಪರ್ಫೆಕ್ಟಾಗಿತ್ತು ಅಂದರೆ 7 o'clock ಕಾಲ್ ಶೀಟ್ ಅಂತ ಹೇಳಿದ್ರೆ 5 ನಿಮಿಷ ಇರಬೇಕಾದ್ರೆ ಎಲ್ಲರೂ ಸೆಟ್ ಒಳಗಡೆ ಇರ್ತಾಯಿದ್ವಿ. ಸೊ ಅವರಿಂದ ನಾನು ಕಲ್ತ್ಕೊಂಡಿದ್ದೇನೆ. ಸೊ ನಾನು ದೊಡ್ಡವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಒಂದು ಸಲ ನಾನು ಎಲ್ಲರೂ ಬಂದುಬಿಡ್ತಾರೆ ಹೀಗೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು 7 ಗಂಟೆ ಕಾಲ್ ಶೀಟ್ಗೆ 6:25 ನಿಮಿಷಕ್ಕೆ ಕಾಲು ಹೀಗೆ ಇಡಕ್ಕೆ ಹೋಗ್ತೀನಿ, ಒಂದು ಕೈ ಎಳೆಯುತ್ತೆ. ಶಿವಾಜಿ ಗಣೇಶನವರು, ನೀ ಮೊದಲೇ ಪೊರಿಯಾ? ಇಲ್ಲೇ ನಾ ಮೊದಲೇ ಪೋಣು. ಸೊ ಈ ಕಾಂಪಿಟೇಷನ್ನು ನೋಡಿದಾಗ ಎಷ್ಟು ಹೆಮ್ಮೆ ಅನಿಸುತ್ತೆ ನಮಗೆ. ಅದೇ ಥರನೇ ಎಲ್ಲರೂ ಅಷ್ಟೇ ಆ ಒಂದು ಸಮಯದ ಒಂದು ಇದಿತ್ತಲ್ಲ, ಎಲ್ರೂ ಬಹಳ ಚೆನ್ನಾಗಿದೆ. ಅವರಿಂದ ಅದನ್ನು ಈಗಲೂ ಕಾಂಪಿಟೇಷನ್ ಇದೆ ಮೇಡಮ್. ಯಾವ ಥರ ಗೊತ್ತಾ, ಆ ಹೀರೋ ಎಷ್ಟು ಗಂಟೆಗೆ ಬರ್ತಾನೆ ಸೆಟ್ಗೆ? 10:30 ಬರ್ತಾನೆ. ಹಂಗಾರೆ ನಾನು ಅವನಿಗಿಂತ ಸ್ವಲ್ಪ ದೊಡ್ಡ ಹೀರೋ 11:30 ಹೋಗ್ತೀನಿ ಸೆಟ್ಗೆ ಅಂತ. ನೋಡಿದ್ರಾ, ಮೋಡ ಕವಿದ ವಾತಾವರಣಕ್ಕೆ ಕಾರಣವೇನು ಒಂದು ಗೊತ್ತಾಯ್ತು. ಬಾಬು ಸರ್ಗೆ ಅವರು ಬಹಳ ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಬಹಳ ಬೇಗ ಕಲ್ತ್ಕೊಳ್ಳೋದು ಅದೆಲ್ಲ ತುಂಬ ಇಷ್ಟ ಅವ್ರಿಗೆ. ಆ ಕಾಲದಲ್ಲೇ ಒಂದು ನೀರು ಹಿಂದ್ಗಡೆ ಕಾರಂಜಿಯಿಂದ ಚಿಮ್ತಾ ಇರುತ್ತಲ್ಲ, ಇದನ್ನು ಹೆಂಗಾದರೂ ಮಾಡಿ ಬಳಸ್ಕೊಳ್ಬೇಕಲ್ಲ ಅಂತ ಮುಂದೆ ಏನೋ ಇಟ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು, ಈ ಸೆಟ್ಗೆ ಎಷ್ಟಪ್ಪ ಖರ್ಚು ಮಾಡಿದ್ದಾರೆ ಅಂತ ಎಲ್ಲರೂ ಕೇಳೋಂಗೆ, ಅದೇನೂ ಖರ್ಚು ಮಾಡಿಲ್ಲ, ಹಿಂದೆ ಒಂದು ಕಾರಂಜಿ ಅಷ್ಟೇ ಅದು. ಅವರೊಂದು ನೀಲಿ ಲೈಟ್ ಹಾಕಿ ಇಟ್ಟು ತೆಗೆದು ಹಾಗೆಲ್ಲ ಚೀಟಿಂಗು. ಆದರೆ ಅದಕ್ಕೊಂದು ಕಲ್ಪನೆ ಬೇಕಲ್ಲ. ಇದನ್ನು ಈ ನೀರಿನ ಚಿಮ್ಮುವಿಕೆಗೆ ನಾನೊಂದು ಬಣ್ಣದ ಬೆಳಕಿಟ್ಟು ಕ್ಯಾಮ್ರಾ ಇಟ್ಟರೆ ಇದರ ವೈಭವ ಸ್ಕ್ರೀನ್ ಮೇಲೆ ಹೀಗೆ ಕಾಣುತ್ತೆ ಅಂತ ಅನ್ನುವ ಕಲ್ಪನೆಗೆ ಅವ್ರಿಗೊಂದು ಆ ಒಂದು ಕನಸುಗಾರಿಕೆ ಬೇಕಲ್ಲ, ಹಾಗೆ ಇದ್ದವರವರು. ನನಗೆ ಬಹಳ ಸಲ ಅನಿಸುತ್ತೆ ಬಾಬು ಸರ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ, ಸರ್ ಒಂದು ಸ್ವಲ್ಪ ಇಷ್ಟೆಲ್ಲ ಈ ಕಂಪ್ಯೂಟರಲ್ಲಿ ಇಷ್ಟೆಲ್ಲ ಏನು ಬೇಕಾದರೂ ಯಾವ ಸೈಜಿನ ಆನೆ ಬೇಕು, ಕಣ್ಣೆಷ್ಟಿರಬೇಕು ಅಂತೆಲ್ಲ ಒಂದು ಸೃಷ್ಟಿಯನ್ನು ನೈಜವಾಗಿ ಮಾಡಿಬಿಡುವಂತಹ ಈ ಕಾಲದಲ್ಲಿ ನಾನೊಂಚೂರು ಇನ್ನೊಂದು 20 ವರ್ಷ ಲೇಟಾಗಿ ಹುಟ್ಟಬೇಕಿತ್ತು ಅಂತ ಅನಿಸಿದೆಯಾ ಸರ್ ನಿಮಗೆ? ಇಲ್ಲ ಪ್ರತಿ ದಿವಸ ಸಿನಿಮಾ ಮೇಕಿಂಗ್ ಒಂದು ಚಾಲೆಂಜ್, ಪ್ರತಿದಿನ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಒಂದು ನಿಮಿಷ, ಮೇಡಮ್ ಅವ್ರು ಹೇಳಿದ್ರು ಡ್ರೆಸ್ ಚೇಂಜ್ದು ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಬ್ಬರು ಆ್ಯಕ್ಟ್ರೆಸ್ ಇದ್ದಾರೆ, ಅವ್ರ ಕಂಡೀಷನ್ನೇ 8 ಕಾರ್ವಾನ ಕೊಡಬೇಕು ಅವ್ರಿಗೆ. 8 ಯಾತಕ್ಕೆ ಹೇಳಿ? 8 ಒಂದು ಬಟ್ಟೆ ಚೇಂಜ್ ಮಾಡೋಕ್ಕೆ, ಒಂದು ಮೇಕಪ್ಗೆ, ಒಂದು ಅವ್ರ ಮಗುನ ಮತ್ತು ಆಯಾನ ನೋಡ್ಕೊಳ್ಳೋಕ್ಕೆ, ಅವರು ಊಟ ಮಾಡೋಕ್ಕೆ, ಆಮೇಲೆ ಮಲಗಕ್ಕೆ, ಈ ಥರ ಇನ್ನೆರಡು ಎಕ್ಸ್ಟ್ರಾ ಬರ್ತಾರೆ ಅವ್ರ ಫ್ರೆಂಡ್ಸ್ಗೆಲ್ಲ ಅಂತ 8 ಕಾರ್ವಾನ್. ಒಂದು ಕಾರ್ವಾನ್ಗೆ 20,000 ರೂಪಾಯಿ ಬಾಡಿಗೆ. ಭಾಳ ದೊಡ್ಡ ಆ್ಯಕ್ಟರ್ಸ್ ಆಗಿ ಹೀಗೆ. ಆಮೇಲೆ ನಮ್ಮಲ್ಲಿ ನಾಗೇಂದ್ರ ಪ್ರಸಾದ್ ಅವರು ಹೇಳಿದಂಗೆ ಧೈರ್ಯವಂತ ನಿರ್ಮಾಪಕರಿಲ್ಲ. AVMನವರು ಬೇಡ್ರ ಕಣ್ಣಪ್ಪ ಸರ್, ಇದು ನಾಳೆ ಪೇಪರ್ ಹೆಡ್ಲೈನು, ಪರವಾಗಿಲ್ವಾ? ಹೇಳಿಮ್ಮ, ಏನಂತ. ಬೇಡ್ರ ಕಣ್ಣಪ್ಪ ಮಾಡುವಾಗ ಎಲ್ಲೋ ಕೊಳ್ಳೇಗಾಲದ ಹತ್ರ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡ್ತಿದ್ದಾಗ HLN ಸಿಂಹ ಅವ್ರು ನೋಡಿಬಿಟ್ಟು ಧೈರ್ಯ ಮಾಡಿ ಹೋಗಿದ್ದೇನೆ, ಬೇಡ್ರ ಕಣ್ಣಪ್ಪ ಮಾಡಿದ್ರು. ರಾಜ್ಕುಮಾರ್ ಒಂದು ಫೆನಾಮಿನಲ್ ಆ್ಯಕ್ಟರ್ ಆದರು ಕರ್ನಾಟಕದಲ್ಲಿ. ಅಂದರೆ ಆವತ್ತು ಧೈರ್ಯ ಆ ಪ್ರೊಡ್ಯೂಸರ್ಗೆ ಎಷ್ಟಿತ್ತು. ಅದೇ ಥರ ವೀರಸ್ವಾಮಿಯವರು ಪುಟ್ಟಣ್ಣ ಅವ್ರನ್ನ ನಂಬಿ ಕತೆ ತಗೊಂಡಾಗ ವಿಷ್ಣುವರ್ಧನ್ ಹಾಕಿ ಮೆಗಾ ಹಿಟ್ ಮಾಡಿ ವಿಷ್ಣುವರ್ಧನ್ ಒಂದು ಸೂಪರ್ ಸ್ಟಾರು ಬಾರ್ನ್ ಆಯಿತು. ನಮ್ಮ ಅಂಥದಲ್ಲೂ ಅಷ್ಟೇ, ನಮ್ಮ KCN ಚಂದ್ರಶೇಖರ್ ಅವರು ಮೊದಲೆಲ್ಲ ಅವ್ರನ್ನ ಹಾಕೋಣ ಇವ್ರನ್ನ ಹಾಕೋಣ ಅಂತಿದ್ರು. ನಾನು ಯಾರೂ ಬೇಡಿ ಸರ್, ನಾನು ಅಂಬರೀಷನ್ನ ಹಾಕ್ತೀನಿ ಅಂದರೆ ಮೊದಲು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು, ಆಮೇಲೆ ಧೈರ್ಯ ಕೊಟ್ಟ ಮೇಲೆ ಒಪ್ಕೊಂಡ್ರು, ಅಂಬರೀಷ್ ಒಂದು ಸೂಪರ್ ಸ್ಟಾರ್ ಆದರು. ಸೊ ಇವತ್ತು ಏನಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ಗೆ ಧೈರ್ಯ ಇಲ್ಲ. ಅವ್ರಿಗಿರೋದೇನು ಧೈರ್ಯ? ಒಬ್ಬ ಸೂಪರ್ ಸ್ಟಾರ್ನ ಹಾಕ್ಕೊಂಬಂದ್ಬಿಟ್ರೆ, ನಾವು ಪಿಕ್ಚರ್ ಮಾಡಿಬಿಟ್ರೆ ಎಲ್ಲ ಪೇಪರ್ ಮೇಲೆ ಲೆಕ್ಕ ಬರ್ಕೊಂಡ್ಬಿಡ್ತಾರೆ, ಇದಿಷ್ಟು ಈ ಏರಿಯಾ ಬರುತ್ತೆ, ಇದು ಸ್ಯಾಟಲೈಟ್ ಬರುತ್ತೆ, ಇದು ಅಂತ. ಧೈರ್ಯನೇ ಇಲ್ಲ ಇವತ್ತು. ಆದ್ದರಿಂದ
ಆ ಥರ ಪ್ರೊಡ್ಯೂಸರ್ಸು ಇವತ್ತು ಕಾಣೆ ಆಗಿಬಿಟ್ಟಿದ್ದಾರೆ, ಇಲ್ಲವೇ ಇಲ್ಲ, ಪ್ರೊಡ್ಯೂಸರ್ಸ್ ಇಲ್ಲ. ಪಾಪ ಎಲ್ಲೋ ರಿಯಲ್ ಎಸ್ಟೇಟ್ನವ್ರು ಒಂದಿಷ್ಟು ದುಡ್ಡು ಜಾಸ್ತಿ ಇರುತ್ತೆ, ಬರ್ತಾರೆ ಎಲ್ಲಿಂದನೋ ಪಿಕ್ಚರ್ ಮಾಡ್ತಾರೆ, ಅವ್ರಿಗೆ ಯಾವ ಥರ ಟೇಸ್ಟ್ ಇಲ್ಲ. ಸಿ ಒಬ್ಬರು ಬೆಂಗಾಲ್ನವರು ಪ್ರೊಡ್ಯೂಸರ್ ಇದ್ದರು, ಪಾಲ್ ಅಂತ. ಅವರು ಭಾಳ ಸಕ್ಸಸ್ಫುಲ್ ಪಿಕ್ಚರ್ಸ್ ಮಾಡ್ತಿದ್ರು. ಒಂದು ಸರಿ ರಾಜ್ಕುಮಾರ್ ಅವ್ರಿಗೆ ಒಂದು ಕತೆ ಹೇಳಿದ್ರು. ಆಯಿತು, ಕತೆ ಹೇಳಿದ್ಮೇಲೆ ನನ್ನ ತಮ್ಮನಿಗೆ ಹೇಳಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಿಮ್ಮ ತಮ್ಮ ಅವ್ರಿಗೆಲ್ಲ ನಾನು ಹೇಳೋದು ಸರ್, ನೀವು ಆ್ಯಕ್ಟ್ರು, ನಾನು ಪ್ರೊಡ್ಯೂಸರು, ಇವರು ನಮ್ಮ ಡೈರೆಕ್ಟ್ರು, ನೀವು ಎಸ್ ಅಂದರೆ ನಾನು ಪಿಕ್ಚರ್ ಮಾಡ್ತೀನಿ, ಇಲ್ಲ ನನ್ನ ತಮ್ಮನಿಗೆ ಹೇಳ್ದೆ ಆಗೋದಿಲ್ಲ ಅಂದರು. ಬೇಡ ಬಿಟ್ಬಿಡಿ, ನನ್ನ ಅಡ್ವಾನ್ಸ್ ವಾಪಸ್ ಕೊಡಿ ತೊಗೊಂಡೋದ್ರು. ಆ ಥರ ಪ್ರೊಡ್ಯೂಸರ್ಸ್ ಆ ಥರ ಇದ್ದರು. ಅಂದರೆ ಅಷ್ಟು ಕಮ್ಯಾಂಡಿಂಗ್ ಪೊಸಿಷನ್ನಲ್ಲಿ ಒಂದು ಚಿತ್ರಕ್ಕೋಸ್ಕರ ಅವ್ರು ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಮಾಡೋರು. ಇವತ್ತೇನಾಗಿದೆ, ಅವ್ರ ಮೇಲೆ ನಂಬಿಕೆ ಇಲ್ಲ. ಯಾರ ಮೇಲೆ? ಪ್ರೊಡ್ಯೂಸರ್ಗೆ ನಾನು ಯಾರು 4 ಪಿಕ್ಚರ್ ಮಾಡ್ತೀನಿ ಅನ್ನೋದ್ರ ಮೇಲೆ ನಂಬಿಕೆನೇ ಇಲ್ಲ. ಆಮೇಲೆ ಹಲವಾರು ಕಾರಣಗಳಿದೆ ಇವತ್ತು ಯಾತಕ್ಕೆ ಪಿಕ್ಚರ್ ಹೋಗ್ತಾ ಇಲ್ಲ, ಸೋಲ್ತಾ ಇದೆ, ಯಾಕೆ ಸೋಲ್ತಾ ಇದೆ, ಏನು ಇವತ್ತು ಬೇರೆ ಪ್ಯಾರಲಲ್ ಮೀಡಿಯಮ್ಗಳೆಲ್ಲ ಎಷ್ಟೊಂದು ಬಂದ್ಬಿಟ್ಟಿದೆ, ಅದಕ್ಕೆ ಜೊತೆಗೆ ನಾವು ಕಾಂಪಿಟೇಷನ್ ಮಾಡೋದು ಹೇಗೆ ಅನ್ನೋದೆಲ್ಲ ಒಂದು ಹೊಸ ಇದು ಉದ್ಭವ ಆಗ್ತಾಯಿದೆ. ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ಕ್ರಮೇಣ. ಅದಕ್ಕೆ ನಮ್ಮ ಇಂಡಸ್ಟ್ರಿನೇ ಉತ್ತರ ಕೊಡುತ್ತೆ. ನಮ್ಮ ಇಂಡಸ್ಟ್ರಿ ಡೆಫಿನೆಟಾಗಿ ಪಾಪ್ಯುಲರ್ ಆಗೇ ಆಗುತ್ತೆ, ಅದರಲ್ಲೇನು. ಏಕೆಂದರೆ 93 ವರ್ಷ ಇತಿಹಾಸ ಇರೋ ಒಂದು ಇಂಡಸ್ಟ್ರಿ ಇದು, ಸಾವಿರಾರು ಜನ ಕೆಲಸ ಮಾಡ್ತಾರೆ, ಇದು ದೊಡ್ಡ ಇಂಡಸ್ಟ್ರಿ ಇದು. ಏಕೆಂದರೆ ಇಂಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಇರೋದೇ ಚೀಪೆಸ್ಟ್ ಎಂಟರ್ಟೈನ್ಮೆಂಟು ಸಿನಿಮಾ. ಇವತ್ತು ನೀವು ಲಂಡನ್ಗೆ ಹೋದರೆ ಮೌಸ್ ಟ್ರ್ಯಾಪ್ ಅಂತ ಒಂದು ನಾಟಕ ಇದೆ, 3 ವರ್ಷ ಟಿಕೆಟ್ ಸಿಗೋಲ್ಲ. ಪ್ಯಾರಿಸ್ಗೆ ಹೋದರೆ ಒಂದು ಪ್ಲೇ ಇದೆ, ಆ ಪ್ಲೇ ಹೆಸರು ಮರ್ತುಬಿಟ್ಟೆ, 5 ವರ್ಷ ಬೇಕು ಟಿಕೆಟ್ ನೀವು ನೋಡೋಕ್ಕೆ. ರಷ್ಯಾದಲ್ಲಿ ಸ್ವಾನ್ ಲೇಕ್ ನೋಡಬೇಕಾದ್ರೆ ನೀವು 3 ವರ್ಷ ಕಾಯಬೇಕು ಟಿಕೆಟ್ಗೆ. ಈ ಥರ ಅಲ್ಲಿ ಪ್ಯಾರಲಲ್ ಬೇಕಾದಷ್ಟಿದೆ. ನಮ್ಮಲ್ಲಿ ಇರೋದು ಒಂದು ಸಿನಿಮಾ ಒಂದೇ. ಬಟ್ ಇವತ್ತೊಂದು ಏನೋ ಥಿಯೇಟ್ರ್ಗಳು ಅಡ್ಮಿಷನ್ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾವು ಮುಖ್ಯವಾಗಿ ಲೇಡೀಸ್ ಆಡಿಯನ್ಸ್ನ ಕಳ್ಕೊಂಬಿಟ್ಟಿದ್ದೀವಿ. ರಾಜ್ಕುಮಾರ್, ವಿಷ್ಣುವರ್ಧನ್ ಅವರೆಲ್ಲ ಲೇಡೀಸ್ ಆಡಿಯನ್ಸ್ ಪಿಕ್ಚರ್ಗಳೇ ಹೋಗ್ತಾಯಿತ್ತು. 12 ಗಂಟೆ ಶೋ ಪಿಕ್ಚರ್ಗಳು 75 ವಾರ, ನಮ್ಮ ಬಂಧನ 103 ವಾರ ಹೋಗಿದೆ ಲೀಡೋದಲ್ಲಿ. ಅಂದರೆ ಲೇಡೀಸ್ ಅವರು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು 12 ಗಂಟೆಗೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಬಂದ್ಬಿಡೋರು. ಸರ್, ನಾವೆಲ್ಲ ಹೆಣ್ಮಕ್ಳು, ಅಂದರೆ ಈ ಫೋರಮ್ ಹೆಣ್ಮಕ್ಳು ಕಳ್ಕೊಂಡಿದ್ದೀವಿ ಅನ್ನೋದು ಸರಿಯಾದ ಪದ. ಹೆಣ್ಮಕ್ಳು ಎಲ್ಲಿರ್ತಾರೋ, ಕೃಷಿ ಆಗಲಿ ಸಿನಿಮಾ ಆಗಲಿ, ನಾವು ಯಾವುದನ್ನು ಬೆಂಬಲಿಸ್ತೀವೋ ಅದೇ ಗೆಲ್ಲೋದು. ನಾವು ಯಾಕೆ ಬೆಂಬಲಿಸ್ಬೇಕು ಈಗ ಹೇಳಿ? ಈಗ ನೀವು ಎಲ್ಲರ ಕೈಗೂ ಇಷ್ಟಿಷ್ಟು ಉದ್ದ 2 ಮೀಟ್ರ್ 3 ಮೀಟ್ರ್ ಮಚ್ಚಿ ಕೊಟ್ಬಿಟ್ಟು ಸೋಮನ್ ಕೊಚ್ಚು ನಾವು ತರಕಾರಿ ಕೊಚ್ಚೋದಲ್ದೆ ಅಲ್ಲಿ ಬೇರೆ ಕೊಚ್ಚೋದು ನೋಡಬೇಕು. ಸರಿ. ಸೊ ಬರೀ ನಾವು ಹೆಣ್ಮಕ್ಳು ನಮ್ಮ ಮೂಲ ದ್ರವ್ಯ ಎಮೋಷನ್ಸ್, ಹೆಣ್ಮಕ್ಳೆ ಅಂತಲ್ಲ. ಸರ್ ಒಂದು ಮಾತು ಹೇಳ್ತಾ ಇದ್ರು, ಅವರು ಸಿನಿಮಾ ಮಾಡಿದ್ಮೇಲೆ ಅವರು ಆ ಕಾಲಕ್ಕೆ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ನಲ್ಲ, ಬೇರೆ ಬೇರೆ ಭಾಷೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅವರ ಸಿನಿಮಾಗಳು ಪ್ರದರ್ಶನ ಆದಾಗ ಅವರೊಂದು ಒಳ್ಳೆ ಅಬ್ಸರ್ವೇಷನ್ ಮಾಡಿದ್ದಾರೆ. ಏನಂದರೆ, ಯಾವ ದೃಶ್ಯದ ಯಾವ ಡೈಲಾಗಿಗೆ ಅಥವಾ ಯಾವ ಅಂಶಕ್ಕೆ ಕನ್ನಡದಲ್ಲಿ ಚಪ್ಪಾಳೆ ಬೀಳುತ್ತೋ ಜಗತ್ತಿನಾದ್ಯಂತ ಎಲ್ಲ ಭಾಷೆಯ ಎಲ್ಲ ಮನುಷ್ಯರು ಅದೇ ಪಾಯಿಂಟಿಗೆ ಚಪ್ಪಾಳೆ ಹೊಡಿತಿದ್ರಂತೆ. ಅಂದರೆ ಮನುಷ್ಯನ ಮೂಲ ದ್ರವ್ಯ ನಾವೆಲ್ಲ ಒಂದೇ ಭಾವನೆಗಳು. ಈಗ ಭಾವನೆಗಳೆಲ್ಲ ಬರೀ ಮಚ್ಚು, ನಾವು ಹೆಣ್ಮಕ್ಳು ಯಾಕೆ ನೋಡ್ಬೇಕು ಹೇಳಿ? ಇಲ್ಲ, ಮಚ್ಚು ಒಂದೇ ಬರ್ತಾ ಇದೆ ಅಂತಲ್ಲ, ಬೇಕಾದಷ್ಟು ಒಳ್ಳೆ ಪಿಕ್ಚರ್ಗಳೀಗ ಅಪ್ಪ ಐ ಲವ್ ಯು ಒಂದು ಪಿಕ್ಚರ್ ಚೆನ್ನಾಗಿ ಹೋಯ್ತು, ಬೇಕಾದಷ್ಟು ಬರ್ತಾ ಇದೆ. ಇದೇನು ಮಾಡೋಕ್ಕಾಗಲ್ಲ. ನೀವು ಒಂದು ಹೋಟ್ಲಿಗೆ ಹೋದರೆ 10 ಥರ ತಿಂಡಿ ಇರುತ್ತೆ, ನೀವೇನು ಬೇಕು ಅದನ್ನು ಆರಿಸ್ಕೊಳ್ಳಿ. ಆ ತಿಂಡಿನೆಲ್ಲ ಯಾಕೆ ತಗೊಳಕ್ಕೆ ಹೋಗ್ತೀರಾ ನೀವು? ಅಲ್ವಾ? ಆರಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ, ಅಲ್ಲ ಇದು ಆರಿಸ್ಕೊಳ್ಳಿ. ಆಯ್ತು ಸರ್. ಆಮೇಲೆ ಎಂತೆಂಥ ಚಿತ್ರಗಳನ್ನ ನೋಡಿಲ್ಲ ಕನ್ನಡ ಆಡಿಯನ್ಸು, ಗ್ರೇಟ್ ಪಿಕ್ಚರ್ಸ್ನೆಲ್ಲ ನೋಡಿದ್ದಾರೆ. ಬಂಗಾರದ ಮನುಷ್ಯನ 2 ವರ್ಷ ನಡೆಸಿದ್ರು ಅಂತ ನಾನು 150 ದಿನ ಓಡಿಸಿದ್ರು. ಎಂತೆಂಥ ಪಿಕ್ಚರ್ಗಳು ಕನ್ನಡದಲ್ಲಿ. ಒಂದು ಕಾಲದಲ್ಲಿ ಶುಕ್ರವಾರ ಕನ್ನಡ ಪಿಕ್ಚರ್ ರಿಲೀಸ್ ಆಗುತ್ತೆ ಅಂದರೆ ಎಂಟೈರ್ ಇಂಡಿಯಾ ಬೆಂಗಳೂರಲ್ಲಿ ಇರ್ತಿತ್ತು. ಅವ್ರಿಗೇನು ಕೆಲಸ ಅಂದರೆ ಕನ್ನಡದ ಕಥೆಗಳು, ಕನ್ನಡದ ಡೈರೆಕ್ಟ್ರುಗಳು, ಕನ್ನಡದ ಆ್ಯಕ್ಟ್ರುಗಳು, ಕನ್ನಡದ ಮೇಕಿಂಗ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಬೇಗ ರೈಟ್ಸ್ ತೊಗೊಂಡು ಹೋಗಿ ಅವ್ರ ಭಾಷೆಯಲ್ಲಿ ಮಾಡೋರು. ಹಾಗಿತ್ತು ಕಾಲ. ಒಂದು ಏನಾಗಿದೆ ಅಂದರೆ ಇವತ್ತು ಕನ್ಫ್ಯೂಸ್ ಆಗಿಬಿಟ್ಟಿದೆ, ಜನಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಏನು ನೋಡಬೇಕು ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟಿಕೆಟ್ ಪ್ರೈಸ್
ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾವು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಬಿಯರ್ನ ಹೋದ ವರ್ಷದ ಬಡ್ಜೆಟ್ನಲ್ಲಿ 160 ರೂಪಾಯಿನೋ 170 ರೂಪಾಯಿ ಇತ್ತು. ಈಗ ಅದೇನೋ ಕಮ್ಮಿ ಮಾಡಿ ಟ್ಯಾಕ್ಸ್ ಕಮ್ಮಿ ಮಾಡಿಬಿಟ್ಟಿದ್ದಾರಂತೆ, 100 ರೂಪಾಯಿನೋ 110 ರೂಪಾಯಿ ಆಗಿಬಿಟ್ಟಿದೆ. ಅದರ ಸೇಲ್ಸ್ ಎಷ್ಟಿದೆ ಅಂದರೆ 4 ಟೈಮ್ಸ್ ಸೇಲ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಬಿಕಾಸ್ ದಿ ರೇಟ್ ಈಸ್ ಲೆಸ್ಸರ್. ಸರ್, ರೇಟ್ ಒಂದೇ ಅಲ್ಲ, ನಾವು ನಮ್ಮದೇ ಅನುಭವ ಹೇಳೋದಾದರೆ, ಈಗ ನಮ್ಮ ಸ್ನೇಹಿತರೆ ನಿರ್ದೇಶಕರು ಯಾರ್ಯಾರೋ ಸಿನಿಮಾ ಮಾಡಿದಾಗ ಆಗಿರೋ 2-3 ಸಲ ಆಗಿರೋ ಅನುಭವ ಏನು ಅಂದರೆ, ಈಗ ನಮಗೇನೋ ಮನೆಯದು ಎಲ್ರಿಗೂ ನಮ್ಮ ಮನೆಯದು ತಾಪತ್ರಯಗಳಿರುತ್ತೆ. ರಿಲೀಸ್ ಆದ ತಕ್ಷಣ ಹೋಗಿ ನೋಡೋಕ್ಕಾಗಲ್ಲ. ಒಂದು 3 ದಿನ 4 ದಿನ 5 ದಿನ ಇರೋದೇ ಇಲ್ಲ ಸರ್. ಇದು ಸಮಸ್ಯೆ. ಅಂದರೆ ನಾವು ಒಂದು 3 ದಿನ ಬಿಟ್ಟು ನೋಡೋಣ ಅನ್ನೋ ಅಷ್ಟರಲ್ಲಿ ಇರಲ್ಲ. ನೀವು 3 ದಿನ ಟೈಮ್ ಕೊಟ್ಬಿಟ್ಟು 3 ದಿವಸ ಒಳಗಡೆ ಹೋಗಿ ಪಿಕ್ಚರ್ಗೆ ಯಾಕೆ ಹೋಗಲ್ಲ ಕನ್ನಡ ಪಿಕ್ಚರ್ಗೆ ನೀವು? ಅಲ್ಲ, ಮೊದಲು ಅಲ್ಲ ಏನಾಗಿದೆ, ಟೆಕ್ನಾಲಜಿ ಅಲ್ಲೂ ನೋಡಿ, ಟೆಕ್ನಾಲಜಿ ಹೇಗೆ ತಿಂತು. ಮೊದಲು 10 ಪ್ರಿಂಟ್ ಹಾಕ್ತಿದ್ವಿ ನಾವು, 10 ಪ್ರಿಂಟು ಇಲ್ಲ 15 ಪ್ರಿಂಟ್ ಹಾಕ್ತಿದ್ವಿ. ಬೆಂಗಳೂರಿನಲ್ಲಿ 3 ಥಿಯೇಟ್ರು, ಮೈಸೂರಲ್ಲಿ 1 ಥಿಯೇಟ್ರ್ ಹಾಕ್ತಾಯಿದ್ವಿ. ಇವಾಗ ಏನಾಗಿದೆ, ಟೆಕ್ನಾಲಜಿ ಆ ಪ್ರಿಂಟ್ ಸಿಸ್ಟಮ್ ಹೋಗ್ಬಿಟ್ಟು ಯಾವುದೋ ಸ್ಯಾಟಲೈಟಿಂದ ಬಂದುಬಿಟ್ಟಿದೆ. 300 ಸ್ಟೇಷನ್ನಲ್ಲಿ ಒಂದೇ ದಿವಸ ರಿಲೀಸ್ ಮಾಡಿಬಿಟ್ಟು 3 ದಿವಸದಲ್ಲಿ ವಾಪಸ್ಸು ತಂದುಬಿಡ್ತೀವಿ ಬೇಗ. ಆಗಲಿ ಸರ್. ದೊಡ್ಡ ಪಿಕ್ಚರ್ಗೆ ಸರ್, ದೊಡ್ಡ ಹೀರೋಗಳ ಪಿಕ್ಚರ್ ಅಲ್ಲ, ಹೀರೋಗಳಿಗೆ ಆರ್ಡಿನರಿ ಪಿಕ್ಚರು 90-70 ಹೀಗೆ ರಿಲೀಸ್ ಮಾಡ್ತಿದ್ದಾರೆ. ಚಿಕ್ಕ ಪಿಕ್ಚರ್ ಒಂದು 60 ಸ್ಟೇಷನ್ ಮಾಡ್ತಾರೆ. ಮನ್ಸೂರವರೇ, ಈಗ ಈ ಥರದ್ದು 2 ಬಗೆಯ ಸಿನಿಮಾಗಳಿದೆ. ನೀವು 2ನೇ ಬಗೆಯ ಆ ಥರದ ವ್ಯತ್ಯಾಸಗಳೇ ಇಲ್ಲ ಅನ್ನುವ ವಾದವನ್ನು ಬದಿಗಿಟ್ಟು ಇದೆ ಅಂತಲೇ ಅಂದ್ಕೊಂಡು, ನಿಮ್ಮ ಆಯ್ಕೆ ಈಗ ಹೋರಾಟ ಮಾಡೋದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ. ನಿಮ್ಮ ಆಯ್ಕೆ ಒಂಥರ ವ್ಯವಸ್ಥೆಯ ವಿರುದ್ಧದ ಧ್ವನಿಯಾಗಿ ನಾನು ನನ್ನ ಸಿನಿಮಾವನ್ನು ಬಳಸ್ತೀನಿ ಅಂತ ಅನ್ನೋದು ನಿಮ್ಮ ಆಯ್ಕೆ. ಈ ಸಿನಿಮಾ ಅನ್ನೋದು ಮನರಂಜನೆಯೋ, ಕಲೆಯೋ, ಅಥವಾ ಒಂದು ಹೋರಾಟದ ಧ್ವನಿಯೋ? ಅಲ್ಲ, ಇದು ಎಲ್ಲ 5 ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀರಾ, ಒಂದು ಸಿನಿಮಾ ಬಗ್ಗೆ ಹೇಳ್ತೀವಿ? ಇಲ್ಲ, 5 ಸಿನಿಮಾ 5 ವಿಭಿನ್ನ ಧ್ವನಿ ಇದೆ. ಹರಿವು ವ್ಯವಸ್ಥೆ ಅಲ್ಲ, ನಾತಿಚರಾಮಿ ವ್ಯವಸ್ಥೆ ಸಮಾಜದ ಕಟ್ಟಳೆ ಒಳಗಡೆ ಹೆಣ್ಣಿನ ಆಂತರ್ಯದ ಹೋರಾಟ ಅದು. ಓಕೆ, ಆ್ಯಕ್ಟ್ 1978 ಲಿಟ್ರಲಿ ಹೋರಾಟ. 1920 ಬೇರೆ ಥರನೇ ಇದೆ. ಅರ್ಥದಲ್ಲಿ ಹೇಳಲಿಲ್ಲ ನೀವು. ಈ ಹೀರೋ ಫೈಟಿಂಗು ಆ ಥರದ್ದು ಆ ಒಂದು ಪ್ಯಾಟರ್ನ ಬಿಟ್ಟು ಬೇರೆ ಅದನ್ನು ಮಾಡ್ತಿದ್ದೀರಲ್ಲ ಅದು. ಚೆಕ್. ಸೊ ಹೀರೋ ಪ್ಯಾಟ್ರನ್ ಬಿಟ್ಟು ಮಾಡಬೇಕು ಅಂತೇನಿಲ್ಲ. ನಾನು ಹೇಳೋ ಕಥೆಗಳಲ್ಲಿ ಪ್ರೊಡ್ಯೂಸರ್ಗೆ ಈ ಕಥೆಗಳು ಬೇಗ ಕನೆಕ್ಟ್ ಆಗ್ತಾ ಇದ್ದಾವೆ, ಅದಕ್ಕೆ ಪ್ರೊಡ್ಯೂಸರ್ ಸಿಗ್ತಾ ಇದ್ದಾರೆ. ಸೊ ಎಲ್ಲ ಥರ ಮಾದರಿಯ ಸಿನಿಮಾಗಳೂ ಪ್ರಯತ್ನ ನಡೀತಾ ಇರುತ್ತೆ. ಬಟ್ ಏನಂತಂದರೆ ಈಗ ಮುಖ್ಯವಾಗಿ ಕನ್ನಡ ಸಿನಿಮಾ ಇವತ್ತಿನ ಮೋಡ ಕವಿದ ವಾತಾವರಣ ಆ ಥರದ್ದೊಂದು ಸಿನಿಮಾ ಇದೆ, ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬಿಡಿ. ಓಕೆ, ಈ ಟೈಮಲ್ಲಿ ನಾವು ಹೇಳೋದು ಏನಂತಂದರೆ, ನೀವು ಸಿನಿಮಾ ರೈಟಿಂಗ್ ಬಗ್ಗೆ, ಅದು ಹೀರೋ ಮೇಲೆ ಇಲ್ಲ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ದಂಗೆ ಕಂಟೆಂಟಾ ಅನ್ನೋದಕ್ಕಿಂತ ಮುಖ್ಯವಾಗಿ ಬರವಣಿಗೆ ಬಗ್ಗೆ ತುಂಬ ಕೇರ್ಲೆಸ್ಸು ಕನ್ನಡ ಚಿತ್ರರಂಗಕ್ಕಿರೋದೇ ಇವತ್ತು ಕನ್ನಡ ಚಿತ್ರರಂಗ ಈ ಥರ ದುರಿತ ಕಾಲದಲ್ಲಿ ಇರೋದಕ್ಕೆ ಕಾರಣ. ರೈಟಿಂಗ್ ವಿಷಯದಲ್ಲಿ ಎಷ್ಟು ಲೇಜಿನೆಸ್ ಇದೆ. ನಮ್ಮಲ್ಲಿ ಬಾಂಬೆಯಿಂದ ಕ್ಯಾಮ್ರಾ ತರಿಸ್ತಾ ಇದ್ದೀವಿ, ಆಯಿತಾ, ಫಾರಿನ್ಗೆ ಹೋಗ್ಬಿಟ್ಟು ಮ್ಯೂಸಿಕ್ ಏನು ಪ್ರೋಗ್ರಾಮಿಂಗ್ ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಅದರದ್ದು ಮೂಲ ಆತ್ಮ ಏನಿದೆ, ಬರವಣಿಗೆಗೆ ಟೈಮ್ ಕೊಡ್ತಾ ಇಲ್ಲ, ಬರಹಗಾರರಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಬರವಣಿಗೆ ಬಗ್ಗೆ ಎಷ್ಟು ಲೇಜಿನೆಸ್ ಇದೆ, ಅದ್ರ ಬಗ್ಗೆ ಎಷ್ಟು ಕೇರ್ಲೆಸ್ ಇದೆ ಅಂತಂದರೆ, ತುಂಬ ಜನ ಡೈರೆಕ್ಟರ್ಗಳು ಸ್ಪಾಟಲ್ಲೆಲ್ಲ ಬರೆದ್ಬಿಟ್ಟು ನಾನು ಏನು ಬರೆದ್ರೂ ಶೂಟ್ ಮಾಡ್ತೀನಿ ಅನ್ನೋ ಒಂದು ಏನು ಅವರ ಏನು ಭ್ರಮೆಗಳಿದಾವಲ್ಲ, ಅದು ಕನ್ನಡ ಚಿತ್ರರಂಗದ ಒಟ್ಟಾರೆಯಾಗಿ ಪ್ರಯತ್ನಗಳಾಗ್ತಾ ಇಲ್ಲ ಅಂತಲ್ಲ. ಇವತ್ತಿನ ಜನ್ರೇಷನ್ನು ಓಕೆ, ನಮಗೆ ನಮ್ಮ ಇತಿಹಾಸದ ಬಗ್ಗೆ ಹೆಮ್ಮೆ ಇದೆ. ಓಕೆ, ಬಂಗಾರದ ಮನುಷ್ಯ ಆಗ್ಬೋದು, ಮುತ್ತಿನಾರ ಆಗ್ಬೋದು, ಎಲ್ಲರ ಬಗ್ಗೆ ಹೆಮ್ಮೆ ಇದೆ. ಹೆಮ್ಮೆನ ದಯವಿಟ್ಟು ಅದನ್ನೊಂದನ್ನೇ ನಂಬ್ಕೊಂಡಿರೋದಕ್ಕಿಂತ ಇವತ್ತು ಹೊಸ ಹುಡುಗರ ಪ್ರಯತ್ನನೂ ಗಮನಿಸೋದಕ್ಕೆ ಚಿತ್ರರಂಗದವರು ಸಪೋರ್ಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕಂತಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಜನ ಚಿತ್ರರಂಗದವ್ರಿಗೆ ಕನ್ನಡ ಸಿನಿಮಾಗಳು ನೋಡಲ್ಲ. ಸೆಲೆಬ್ರಿಟಿ ಶೋಗಳಿಗೆ ಮಾತ್ರ ಬರ್ತಾರೆ, ಪ್ರೀಮಿಯರ್ ಶೋಗಳಿಗೆ ಮಾತ್ರ ಬರ್ತಾರೆ, ದುಡ್ಡು ಕೊಟ್ಟು ಅವರೇ ಸಿನಿಮಾ ನೋಡ್ತಾ ಇಲ್ಲ. ಹೊಸ ಸಿನಿಮಾ ಹೊಸ ಪ್ರಯತ್ನಗಳಿಗೆ, ಆಯಿತಾ, ಯಾರಾದರೂ ಬಂದಿದೆ ಅಂತಂದರೆ ಅದ್ರ ಬಗ್ಗೆ ಅವರ ಸರ್ಕಲ್ಗಳಲ್ಲಿ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಹೊರತು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮುಂದೆ ಬಂದು. ಯಾಕೆಂತಂದರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾವು ಚಿತ್ರರಂಗನ ತಮಿಳು ಮಲಯಾಳಂ ಬಗ್ಗೆ ಎಲ್ಲ ರೆಫರೆನ್ಸ್ ತೊಗೊತೀವಲ್ಲ, ಅರುವಿ ಅಂತ ಒಂದು ಸಿನಿಮಾ ಬಂತು 2018ರಲ್ಲಿ. ಆ ಸಿನಿಮಾ ಬಂದ 3 ದಿವಸ ತುಂಬ ಕಡಿಮೆ ಜನ ಹೋಗ್ತಾ ಇದ್ದಿದ್ದು. ಅದಕ್ಕೆ ಜಾಸ್ತಿ ಒಳ್ಳೆ ಸಿನಿಮಾ ಅಂತ ರೆಸ್ಪಾನ್ಸ್ ಇತ್ತು, ಬಟ್ ಜನ ಹೋಗ್ತಾ ಇರಲಿಲ್ಲ. ರಜನಿಕಾಂತ್ ಅವರು ಅದನ್ನು ಪ್ರೈವೇಟ್ ಶೋ ಹಾಕ್ಕೊಂಡು ನೋಡ್ತಾರೆ. ನೋಡಿಕೊಂಡು ಅವ್ರು ಫಸ್ಟ್ ಟೈಮ್ ಅವ್ರನ್ನ ಯಾರು ಕೇಳಲ್ಲ, ಸಿನಿಮಾ ಟೀಮ್ ಅವ್ರನ್ನ ಕೇಳಲ್ಲ, ಏನೂ ಇಲ್ಲ, ಅವರೇ ಶೋ ಅರೇಂಜ್ ಮಾಡಿಕೊಂಡು ಚೆನ್ನಾಗಿದೆ ಅಂತ ನೋಡಿಬಿಟ್ಟು
ಅವರು ವಾಲಂಟಿಯರ್ ಆಗಿ ಮೀಡಿಯಾಗೆ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಸೊ ಅಲ್ಲಿಂದ ಆ ಸಿನಿಮಾ ತುಂಬ ದೊಡ್ಡ ಮಟ್ಟದ ಹಿಟ್ ಆಗುತ್ತೆ. ಸೊ ನಮ್ಮಲ್ಲಿ ಈ ಥರ ಒಳ್ಳೆಯ ಸಿನಿಮಾಗಳನ್ನ ಗುರುತಿಸೋದು ಇಂಪಾರ್ಟೆಂಟು, ಜೊತೆಗೆ ಬರವಣಿಗೆನೂ ಇಂಪಾರ್ಟೆಂಟು. ಸೊ ನಾವು ಆ ಥರ ಬರವಣಿಗೆ ಮೇಲೆ ಕೆಲಸ ಮಾಡಿದಷ್ಟು ನಮಗೆ ಮತ್ತಷ್ಟು ಅವಕಾಶ ಸಿಗ್ತಾ ಇರುತ್ತೆ. ಓಕೆ, ಭಾರತಿ ಮೇಡಮ್ ನೀವೇ ಮೇಡಮ್, ನಮ್ಮ ಚಿತ್ರರಂಗದ ಎಲ್ಲ ಹಿರಿಯ ನಟರ ಬಗ್ಗೆ ಎಲ್ಲ ಗೌರವವನ್ನೂ ಇಟ್ಟುಕೊಂಡು ನಾವು ಅವರನ್ನು ಅಭಿಮಾನಿಸುವವರಾಗಿ ಪ್ರೀತಿಸುವವರಾಗಿ ಕೂಡ ಅದನ್ನು ಪಕ್ಕಕ್ಕಿಟ್ಟು ಕೇಳುವುದಾದರೆ, ಎಲ್ಲ ಹೀರೋಗಳಿಗೆ ಅಭಿಮಾನಿ ಸಂಘಗಳಿರ್ತವೆ, ಅವರನ್ನು ನಾವು ಹೆಚ್ಚು 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 ಮೆರೆಸ್ತೀವಿ. ಸಂಘಗಳಿರ್ತವೆ ಅವ್ರದ್ದು. ಬೆಂಗಳೂರಲ್ಲಿ ಎಷ್ಟೊಂದು ಕಡೆ ಪ್ರತಿಮೆಗಳಿದೆ, ಬೇರೆ ಬೇರೆ ಊರುಗಳಲ್ಲಿದೆ ನಟರುಗಳದ್ದು. ನಿಮಗಿಂತ ಕಾಲು ಭಾಗ ಸಂಖ್ಯೆಯು ಸಿನಿಮಾ ಮಾಡದವ್ರದ್ದು ಕೂಡ ಪ್ರತಿಮೆಗಳಿದೆ. ಅವರ ಬಗ್ಗೆಗಿನ ಗೌರವ ಪ್ರೀತಿ, ಅವರ ಅಭಿಮಾನಿಗಳ ಮೇಲಿನ ಗೌರವ ಪ್ರೀತಿಯಿಂದಲೇ ಇದು ಹೇಳ್ತಾ ಇದ್ದೀನಿ. ಅವತ್ತಿಗೂ ಹೆಣ್ಣು ಮಕ್ಕಳನ್ನು ಹೀರೋ ಜೊತೆಗಿನ ಒಬ್ಬಳು ಹೀರೋಯಿನ್, ಆ ಕಥೆ ಇದೆ, ನಾಯಕ ಇದ್ದಾನೆ, ಅವನಿಗೊಬ್ಳು ನಾಯಕಿಯಾಗಿ ಇವಳು ಬೇಕು. ನಾಯಕಿನ್ನು ಅಂತಲೂ ಪದ ಇಲ್ವೇನೋ, ಹೀರೋಯಿನ್ ಅಷ್ಟೇ, ಒಂದು ಗೊಂಬೆಯಾಗಿ ಇತ್ತು. ನಿಮ್ಮ ಕಾಲದಲ್ಲಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಕಥೆಯಲ್ಲಿ ಕಂಟೆಂಟ್ ಇರ್ತಾ ಇತ್ತು. ಇವಾಗ ಇನ್ನೂ ಅದು ಹೋಗ್ತಾ ಇದೆ. ಮತ್ತು ಹಣದ ವಿಷಯದಲ್ಲೂ ಅಷ್ಟೇ, ಅವರಿಗೆ ಕೊಡುವ ಅಲ್ಲಿಂದ ಹಿಡಿದು ಎಲ್ಲ ರೀತಿಯ ಡಿಸ್ಕ್ರಿಮಿನೇಷನ್ ಇದೆ ಅಂತಲೇ ನಂಗೆ ಅನಿಸುತ್ತೆ. ನಿಮ್ಮ ವಿಷಯದಲ್ಲಂತೂ ನನಗೆ ಖಂಡಿತವಾಗ್ಲೂ ನಿಮ್ಮ ಸಾಧನೆಗೆ ಡಾಕ್ಟರೇಟ್ ಸಿಕ್ಕಿದೆ, ಪದ್ಮಶ್ರೀ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ, ಎಲ್ಲ ಅಭಿಮಾನಿಗಳ ಪ್ರೀತಿಯೂ ಸಿಕ್ಕಿದೆ. ಆದರೆ ನಿಜವಾಗಿ ಈ ಹೀರೋಗಳನ್ನು ಹೇಗೆ ಪ್ರತಿಮೆ ಹಾಕ್ಕೊಂಡು ನಾವು ಮೆರೆಸ್ತೀವಲ್ಲ, ಅದು ಯಾಕೆ ಹೆಣ್ಮಕ್ಳಿಗಿಲ್ಲ ಅನ್ನೋದ್ರ ಬಗ್ಗೆ ನನಗಂತೂ ಬೇಜಾರಿದೆ. ಇಷ್ಟು ದೊಡ್ಡ ಸಾಧನೆ, ಇಷ್ಟು ಸಂಖ್ಯೆಯ ಸಿನಿಮಾ, ಇಷ್ಟು ಭಾಷೆಗಳಲ್ಲಿ ನೀವು ಕೆಲಸ ಮಾಡಿಯೋ ನಿಮ್ಗೇನು ಅನ್ಸುತ್ತೆ? ಆ ಥರ ನಿಮ್ಗೇನಾದರೂ ಅನಿಸಿದೆಯಾ, ಓ ಅವ್ರಿಗೆ ಹಾಗೆ ನಮಗೆ ಹೀಗೆ ಅಂತ? ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ ನಾನು. ಬಟ್ ಪ್ರತಿಮೆಗಳು, ಪೋಸ್ಟರ್ಸು, ಇದಕ್ಕಿಂತ ಹೃದಯದಲ್ಲಿ ನಾವು ಇರ್ತೀವಲ್ಲ, ಅದಕ್ಕಿಂತ ಯಾವ ಪ್ರತಿಮೆನೂ ಬೇಕಾಗಿಲ್ಲ. ನಾನು ಕೇಳಿದ್ರೆ ನಾನು ಹೀರೋಗಳ್ದು ಅಷ್ಟೇ. ನಾನು ಎಷ್ಟೋ ಸಲ ಹೇಳ್ತೀನಿ, ದಯವಿಟ್ಟು ಎಲ್ಲಂದರೆ ಅಲ್ಲಿ ಇದನ್ನು ಇಡಬೇಡಿ. ಅವರು ಮಾರಾಟಕ್ಕಿರೋರಲ್ಲ, ಪ್ರೀತಿಸೋ ಜನಗಳವರೆಲ್ಲ. ಸೊ ಅವರನ್ನು ಒಂದು ಸ್ಥಾನದಲ್ಲಿ ಇದ್ದು ನೀವು ಹೃದಯದಲ್ಲಿ ಇಟ್ಟಿದ್ದೀರಲ್ಲ, ಅದಕ್ಕಿಂತ ಒಂದು ಪ್ರತಿಮೆ ಬೇಕಾ ಹೇಳಿ? ಸೊ ಅದೆಲ್ಲ ಬೇಕಾಗಿಲ್ಲ ಅಂತ ನನಗೆ. ಬಟ್ ನಂದು ಒಂದು ಪೋಸ್ಟರು, ನಂದು ಮತ್ತು ರಾಜ್ಕುಮಾರ್ ಅವ್ರದ್ದು ಮೆಜೆಸ್ಟಿಕ್ ಸರ್ಕಲಲ್ಲಿ ಜನ್ಮ ರಹಸ್ಯ 12 ಫೀಟು ಹಾಕಿದ್ರು, ನೋಡ್ದಂಗಿದೆ ನನಗೆ. ಸೊ ಆವಾಗ ಹಾಕಿದ್ರು ನನಗೆ, ಸೊ ಖುಷಿ. ಇವತ್ತು ನಾನು ಅದು ಅರೆ ಇತ್ತಲ್ಲ ಅನಿಸುತ್ತೆ. ಬಟ್ ಪ್ರೀತಿಯಿಂದ ಯಾವುದು ದೊಡ್ಡದಲ್ಲ ನನ್ನನ್ನು ಕೇಳಿದ್ರೆ. ಪ್ರೀತಿಗೆ ಪ್ರೀತಿ ಒಂದೇ ಸಾಟಿ, ಅದಿದ್ದರೆ ಸಾಕು. ಪ್ರೀತಿಯಿಂದ ಜಗವೆಲ್ಲ ಗೆಲ್ಬೋದು ನಾವು. ಬಟ್ ನನಗೆ ಇನ್ನೊಂದೇನು ಅನಿಸುತ್ತೆ, ಈ ಒಂದು ಸಮಯದಲ್ಲಿ ನಾನು ಹೀರೋಯಿನ್ ಆಗಿಲ್ಲ ಅನ್ನೋದು ನನಗೆ ಬಹಳ ಸಂತೋಷವಾಗಿದೆ. ಯಾಕೆಂದರೆ ಒಂದು ಹೆಣ್ಣುತನನ ನಾವು ಮರಿಬಾರ್ದು ಯಾವತ್ತೂ. ಹೆಣ್ಣನ್ನು ಯಾವಾಗಲೂ ನೋಡಿದಾಗ ಗೌರವಿಸೋ ಥರ ಇರಬೇಕು, ಪ್ರೀತಿಸೋ ಥರ ಇರಬೇಕು. ಬೇರೆ ಥರ ನೋಡೋ ಥರ ಇದ್ದರೆ ಅದು ಯಾಕೆ ಹೋಗಲ್ಲ, ಯಾಕೆ ಅದೆಲ್ಲ ಒಂದು ಜನ್ರೇಷನ್ನು ಅಂತ ಅಂದ್ಕೊಡ್ತೀರಿ. ಇದೆಲ್ಲ ನಡೆಯೋದು ನಡಿಬೇಕು, ಎಲ್ಲ ಅವನ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ಇದು ಸರ್ಕಲ್, ಮತ್ತೆ ಇದಕ್ಕೆ ಬರಲೇಬೇಕು. ನೀತಿ ಪಾಠಗಳು ಯಾವುದು ಮಾರಲ್ ಯಾವುದರಲ್ಲಿ ಇಲ್ಲ. ಒಳ್ಳೆ ಸ್ಟೋರಿಗಳು ಎಲ್ಲಿದೆ ಇವಾಗ? ಈಗೀಗ ಸ್ವಲ್ಪ 3-4 ಇದು ಬಂದಂಗಿತ್ತು. ಅದರ್ವೈಸ್ ಬರೀ ಫೈಟು ಮತ್ತು ವೆಂಜನ್ಸು. ಈ ಒಂದು ವೈರಿತನ ಒಂದು ಬೆಳೆಸ್ಬಿಟ್ರೆ ಅದೇನಾಗುತ್ತೆ, ನೋಡ್ತಾ 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 ಇವಾಗ
ಯಾರಾದರೂ ಬೋಧನೆ ಮಾಡ್ತಾ 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 ಬುದ್ಧ ಆಗಿಬಿಡ್ತಾರೆ ನೋಡಿ, ಆ ಥರ ಆಗೋಗ್ಬಿಡುತ್ತೆ ಎಲ್ಲನೂ. ಯಾವುದೇ ಸಮಯದ ಯಾವುದೇ ವಿಷಯಗಳು ತೊಗೊಂಡ್ರೂ ಒಳ್ಳೆ ವಿಷಯಗಳಿರಬೇಕು, ನಮ್ಮನ್ನು ನೋಡಿ ಇನ್ನೊಬ್ರು ಕಲ್ತ್ಕೊಳ್ಳೋ ಥರ ಇರಬೇಕು. ಅದನ್ನು ನಾನು ಆಸೆ ಪಡ್ತೀನಿ ಅಷ್ಟೇ ವಿನಃ ನನಗೆ ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ. ಇಲ್ಲ ಮೇಡಮ್, ಭಾಳ ತೂಕವಾದ ಮತ್ತು ಹೃದಯಪೂರ್ಣವಾದ ಉತ್ತರ ನೀವು ಕೊಟ್ಟಿದ್ದೀರಿ. ಮತ್ತು ಕನ್ನಡ ಚಿತ್ರರಂಗದ ಇತಿಹಾಸ ಭಾರತಿ ಮೇಡಮ್ ಮತ್ತು ಅವರ ಸಮಕಾಲೀನ ಎಷ್ಟೊಂದು ಹೆಣ್ಮಕ್ಳಿಲ್ಲದೆ, ಬಾಬು ಸರ್ದೇ ಒಂದು ಮಾತು ಕೋಟ್ ಮಾಡ್ತೀನಿ. ಭಾರತಿ, ಆರತಿ, ಮಂಜುಳಾ, ಜಯಂತಿ ಅವರೆಲ್ಲ ಕಥೆಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಧೈರ್ಯ ಇತ್ತು ನಮಗೆ ಆ ಕತೆ ಮಾಡುವಾಗ ಅಂತ ಅವ್ರು ಹೇಳ್ತಾಯಿದ್ರು. ಎಂಥ ಒಳ್ಳೆ ಮಾತು. ತಮ್ಮ ಇಡೀ ಕಥೆನ ತಮ್ಮ ಹೆಗಲ ಮೇಲೆ ಹಾಕ್ಕೊಳ್ತಾ ಇದ್ರು ಅವರು ಅಂತ ಹೇಳ್ತಾಯಿದ್ರು. ಸೊ ಕನ್ನಡ ಚಿತ್ರರಂಗದ ಇತಿಹಾಸ ಈ ಎಲ್ಲ ಹೆಣ್ಣು ಮಕ್ಕಳ ಹೆಸರಿಲ್ಲದೆ ಅಪೂರ್ಣ. ಹಾಗಾಗಿ ನೀವು ಆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮತ್ತು ನಮ್ಮೆಲ್ಲರ ಮನಸ್ಸುಗಳಲ್ಲಿ ಚಿರಸ್ಥಾಯಿಯಾಗಿರ್ತೀರಿ. ಅವರ ವಿಷಯ ಇನ್ನೊಂದು ಹೇಳ್ಬೋದಾದರೆ, ಅವರು ಪೀಕಲ್ಲಿದ್ದಾಗ, ಅವರ ಕರಿಯರ್ನ ಉತ್ತುಂಗದಲ್ಲಿದ್ದಾಗ ಅವರು ಮದುವೆ ಆಗ್ತಾರೆ. ಆ ಮದುವೆ ಆದ ನಂತರ ಅವರು 20ಕ್ಕೂ ಹೆಚ್ಚು ಸಿನಿಮಾಗಳನ್ನು ಎಲ್ಲರಂತೆ ನಾನು ಮದುವೆ ಆಗಿದ್ದೀನಿ, ಗಂಡನ ಮನೆಗೆ ಹೋಗಿದ್ದೀನಿ, ಅವ್ರ ಮನೆಗೆ ಸ್ವಲ್ಪ ಹೊಂದ್ಕೊಳ್ಳೋಕೆ ನಂಗೆ ಸಮಯ ಬೇಕು, ಹಾಗಾಗಿ ನಾನು ಒಪ್ಕೊಳ್ಳೋದಿಲ್ಲ ಅಂತ 20ಕ್ಕೂ ಹೆಚ್ಚು ಸಿನಿಮಾಗಳನ್ನು ಬಿಟ್ಟಿದ್ದಾರೆ ಅವರು. ಯಾರು ಬಿಡ್ತಾರೆ? ಕರಿಯರ್ಗೋಸ್ಕರ ಏನನ್ನಾದರೂ ಮಾಡುವೆ, ಹೇಗಾದರೂ ಸ್ವಲ್ಪ ಇನ್ನೊಂಚೂರು ಅಡ್ಜಸ್ಟ್ ಮಾಡೋಣ, ನಮ್ಮದು ಪರ್ಸನಲ್ ಲೈಫ್ ಒಂಚೂರು ಅಕ್ಕಪಕ್ಕ ಆಚೆ ಈಚೆ ಮಾಡ್ಕೊಂಡು ಹೋಗೋಣ ಅಂತ ಒಂದು ಅವಕಾಶ ಅನ್ನೋದು, ಆ ಥರದ ಒಂದು ನಮ್ಮ ಕನಸುಗಳನ್ನು ಬಿತ್ತುವಾಗ ಅವರು ಸಾರಾಸಗಟಾಗಿ ನಿರಾಕರಿಸ್ಬಿಡ್ತಾರೆ. 20 ಎಂತೆಂಥ ಕಥೆಗಳಿದ್ವು, ಅವು ಏನೇನಾಗಿದ್ವೋ, ಅವುಗಳಲ್ಲಿ ಯಾವ್ಯಾವ ಥರದ ಪಾತ್ರ ಇತ್ತೋ. ಅದು ಹೇಗೆ ಮೇಡಮ್ ಅಷ್ಟು ಸುಲಭವಾಗಿ ನೀವು ಬಿಟ್ಬಿಟ್ರ ನೀವು 20 ಸಿನಿಮಾ? ಹೌದು. ನಿಮಗೆ ಹೇಗೆ ಗೊತ್ತು? ನಂಗೆ ಗೊತ್ತು, ಎಲ್ಲ ಕಲೆಕ್ಟ್ ಮಾಡಿರ್ತೀವಿ ಮೇಡಮ್. ನಾಗೇಂದ್ರಣ್ಣ, ನಿಮಗೆ ಈಗ ಹೇಳಿ ಮೇಡಮ್, ಹೇಳಿ. ಮದುವೆ ಆಗುತ್ತೆ ಅಂತ ಹೇಳಿದ್ರೆ ಅದೊಂದು ಜವಾಬ್ದಾರಿ, ಅದು ದೊಡ್ಡ ಸಂಸಾರ ಆಗುತ್ತೆ. ಹಾಗಾಗಿ ಆವಾಗ ನನಗೆ ಮದುವೆಗೆ ಮುಂಚೆ ಬಂತು, ಎಲ್ಲ ಫಿಕ್ಸ್ ಎಲ್ಲ ಮಾಡಿ ಆದಮೇಲೆ ಒಂದು 20 ಅಸೈನ್ಮೆಂಟ್ಸ್ ಬಂತು. ನಮ್ಮ ತಂದೆಯವ್ರು ಹೇಳಿದ್ರು, ನೀನು ಇವಾಗ ಒಪ್ಕೊಂಬಿಡು, ಮದುವೆ ಆದಮೇಲೆ ಫಿನಿಷ್ ಮಾಡು ಅಂದರು. ನಾನು ಹೇಳಿದೆ, ಮದುವೆ ಆದಮೇಲೆ ಹೇಗಪ್ಪ ಫಿನಿಷ್ ಮಾಡೋದು? ನಾನು ಮನೆ ನೋಡಬೇಕಾ? ನಾನು ಹೊರಟೋಗ್ಬಿಟ್ರೆ ಆಮೇಲೆ ನಮ್ಮಿಬ್ಬರಲ್ಲಿ ಏನು ಒಂದು ಸಾಮರಸ್ಯ ಇರುತ್ತೆ? ಇಲ್ಲಪ್ಪ, ನಾನು ಮಾಡಲ್ಲ. ನಾ ಮದುವೆ ಆದಮೇಲೆ ನಾನು ಯಾವ ಪಿಕ್ಚರು ಮಾಡಲ್ಲ, ನೀವು ಯಾವುದು ದಯವಿಟ್ಟು ಒಪ್ಕೊಳ್ಬೇಡಿ ಅಂತ. ಬಟ್ ಬಹಳ ದೊಡ್ಡ ಮನಸ್ಸು ಅವ್ರಿಗೆ. ಸರಿ ಅಮ್ಮ ಅಂತ ಒಪ್ಕೊಂಡು ಅಷ್ಟನ್ನೇ ಕ್ಯಾನ್ಸಲ್ ಮಾಡಿ ಆಮೇಲೆ ಮದುವೆ ಆಯಿತು. 10 ವರ್ಷ ನಾನು ಎಲ್ಲೂ ಕೆಲಸ ಮಾಡಿಲ್ಲ. ಯಾಕಂದರೆ ಮನೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಎಷ್ಟೋ ವಿಷಯಗಳು, ಇಷ್ಟಕ್ಕೂ ನಾನು ನಮ್ಮ ಯಜಮಾನ್ರನ್ನ ಮದುವೆ ಮಾಡ್ಕೊಳ್ಳೋದು ಅವ್ರ ಮನೆಯಲ್ಲಿ ಅವರ ಅಕ್ಕ ತಂಗಿಯರಿಗೆ ಇಷ್ಟ ಇರಲಿಲ್ಲ. ಇವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ, 4 ದಿನ ಇರಲ್ಲ, 1 ವರ್ಷ ಇರಲ್ಲ. ನೀವು ನಂಬ್ತಿರೋ ಇಲ್ವೋ, ನಮ್ಮ ಮದುವೆ 1 ವರ್ಷದ ಮೇಲೆ ಇರಲ್ಲ ಅಂದ್ಬಿಟ್ಟು ಬೆಟ್ ಕಟ್ಟಿದ್ರು. ಎಲ್ಲರೂ ಇಂಡಸ್ಟ್ರಿನಲ್ಲಿ ಬೆಟ್ ಕಟ್ಟಿದ್ರು. ಆಮೇಲೆ ಯಾಕೆ ಕಟ್ಟಿದ್ರು ನನಗೆ ಗೊತ್ತಿಲ್ಲ. ಸಂಸಾರ ಅನ್ನೋದು ಬೆಟ್ ಕಟ್ಟೋ ಥರ ಆಗಬಾರ್ದಲ್ವ? ಸಂಸಾರ ಇವತ್ತು ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದಿಷ್ಟೇ. ನನ್ನ ಸಂಸಾರ ಅಂತ ಹೇಳಿದ್ರೆ ನಮ್ಮನ್ನು ನೋಡಿ ನಾವು ಹೀಗಿರಬೇಕು ಅಂತ ಎಲ್ರೂ ಇಷ್ಟಪಡಬೇಕು, ನಾವು ಹೀಗಿರಬೇಕಪ್ಪ ಅಂತ ಅಂದ್ಕೊಳ್ಬೇಕು. ಆ ಥರ ನಮ್ಮನ್ನು ಇಡಪ್ಪ ಅಂತ. ಅದನ್ನು ಇವತ್ತು ಆ ದೇವರು ನನಗೆ ನಡೆಸ್ಕೊಟ್ಟ. ಇವತ್ತು ಇಷ್ಟೆಲ್ಲ ನಡೆದಿದೆ ಅಂದರೆ ನಮ್ಮಿಂದ ಅಲ್ಲ, ಆ ಭಗವಂತನ ಕರುಣೆಯಿಂದ, ಭಗವಂತನ ದಯೆಯಿಂದ, ನಿಮ್ಮ ಎಲ್ಲರ ಪ್ರೀತಿಯಿಂದ, ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಮೇಡಮ್. ನಾಗೇಂದ್ರಣ್ಣ, ನಿಮಗೆ ಕೊನೆ ಪ್ರಶ್ನೆ. ಮತ್ತೇನಾ? ನಿಮಗಲ್ಲ ಮೇಡಮ್, ಅವರಿಗೆ.
ನಮಗೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಮತ್ತೇನು ಹೇಳಬೇಕಂತಲೇ ಗೊತ್ತಾಗಲ್ಲ. ಅಂದರೆ ಎಷ್ಟು ಎಲ್ಲವನ್ನು ಎಷ್ಟು ನಿರಾಳವಾಗಿ ಯಾವುದ್ರ ಮೇಲೂ ನೋ ಕಂಪ್ಲೇಂಟ್ಸ್, ಏನು ಯಾವುದ್ರ ಮೇಲೂ ಏನೂ ಅಂತಹ ಅವಕಾಶ ಇದ್ದು, 1000 ದೂರುಗಳನ್ನು ಹೇಳುವ ಅವಕಾಶ ಇದ್ದು, ಒಂದು ದೂರನ್ನು ಅವರು ಎಲ್ಲಿಯೂ ಹೇಳದೆ ಹೀಗಿದೆ, ನಡೆದಿದೆ, ನಡೀತಾ ಇದೆ ಅನ್ನುವಂಥ ಎಷ್ಟು ಕೂಲಾಗಿ ಮತ್ತು ಹೃದಯವಂತಿಕೆಯಿಂದ ಅವರು ಮಾತಾಡಿದ್ದಾರೆ. ಆದರೂ ನಾವು ನಿಮ್ಮ ಜೊತೆ ಸ್ವಲ್ಪ ಫೈಟಿಂಗ್ ಮಾಡಲ್ ಇರ್ಬೋದು, ಮೇಡಮ್ ಜೊತೆ ಅಲ್ಲ. ಈಗ ಇವಾಗಿನ ಹಾಡುಗಳು ಮತ್ತು ಕಂಟೆಂಟು, ಸಮಯ ಇಲ್ಲದೆ ಇರೋದ್ರಿಂದ 2 ಪ್ರಶ್ನೆ ಒಟ್ಟಿಗೆ ಕೇಳಿಬಿಡ್ತೀನಿ. ಇತ್ತೀಚೆಗೆ ಒಂದು ಹಾಡನ್ನು ನಾವೆಲ್ಲರೂ ಹೆಣ್ಣು ಮಕ್ಕಳು ತೀವ್ರವಾಗಿ ಅದರ ಸಾಹಿತ್ಯವನ್ನು ವಿರೋಧಿಸಿದೆವು. ಅದರ ಬಗ್ಗೆ ಯಾಕೆ ಒಳಗಿಂದಲೇ ಒಂದು ವಿರೋಧ ವ್ಯಕ್ತ ಆಗಲಿಲ್ಲ? ನಮ್ಮ ವಿರೋಧವನ್ನೇ ನೀವು ಯಾಕೆ ಕಾಯ್ತಾ ಇದ್ರಿ? ಮತ್ತು ಅಂಥದ್ದನ್ನು ಯಾಕೆ ಬರೀತೀರಾ? ಏನು ಸಿಗುತ್ತೆ? ಏನಪ್ಪ ಅದು, ಏನು 100 ಹಸ್ಬೆಂಡ್ಸು 6 ಬಾಯ್ ಫ್ರೆಂಡ್ಸು ಓಡಿ ಹೋಗವ್ರೆ, ನಾ ಏನು ತಾನೇ ಮಾಡಲಿ ಅಂತ ಒಂದು ಹೆಣ್ಮಗಳು ಹಾಡಿಬಿಟ್ರೆ ಅದನ್ನು ಹೇಗೆ ತಾನೇ ನಾವು ಸಾಹಿತ್ಯ ಅಂತ ಸ್ವೀಕರಿಸೋದು? ಇದು ಒಂದು. ಇನ್ನೊಂದು, ಈ ಮಚ್ಚು ಸಂಸ್ಕೃತಿ, ಕ್ರೈಮ್ 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 ಕನ್ನಡ ಮಾತ್ರ ಅಲ್ಲ, ಎಲ್ಲ ಭಾಷೆಗಳಲ್ಲೂ ರಕ್ತ, ಗನ್ನು, ಶೂಟ್ ಮಾಡೋದು, ಕೊಚ್ಚೋದು, ಕಡಿಯೋದು. ಇನ್ನು ಎಷ್ಟು ದಿವಸ ಈ ಥರ ಹಾಡುಗಳನ್ನಂತೂ ನಾವು ಎಲ್ಲ ಹೆಣ್ಣು ಮಕ್ಕಳು ಎದೆ ತಟ್ಟಿಕೊಂಡು ಹೇಳಬಹುದಾದ ಒಂದು ವಿಷಯ ಏನು ಅಂದರೆ, ಗೀತರಚನಾಕಾರರು, ಸಿನಿಮಾದ ಗೀತರಚನಾಕಾರರು ಶೃಂಗಾರವನ್ನು ಬರೆಯಲಿ, ಅದಿಲ್ಲದೆ ಬದುಕಿಲ್ಲ. ಈಗ ಈ ಟಚ್ಚಲ್ಲಿ ಏನೋ ಇದೆ ಅಂತ ಬರೆದ್ರು, ಅದನ್ನೂ ಬರಿಬೇಡಿ ಅಂತೆಲ್ಲ ಹೇಳುವಷ್ಟು ನಾವು ಕಟಕರಲ್ಲ, ನಮಗೂ ಭಾವನೆಗಳಿದೆ, ಅದು ಎಲ್ಲ ಸರಿ. ಆದರೆ ತೀರಾ 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 ಕೆಳಮಟ್ಟಕ್ಕೆ ಇಳಿದಾಗ ಅದನ್ನು ನಾವು ಯಾವ ಮಟ್ಟಿಗೆ ವಿರೋಧಿಸಿದ್ದೀವಿ ಅಂದರೆ, ಅದರ ಬಿಸಿ ತಟ್ಟಿದೆ. ಇನ್ಯಾರಾದರೂ ಪೆನ್ ತಗೊಂಡು ಆ ಥರ ಹಾಡು ಬರಿಬೇಕು ಅಂದರೆ ಒಂದ್ಸಲ ಯೋಚನೆ ಮಾಡ್ಕೋಬೇಕು, ಎದೆ ಮುಟ್ಟು ನೋಡಿ. ಆ ಥರ ವಿರೋಧ ವ್ಯಕ್ತ ಆಗಿದ್ದು ಸರಿಯೋ ತಪ್ಪೋ, ಆ ಥರ ಅದು ಆಗಬೇಕಿತ್ತು. ಮತ್ತು ಈ ರಕ್ತ ಕೊನೆ ಆಗೋದು ಯಾವಾಗ? ಇಲ್ಲ, ಇದು ಕೊನೆ ಆಗೋದಿಲ್ಲ. ವಾಸ್ತವ ಮಾತಾಡಬೇಕಲ್ಲ, ನಾನು ಸುಮ್ಮನೆ ಸುಳ್ಳು ಯಾಕೆ ಹೇಳಬೇಕು? ಕಾಲದಿಂದ ಕಾಲಕ್ಕೆ ಎಲ್ಲ ಸಮಯದಲ್ಲೂ ಎಲ್ಲ ಕಾಲಕ್ಕೂ ರಾಮ ಇದ್ದಾಗೆಲ್ಲ ರಾವಣ ಇದ್ದ. ಇದು ಯಾವಾಗಲೂ ಅಷ್ಟೇ, ಪಾಸಿಟಿವ್ ನೆಗೆಟಿವ್ ಎಲ್ಲ ಥರದ ಜನ ಇರ್ತಾರೆ. ಬೇಕೇನು ಒಂದು ಹಾಡಿದೆ, ಹಳಬರಿಗೆ ಗೊತ್ತಿರುತ್ತೆ, 70ನೇ ದಶಕದ ಹಾಡು, ಬಾಬು ಸರ್ ಗೊತ್ತಿದೆ, ಮೇಡಮ್ ಅವ್ರಿಗೂ ಗೊತ್ತಿದೆ. ನಾನು ಅದನ್ನು ಹೇಳಬಾರ್ದು, ಹೇಳೋಕ್ಕೆ ಮುಜುಗರ ನನಗೆ. 70ನೇ ದಶಕದ ಹಾಡು ಯಾರಿಗಾರು ಗೊತ್ತಾಗಿರುತ್ತೆ ಬಹುಶಃ ಇಲ್ಲಿ. ಸೊ ಎಲ್ಲ ಕಾಲಕ್ಕೂ ಎಲ್ಲ ಥರದ ಹಾಡುಗಳು ಇರುತ್ತೆ. ಅದು ಈಗ ನೀವೇನು ಯಾವ ಹಾಡಿನ ಬಗ್ಗೆ ಹೇಳಿದ್ರೋ ಅದು ಸರಿ ಇದೆ, ಅವತ್ತು ವಿರೋಧ ಮಾಡಿದ್ದು ಸರಿ ಇದೆ, ಒಳಗಿಂದ ಕೂಡ ವಿರೋಧ ಇದೆ, ಅದರೇನು ಸ್ಪಷ್ಟವಾಗಿದೆ. ಯಾವುದು ಸರಿಯಲ್ಲ ಅನ್ನೋದು ನಮಗೂ ಪ್ರಜ್ಞೆ ಇದೆ ಅಲ್ವಾ? ಇದು ಸರಿಯಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳುವ, ಧೈರ್ಯವಾಗಿ ಹೇಳುವ, ಎಲ್ಲವೂ ಧೈರ್ಯವಾಗಿ ಹೇಳಿದ್ದೀವಿ, ಹೇಳ್ತೀವಿ ಕೂಡ. ಆಮೇಲೆ ಎಲ್ಲ ಕಾಲದಲ್ಲೂ ಏನಾದರೂ ಹೊಸದನ್ನು ಮಾಡುವ ಹಂಬಲದಲ್ಲಿ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಹೊಸದು ಮಾಡಬೇಕು, ಜನಕ್ಕೇನೋ ಹೊಸದು ಕೊಡಬೇಕು ಅನ್ನುವಾಗ ಈ ಥರ ತಪ್ಪುಗಳಾಗುತ್ತೆ. ಮತ್ತು ಅದರ ಹಿಂದೆ ತುಂಬ ವಿಷಯಗಳು, ಈಗ ಕಂಪ್ಲೇಂಟೇ ಆಗುತ್ತೆ. ಈಗ ಮೇಡಮ್ ಯಾವ ದೂರೂ ಇಲ್ಲ ಜೀವನದ ಬಗ್ಗೆ, ಹೇಳಿದ್ರಲ್ಲ ಬದುಕು ಅದ್ಭುತ ಅಂತ. ಆದರೆ ಸಿನಿಮಾ ವಿಷಯಕ್ಕೆ ಬಂದಾಗ ನಾವು ಬರೀ ದೂರುಗಳನ್ನೇ ಹೇಳ್ತಾ ಇದ್ರೆ ಯಾರನ್ನು ದೂರಬೇಕು, ಎಲ್ಲಿಂದ ದೂರಬೇಕು? ಇವತ್ತಿಗೂ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರಿ ನೀವು, ಮಹಿಳೆಯರಿಗೆ ಅಂದರೆ ಹೀರೋಯಿನ್ಸ್ಗೆ ಪ್ರತಿಮೆ ಇಡಲಿಲ್ವಲ್ಲ, ಅದರ ಹಿನ್ನೆಲೆಯಲ್ಲಿ ನೀವು ಒಂದು ಪ್ರಶ್ನೆ ಕೇಳಿದೆ. ನೀವು ಪುರುಷ ಪ್ರಧಾನವಾದ ಚಿತ್ರರಂಗ ಆಗ್ಬೋದು, ಪುರುಷ ಪ್ರಧಾನವಾದ ಸಿನಿಮಾಗಳನ್ನು ಪಾಲಿಸ್ಕೊಂಡು ಪೋಷಿಸ್ಕೊಂಡು ಬಂದವರು ನಾವು, ನೀವೆಲ್ಲ ಹೌದಲ್ವಾ? ನಾವು ಪೋಷಿಸ್ಕೊಂಡ್ಬಂದಿದ್ದೀವಿ. ಹೀರೋನ ಸೂಪರ್ ಸ್ಟಾರ್, ಹೀರೋನ ದೇವ್ರು ಮಾಡಿಟ್ಟಿದ್ದೀವಿ. ನಾವು ಯಾವ ಹೀರೋಯಿನ್ನ ದೇವ್ರು ಮಾಡಿಟ್ವಿ? ಇದು ನಮಗೂ ಪ್ರಶ್ನೆ ಕೇಳ್ಕೋಬೇಕಲ್ಲ ನಾವೇ ಒಬ್ಬ ಪ್ರೇಕ್ಷಕರಾಗಿ ಅಲ್ವಾ? ಹಾಗೆ ಎರಡು ಕಡೆ ಎಲ್ಲ ಕಾಲಕ್ಕೂ ಇಂಥದ್ದು ಇದ್ದೇ ಇರುತ್ತೆ. ಆದರೆ ನಾವು ಹೆಚ್ಚು ಏನು ಅದಕ್ಕೆ ಸಪೋರ್ಟ್ ಮಾಡಬೇಕಾದ ಯಾವುದಕ್ಕೆ ಅಂದರೆ ಒಳ್ಳೆಯದಕ್ಕೆ. ಅದು ಆಯಾ ಕಾಲಕ್ಕೆ ಆಗ್ತಾನೆ ಇರುತ್ತೆ. ಸರಿ ಇಲ್ಲ ಇದು ಅಂದ ತಕ್ಷಣ ಆ ಆರ್ಟಿಸ್ಟ್ನಾಗಲಿ ಅಥವಾ ಆ ಸಿನಿಮಾನಾಗಲಿ ಆ ಹಾಡನ್ನಾಗಲಿ ತೆಗೆದು ಪಕ್ಕಕ್ಕೆ ಬಿಸಾಕುವ ಎಲ್ಲ ಹಕ್ಕು ಮತ್ತು ಎಲ್ಲ ಕಾಲಕ್ಕೂ ಇದು ನಡೆದಿದೆ, ಈಗಲೂ ನಡೀತಾ ಇರುತ್ತೆ. ಈಗ ಒಂದು ಸಮಸ್ಯೆ ಏನಂದರೆ, ಯಾಕೆ ಅದು ಹಾಗಾಗುತ್ತೆ ಅಂದರೆ,
ಆಗ ಸಿನಿಮಾ ನಮ್ಮ ವಿಷ್ಣು ಸರ್ ಹತ್ರನೂ ಒಂದು ಸಲ ಮಾತಾಡಿದಾಗ ಹೇಳಿದ್ರು, ನೀವು ಯಾಕೆ ಸರ್ ಫಂಕ್ಷನ್ಗೆ ಬರೋಲ್ಲ ಅಂದೆ ನಾನು ವಿಷ್ಣು ಸರ್ಗೆ ಕೇಳಿದ ಪ್ರಶ್ನೆ. ಅಲ್ಲಿ ಯಾವುದೋ ಗಣಪತಿ ಹಬ್ಬ, ರಾಜ್ಯೋತ್ಸವ ಇಂಥದಕ್ಕೆ ನೀವು ಬರಬೇಕು ಸರ್ ಅಂತ. ಅವ್ರು ಏನಂದರು, ನೋಡಪ್ಪ ಸಿನಿಮಾದವರು ನಮ್ಮನ್ನು ಆಡಿಯನ್ಸ್ ಹೇಗೆ ಭಾವಿಸ್ತಿರ್ತಾರೆ ಅಂದರೆ, ಒಂದು ರೀತಿ ಅವ್ರನ್ನ ನೋಡೋದೇ ಒಂದು ಕುತೂಹಲ, ಒಂದು ಆಕರ್ಷಣೆ ಅಲ್ವಾ. ನಾವು ದಿನನಿತ್ಯ ಬೀದಿಯಲ್ಲಿದ್ದರೆ, ಎಲ್ಲೋ ಸಿಕ್ಕಿದ್ರೆ, ಯಾವುದೋ ಕಾರ್ಯಕ್ರಮದಲ್ಲಿ ಸಿಗ್ತಾ ಇದ್ದರೆ ನಿಮಗೆ ನಮ್ಮ ಮೇಲೆ ಆಕರ್ಷಣೆ ಕಡಿಮೆ ಆಗುತ್ತೆ ಕಾಮನ್ ಆಡಿಯನ್ಸ್ಗೆ. ಹಾಗಾಗಿ ಸಿನಿಮಾ ಸ್ಟುಡಿಯೋ ಒಳಗಡೆ ಆಗಬೇಕು, ಸಿನಿಮಾ ಕಲಾವಿದರು ದೂರನೇ ಇರಬೇಕು. ಭಾಳ ಮುಖ್ಯವಾದ ಸಂದರ್ಭ ಬೇರೆ ವಿಷಯ ನಾನು ಹೇಳೋದು, ಹೆಚ್ಚು ಸಿಗುವಂಥದ್ದು ಆಗಬಾರ್ದು ಅಂತ. ಆದರೆ ಇವತ್ತೇನಾಗ್ತಿದೆ, ಯಾವ ಹೀರೋ ಈಗ ಎಲ್ಲಿದ್ದಾನೆ ಈ ಕ್ಷಣ ಅಂತ ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ. ರೈಟ್, ಈ ಕ್ಷಣದಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಂದರೆ ಅಷ್ಟು ಬಯಲಾಗಿದ್ದೀವಿ ಈಗ ಬಯಲನ್ನೇ ನುಂಗಿ ಅನ್ನೋ ಥರ ಆಗ್ತಾಯಿದೆ ಅಷ್ಟೇ. ಯಾಕೆಂದರೆ ಯಾರು ಬೇಕಾದರೂ ಹಾಡು ಬರೆಯಬಹುದಾದ, ಯಾರು ಬೇಕಾದರೂ ಸಿನಿಮಾ ಮಾಡಬಹುದಾದ, ಮಾಡಲಿ ಒಳ್ಳೆಯದೇ, ಆದರೆ ಅದಕ್ಕೆ ಯಾವುದೇ ಮಿತಿಗಳಿಲ್ಲದ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ಇದು ಯಾವಾಗಲೂ ಇದ್ದೇ ಇರುತ್ತೆ. ಈ ಹೊಯ್ದಾಟವೇ ಜೀವನ, ಈ ಹೊಯ್ದಾಟವೇ ಸಿನಿಮಾ ಕಾಲಕ್ಕೆ ಎಲ್ಲ ಸವಾಲುಗಳನ್ನು ದಾಟ್ಕೊಂಡು ಬರ್ತಾನೆ ಇದೆ, ಮುಂದೆನೂ ನಿಲ್ಲುತ್ತೆ. ಈ ವೇದಿಕೆ ಮತ್ತು ಈ ವೇದಿಕೆಯ ಸಮಯದ ಮಿತಿ ಇರೋದ್ರಿಂದ ಈ ಚರ್ಚೆಯನ್ನು ಮುಂದುವರ್ಸೋಕ್ಕಾಗದೇ ಇರಬಹುದು. ಆದರೆ ಒಂದು ಮಾತಿನಲ್ಲಿ ಹೇಳುವುದಾದರೆ, ಸಿನಿಮಾ ಮತ್ತು ಸಿನಿಮಾ ಸೃಷ್ಟಿಸುತ್ತಿರುವ, ತೋರಿಸುತ್ತಿರುವ ಕ್ರೌರ್ಯ ಇದೆಯಲ್ಲ, ಅದು ಇವತ್ತಿನ ಮಕ್ಕಳ ಮೇಲೆ ಬೀರುತ್ತಿರುವ ಪ್ರಭಾವ ಬಹಳ ಬಹಳ ದೊಡ್ಡದು. ಮೊಬೈಲ್ಗಿಂತ ಕಡಿಮೆ, ಮೊಬೈಲ್ಗಿಂತ ಕಡಿಮೆ. ಸಿನಿಮಾದ ಕ್ರೌರ್ಯ ಏನಿದೆ ಇವತ್ತು, ಇವರು ಸಿನಿಮಾ ತೆರೆ ಮೇಲೆ ನೋಡ್ತಾ ಇರೋದು, ಈ ಮೊಬೈಲ್ನಲ್ಲಿ ಬರುವ ಕ್ರೌರ್ಯ ಡ್ಯಾಶ್ 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 ಅದೆಲ್ಲದಕ್ಕಿಂತ ಸಿನಿಮಾದಲ್ಲಿ ಕಡಿಮೆ ಇದೆ. ಕಡಿಮೆ ಭ್ರಷ್ಟರು ನಾವು ಅಂತ ನೀವು ಇದೆ ಅಂದೆ, ನಾನು ತೋರಿಸ್ತಾ ಇದ್ದೀನಿ, ನಾವು ಅನ್ಲಿಲ್ಲ. ರಾಜಕಾರಣಿಗಳಲ್ಲಿ ಕಡಿಮೆ ಭ್ರಷ್ಟರು ನಮಗಾದ್ರೂ ಒಂದು ಸೆನ್ಸಾರ್ ಅಂತಿದೆ, ಇದಕ್ಕೇನು ಇಲ್ವಲ್ಲ, ಏನೂ ಇಲ್ಲ, ಯಾರು ಏನು ಬೇಕಾದ್ರೂ ಹಾಕ್ಬಿಡ್ಬೋದು. ಎಲ್ಲಿವರೆಗೂ ಎಲ್ಲದರ ಒಟ್ಟು ಪರಿಣಾಮ ಅದನ್ನಿಲ್ಲ ಅಂತ ಅಲ್ಲ, ಒಂದು ಹೊಸ ವಿಚಾರ ನಾನು ಎಲ್ಲೋ ಕೇಳಿದೆ, ಇದು ಹೇಳಬೇಕು ಹೇಳಬಾರ್ದು, ಬಟ್ ಹೇಳ್ತೀನಿ. ಎಲ್ಲಿವರೆಗೂ ಬಂದಿದೆ ಅಂದರೆ, ಫಸ್ಟ್ ನೈಟನ್ನು ಒಂದು ಮದುವೆ ಆದಮೇಲೆ ಅದನ್ನು ನಾವು ನಿಮಗೆ ತೋರಿಸ್ತೀವಿ, ದುಡ್ಡು ಕಟ್ಟಿ ಇದಕ್ಕೆ ಅಂತ ಬಂದಿದೆ ಸರ್, ಬಂದಿದೆ. ಸೊ ಹೇಗೆ ಅಲ್ಲಿಗೆ ಸರ್ ಬಂದಿದೆ ಅನ್ನೋದನ್ನ ನಾನು ನೋಡಿದ್ದೀನಿ ಸರ್. ಅದೇ ಅಲೋ, ಬಂದಿದೆ ಅನ್ನೋದನ್ನ ನಾನು ನೋಡಿದ್ದೀನಿ, ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳ್ತಾರೆ. ಈ ಥರ ಬಂದಿರೋದು ಸೊಸೈಟಿನಲ್ಲಿ ಒಂದು ರೆವಲ್ಯೂಷನ್ ಆಗಬೇಕು, ಸೊಸೈಟಿಲಿ ಜನ ಎದ್ದೇಳಬೇಕು. ಆವಾಗಲೇ ಈ ಸರ್ಕಾರಗಳು ಅವು ಇವು ಎಲ್ಲ ಎದುರ್ಕೊಳ್ಳೋದು. ನಮ್ಮಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಹೇಳೋದಕ್ಕೆ ಇಷ್ಟನೇ ಪಡಲ್ವಲ್ಲ. ನಮಗೆ ಹೇಳೋದಕ್ಕೆ ಇಷ್ಟ, ನೀವು ಈ ಸಿನಿಮಾ ಮಾಡಬೇಡಿ, ಆ ಸಿನಿಮಾ ಮಾಡಬೇಡಿ ಅಂತ. ನೀವು ಕ್ರೌರ್ಯ ಅಂದ್ರಿ, ಗಾಡ್ ಫಾದರ್ ಅನ್ನೋ ಪಿಕ್ಚರ್ಗೆ ಆಸ್ಕಾರ್ ಕೊಟ್ಟಾಗ ಕಮಿಟಿನಲ್ಲಿ ದೊಡ್ಡ ಹೊಡೆದಾಟನೇ ಆಗೋಗ್ಬಿಟ್ಟಿತ್ತು. ಕೊನೆಗೆ ಯಾತಕ್ಕೆ ಎವ್ರಿ ಡೇ ಎಲ್ಲ ಸ್ಟ್ರೀಟಲ್ಲಿ ವೈಲೆನ್ಸ್ ಇದೆ, ಮನುಷ್ಯನಲ್ಲಿ ವೈಲೆನ್ಸ್ ಇದೆ, ಮನೆಗಳಲ್ಲಿ ವೈಲೆನ್ಸ್ ಇದೆ, ಯಾತಕ್ಕೆ? ಮಧ್ಯೆ ಸೇರಿಸ್ತೀನಿ ಹೇಳಿ. ಕಳ್ಳ ಪುಷ್ಪ ಅಂತ ಪಿಕ್ಚರ್, ಅವ್ನು ದೊಡ್ಡ ಕಳ್ಳ, ಗಂಧದ ಕಳ್ಳಂಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟವ್ರು ನಾವು. ಕೊಟ್ವಲ್ಲ, ಅಲ್ಲ ಕೊಟ್ವಿ. ಗಾಡ್ ಫಾದರ್ KGF ಕೂಡ ನ್ಯಾಷನಲ್ ಅವಾರ್ಡ್ ಕೊಡಲಿಲ್ಲ. ಅವಾರ್ಡ್ ಕೊಡೋದು ಬೇರೆ, ಬಿಡೋದು ಬೇರೆ. ನಾವು ಹೊತ್ತು ಮೆರೆಸಿದ್ದೇವೆ. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಬಂಗಾರದ ಮನುಷ್ಯ ನೋಡಿ ವಾಪಸ್ ಕೃಷಿಗೆ ಹೋದ ಉದಾಹರಣೆಯ ನಂತರ ಹೊಡೆಯೋದು, ಬಡಿಯೋದು, ನಾನು ಫಿಸಿಕಲಿ ಸ್ಟ್ರಾಂಗ್ ಆಗಿ ಇನ್ನೊಬ್ಬನ ಚೆಚ್ಚೋದು, ಅದು ಹೀರೋ ಅನ್ನೋ ಲೆಕ್ಕಕ್ಕೆ ಬಂದಿದ್ದೀವಿ. ಈ ಮೊಬೈಲಿನ ವಿಷಯ ಅದು ಕೊನೆ ಇಲ್ಲ ಸರ್. ಈಗ ವಿಷ್ಣುವರ್ಧನ್ ಅವರ ವಿಷಯ ಬಂದಿದ್ದಕ್ಕೆ ಒಂದು ಸಣ್ಣ ಘಟನೆ ಹೇಳ್ತೀನಿ. ಸರ್ ನಿರ್ಮಾಪಕರೇ ಇಲ್ಲ ಅಂತ ಹೇಳಿಬಿಟ್ರಲ್ಲ, ನಾನು ಸುಮ್ಮನೆ ನಾಳೆ ಅದೇ ನೋಡಿ ಸರ್ ಹೆಡ್ಲೈನು ಅನ್ನಲ್ಲ. ಹೀಗೆ ಮಾತಿನ ಓಘದಲ್ಲಿ ವಿಷ್ಣುವರ್ಧನ್ ಅವರು, ಇವರು ನಿರ್ದೇಶಕರ ಸಂಘದ ಅಧ್ಯಕ್ಷರು. ಆಗ ವಿಷ್ಣುವರ್ಧನ್ ಅವರು ಏನೋ ನಿರ್ದೇಶಕರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಪೇಪರಲ್ಲಿ ಬಂದುಬಿಡ್ತು. ಆಗ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಅಂದರೆ ಇವಾಗ 24 ಗಂಟೆ ನ್ಯೂಸ್ ಚಾನಲಲ್ಲಿ ಏನು ಹೇಳಿದ್ರು ಎಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ವೋ ಅದರದ್ದು 10ರಷ್ಟು ಸೀರಿಯಸ್ನೆಸ್ ಇತ್ತು ಅವಾಗ. ಎಲ್ಲ ನಿರ್ದೇಶಕರ, ಇವರು ವಿಷ್ಣುವರ್ಧನ್ ಸರು ಅಂಥ ಒಂದು ಪ್ರಾಣ ಸ್ನೇಹಿತರು. ಅಂಬರೀಷ್ ಅವರು ಇವ್ರ ಮನೆಯಲ್ಲೇ ಎಲ್ಲರೂ ಒಟ್ಟಿಗೆ ಉಳ್ಕೊಳ್ತಾ ಇದ್ರು, ಇವ್ರ ಜೊತೆನೇ ಇದ್ಬಿಟ್ಟಿದ್ರಂತೆ ಅಂಬರೀಷ್ ಅವರು. ಅವ್ರ ತಂದೆ ಜೊತೆ ಎಲ್ಲ ಭಾರತೀಯವ್ರ ಮದುವೆಗೆ ನಾನು ಅಂಬರೀಷ್ ಇಬ್ಬರು ಗೇಟ್ ಕೀಪರ್ಗಳು. ಅಷ್ಟು ಜನ ಬಂದು ಗಂಡು ಹೆಣ್ಣು ಊಟ ಮಾಡಿಲ್ಲ ಅಂತೆ ಪಾಪ, ಊಟ ಸಿಕ್ಕಿಲ್ಲ. ಹಾಲ್ಗೆ ಹೋಗ್ಬೇಕಾರೆ ನಾವೇ ಭಾರತಿ ವಿಷ್ಣುವರ್ಧನ್ ಬಿಡಿ ಅಂತ. ಅಲ್ಲ,
ಲಕ್ಷ್ಮೀ ಪಾಪ ಮದ್ರಾಸಿಂದ ಬಂದಿದ್ರು. ಅಂಬರೀಷ, ಯೋ ನೀ ಯಾಕಮ್ಮ ಬರಕ್ಕೋದೆ, ಹೋಗಮ್ಮ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದ್ದ. ಅಂದರೆ ಕೊನೆಗೆ ಏನಾಯಿತು, ನಾವು ಮದುವೆ ಎಲ್ಲ ಮುಗಿಸಿ 11 ಗಂಟೆ ರಾತ್ರಿ ಆದಮೇಲೆ ಹನಿಮೂನ್ಗೆ ಅಶೋಕ ಹೋಟೆಲ್ ರೂಮ್ ಮಾಡಿದಾಗ ವಿಷ್ಣು ಗಲಾಟೆ ಮಾಡಿ ನಮ್ಮಿಬ್ಬರನ್ನ ನೀವು ಅಲ್ಲೇ ಇರಬೇಕು ಅಂತೇಳಿ ನಾವು ಜೊತೆಗೆ ಹೋಗಿದ್ವಿ. ಅಂಥ ಸ್ನೇಹ ಒಂದು ಹೇಳಿಕೆ, ಒಂದು ಮಾತಿಂದ ಇಲ್ಲ ನೀವು ಅವ್ರಿಗೆ ಒಂದು ಪತ್ರ ಬರೀಬೇಕು, ಅವರ ಸ್ಟೇಟ್ಮೆಂಟ್ಗೆ ಸಂಘದಿಂದ ನಾವು ಒಂದು ಉತ್ತರ ಕೊಡಬೇಕು, ನಿರ್ದೇಶಕರ ಸಂಘದಿಂದ ಅಂತ ಬರುತ್ತೆ. ಇವ್ರಿಗೆ ಮನಸ್ಸಿಗೆ ಇಷ್ಟ ಇಲ್ಲ ಬರೆಯೋಕ್ಕೆ, ಏನೋ ಅದು ಹೋಗೋದಲ್ಲಿ ಬಂದಿದೆ ಬೇಡ ಅಂತ ಸಂಘದ ಅಧ್ಯಕ್ಷರು ಎಲ್ಲರ ಒತ್ತಾಯ ಅವ್ರು ಡ್ರಾಫ್ಟ್ ಮಾಡ್ಕೊಂಬಂದು ನೀನು ಹಾಕೋ ಸೈನು ಇದಕ್ಕೆ ಸಂಘದ ಅಧ್ಯಕ್ಷ ನೀನು ಅಂತ ಸೈನ್ ಹಾಕ್ಸಿದ್ರು. ಅಲ್ಲಿಂದ ಒಂದು ಒಡಕು ಶುರುವಾದದ್ದು. ಒಂದು 4-5 ವರ್ಷ ಮಾತಾಡಲ್ಲ, ಹೌದಾ? 4-5 ವರ್ಷ ನಾವು ಮಾತಾಡಲಿಲ್ಲ, ಸುಮ್ಮನೆ. ಆಮೇಲೆ ಹೀಗೆ ಯಾವುದೋ ಒಂದು ಪಾರ್ಟಿನಲ್ಲಿ ಅಂಬರೀಷ್ ಬರ್ತಡೇ, ಅಂಬರೀಷ್ ಅವ್ರ ಬರ್ತ್ಡೇ ಪಾರ್ಟಿನಲ್ಲಿ ಇವರು ಕೂತಿದ್ರಂತೆ. ವಿಷ್ಣುವರ್ಧನ್ ಅವರು ವೆಲ್ ಬಿಲ್ಟ್ ಅಂತ ಹೇಳ್ತಾರೆ ಸರ್. ಅವರು ಯಾವುದೋ 2 ಕೈಗಳು ಬಂದು ಇವ್ರ ಭುಜದ ಮೇಲೆ ಇಟ್ರಂತೆ. ಇಟ್ಬಿಟ್ಟು ಆಗ ಇವರು ಅಪ್ಕೊಳ್ತಾರಂತೆ, ಅಪ್ಕೊಂಡು ಇಬ್ಬರು ಕಣ್ಣೀರು ಹಾಕ್ತಾರಂತೆ. ಬಾಬು ಸರ್ ಹೇಳಿದ್ದು, ಅವನು ಭುಜದ ಮೇಲೆ ಕೈ ಇಟ್ಟು ನಾವೆಲ್ಲ ಮರೆತು ಮೊದಲಿನ ಥರ ಇರೋಣ ಅಂತ ಹೇಳಿದ್ನಲ್ಲ, ಆವಾಗ ನನಗೆ ಬಂದ ಮೊದಲನೇ ಭಾವನೆ ಏನು ಅಂದರೆ, ಈ ಕೆಲಸ ನಾನೇ ಮಾಡ್ಬೋದಿತ್ತಲ್ಲ, ನಾನು ಎಷ್ಟು ಸಣ್ಣವನಾಗ್ಬಿಟ್ಟೆ. ವಿಷ್ಣುವರ್ಧನ್ ಸರ್ ಅಂಥ ದೊಡ್ಡ ಮನುಷ್ಯ. ಅವರು ಮೈಸೂರಿಗೆ ಸೇರಿದಂಥವರು. ಮೈಸೂರು ಮತ್ತು ಚಿತ್ರರಂಗ ಅನ್ನೋದ್ರ ಬಗ್ಗೆನೇ ಅವ್ರ ಹತ್ರ ಮಾತಾಡ್ತಾ ಇದ್ದರೆ ಇಡೀ ದಿನ ಮಾತಾಡಬಹುದು. ನಾಳಿನ ಕನಸುಗಳಲ್ಲಿ ಮೈಸೂರಲ್ಲಿ ಫಿಲ್ಮ್ ಇಂಡಸ್ಟ್ರಿ ಆಗಬೇಕು ಅನ್ನೋದು ಇದೆ ಅವರಿಗೆ. ಸಿನಿಮಾ ತಜ್ಞರು ಆ ಕಾಲಕ್ಕೆ ಜಗತ್ತಿನಾದ್ಯಂತ ಸುತ್ತಿ ಯಾವುದು ಸಿನಿಮಾ ಶೂಟಿಂಗಿಗೆ ಹೇಳಿ ಮಾಡಿಸಿದ ಜಾಗ, ವಾತಾವರಣದ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಅಂತ ನೋಡಿದಾಗ ಮೈಸೂರು ಬೆಸ್ಟ್ ಪ್ಲೇಸ್ ಅಂತ ಆ ಕಾಲದಲ್ಲೇ ಹೇಳಿದ್ರಂತ. ಆ ಕಾಲದಲ್ಲೇ ಮೈಸೂರಲ್ಲಿ ಫಿಲ್ಮ್ ಸಿಟಿ ಹಾಕಬೇಕು ಅನ್ನುವ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವವರು ಬಾಬು ಸರ್. ನನ್ನ ತಂದೆ ತರ್ತೀನಿ ಅಂತ, ಮತ್ತು ರಾಜ್ಕುಮಾರ್ ಜೊತೆ ಅವ್ರಿಗೆ ಸಿನಿಮಾ ಮಾಡೋಕ್ಕಾಗಿಲ್ಲ, ಎಲ್ಲಾದರೂ ರಾಜ್ಕುಮಾರ್ ಅವರ ಮುಖ ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಅಂತ. ಅವರಿಗೆ 78 ಆಯ್ತಾ ಸರ್? 75. ಈಗ 75 ವರ್ಷಕ್ಕೆ ಆಗುವಷ್ಟು ಕನಸುಗಳು ಸಿನಿಮಾ ರಂಗದ ಬಗ್ಗೆ ಅವ್ರಿಗಿದೆ. ನಿಮಗೆ ಆ ಎಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತೀವಿ. ಮನ್ಸೂರೆ ಅವ್ರಿಗೆ ಇನ್ನಷ್ಟು ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ಬಜೆಟ್ಗಳನ್ನು ನಿಮ್ಮ ಮೇಲೆ ಹಾಕಿ, ನಿಮ್ಮ ಮೇಲೆ ಅಂದರೆ ನಿಮ್ಮ ಸಿನಿಮಾ ಮೇಲೆ ಥ್ಯಾಂಕ್ ಯು ಹಾಕಿ ಆಗಲಿ. ಆಮೇಲೆ ಈಗ 50 ತುಂಬಿದೆ, ನಿಮಗೆ 100 ತುಂಬಲಿ. ನಾಗರಹೊಳೆ. ನಿಮ್ಮ ಕನಸುಗಳು ಈಡೇರಲಿ. ಭಾರತಿ ಮೇಡಮ್ಮು, ಇವತ್ತು ನಾವೆಲ್ಲ ನಿಮಗೆ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ ಮೇಡಮ್. ನೀವು ಮೈಸೂರಿನ ನಮ್ಮ ಹೆಣ್ಣು ಮಕ್ಕಳೇ ಆರ್ಗನೈಸ್ ಮಾಡುವ ಈ ಲಿಟ್ ಫೆಸ್ಟ್ನ 10ನೇ ವರ್ಷದ ಸಂಭ್ರಮಕ್ಕೆ ನೀವು ಬಂದಿದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ. ನೀವು ಏನಾದರೂ ಹೇಳೋದಾದರೆ ಹೇಳ್ಬೋದು ಮೇಡಮ್. ಏನಿಲ್ಲ, ಇಂಥ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇವತ್ತು ನಿಜವಾಗ್ಲೂ ನಾನು ಇವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ ಸಿಕ್ಕಿದೆ, ಬಹಳ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ. ನಮಸ್ಕಾರ. ಎಲ್ರಿಗೂ ಭಾಳ ನಮಸ್ಕಾರ. ಮೈಸೂರಲ್ಲಿ 165 ಎಕರೆಯಲ್ಲಿ ಒಂದು ಫಿಲಮ್ ಸಿಟಿ ಬರ್ತಾಯಿದೆ, ಕಾಂಪೌಂಡ್ ಹಾಕಿದ್ದಾರೆ. ಏರ್ಪೋರ್ಟ್ ಮುಂದ್ಗಡೆ ನಮ್ಮ ಕಡ್ಕೊಳ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಬರ್ತಾಯಿದೆ. ನೀವೆಲ್ಲ ದಿನ ಪ್ರಾರ್ಥನೆ ಮಾಡಲಿ, ಬೇಗ ಆ ಫಿಲಮ್ ಸಿಟಿ ಬಂದು ಮತ್ತೆ ಕನ್ನಡ ಚಿತ್ರರಂಗ ಮೈಸೂರಲ್ಲಿ ಹೇಗೆ ಪುಟ್ಟಣ್ಣ ಅವರು, ಸಿದ್ಧಲಿಂಗಯ್ಯನವರು ಅವರೆಲ್ಲ ಮಾಡ್ತಾಯಿದ್ದಿದ್ದು ಪ್ಲೇಸ್. ಆಯಿತು ಕಾಂಪೌಂಡ್ ಅದೇ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನಾವು ಭೇಟಿ ಮಾಡಿ, ನೀವು ಏಕೆಂದರೆ ನಾನು ಹೇಳೋದು ಏನು ಅಂದರೆ, ಪ್ರೇಕ್ಷಕರೇ ಭಾಳ ಮುಖ್ಯ. ನಾವು ಪ್ರೇಕ್ಷಕರನ್ನ ಮರ್ತುಬಿಟ್ಟಿದ್ದೀವಿ. ಯಾಕೆಂದರೆ ಪ್ರೇಕ್ಷಕರಿಲ್ಲ ಅಂದರೆ ಫಿಲಮ್ ಇಂಡಸ್ಟ್ರಿ ಇಲ್ಲ. ಯಾಕೆಂದರೆ ಒಂದು ಥಿಯೇಟ್ರ್ನಲ್ಲಿ ಹೌಸ್ಫುಲ್ ಬೋರ್ಡ್ ಬಿದ್ದು ಒಳಗಡೆ 100-200-1000 ಜನ ಕೂತಿದ್ದಾರೆ ಅಂದರೆ ಅದ್ರ ಥ್ರಿಲ್ಲೇ ಬೇರೆ. ಆದ್ದರಿಂದ ಪ್ರೇಕ್ಷಕರೇ ಭಾಳ ಮುಖ್ಯ. ಪ್ರೇಕ್ಷಕರು ದೇವರು ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆಂದರೆ ಅನ್ನದಾತ ಅಂತಲೂ ಹೇಳಿದ್ದಾರೆ, 4 ಆಣಿ ಪ್ರಭು ಅಂತಲೂ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಪ್ರೇಕ್ಷಕರು, ನೀವು ಒಂದು ಸ್ವಲ್ಪ ಸೆಲೆಕ್ಟ್ ಮಾಡುವಾಗ ಏನು ಚಿತ್ರ ನೋಡಬೇಕು, ಯಾವುದು ನೋಡಬಾರ್ದು ಅನ್ನೋದನ್ನು ಇವತ್ತು ನಿಮಗೆ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅದರಲ್ಲಿ ನೀವು ಕ್ಲೀನಾಗಿ ಟ್ವೀಟ್ ಮಾಡ್ಬೋದು. ಅದಕ್ಕೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಈ ಥರ ಮಾಡಿ ಒಳ್ಳೆ ಸಿನಿಮಾಗಳನ್ನ ಒಂದು ಸ್ವಲ್ಪ, ಈಗ ನೋಡಿ ರಜನಿಕಾಂತ್ ಅವರು ಹರಿಯುವುದು ಹೇಳಿದ್ರು, ಆ ಥರ ನೀವು ಎಲ್ಲ ಸ್ವಲ್ಪ ಒಳ್ಳೆ ಸಿನಿಮಾಗಳನ್ನ ಪ್ರಮೋಟ್ ಮಾಡಿಸಿ.
ನಾವು ಹೋರಾಡಿ ಟಿಕೆಟ್ ಬೆಲೆ ಕಮ್ಮಿ ಮಾಡಿಸ್ತೀವಿ, ಇನ್ನು ಮಾಡಿಸಿದ್ದೀವಿ 200 ರೂಪಾಯಿಗೆ. ನಮ್ಮ ಸ್ನೇಹಿತರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಸ್ಟೇ ತಂದಿದ್ದಾರೆ. ಇದು ನಮ್ಮ ದುರಾದೃಷ್ಟ ಕನ್ನಡದ್ದು. ಮೈಸೂರಲ್ಲಿ ಸಾಹಿತ್ಯ ಸಂಭ್ರಮ ನಡೀತೆ ಅಂತ ಗೊತ್ತಿತ್ತು. 10ನೇ ಆವೃತ್ತಿಗಾದರೂ ನನ್ನ ಕರೆದಿದ್ದೀರಲ್ಲ ಅಂತ ಖುಷಿ ಆಯಿತು. ತಮಾಷೆ ಮಾಡಿದೆ. ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಭಾಳ ಇಷ್ಟವಾದ ಊರು ಮೈಸೂರು ನಮಗೆ. ನಾನು MA ಮಾಡಿದ್ದಿಲ್ಲೇ. ಹಾಗಾಗಿ ಇದರಷ್ಟು ವಿಶಾಲವಾದ ಹೃದಯ ಮತ್ತು ಭೌಗೋಳಿಕವಾಗಿ ಕೂಡ ಜನರ ಹೃದಯ ಕೂಡ ಅಷ್ಟೇ ವಿಶಾಲ. ಭಾಳ ಆನಂದ ಆಗುತ್ತೆ ಇಲ್ಲಿ ಬಂದ್ರೇ. ಇಲ್ಲೊಂದು ಮನೆ ಮಾಡಬೇಕು ಅಂತ ಇದ್ದೀನಿ ಸದ್ಯದಲ್ಲಿ. ಆನಂದ. ಮತ್ತು ಇಲ್ಲಿ ಇದು ಹೇಳಿ ಕೇಳಿ ಇದು ಸಾಂಸ್ಕೃತಿಕ ರಾಜಧಾನಿ. ಬೇರೆ ಯಾವ ಊರು ರಾಜಧಾನಿ ಅಂದರೂ ನಿಜವಾದ ರಾಜಧಾನಿ ಇದೆ, ಸಾಂಸ್ಕೃತಿಕ ರಾಜಧಾನಿ, ಸಂಗೀತದ ರಾಜಧಾನಿ, ಸಾಹಿತ್ಯಿಕ ರಾಜಧಾನಿ, ಕಲೆಗಳಿಗೆ ಎಲ್ಲ ಕಲೆಗಳಿಗೂ ರಾಜಧಾನಿ. ಇಲ್ಲಿ ಕನ್ನಡದ ಮನಸ್ಸುಗಳು, ಕನ್ನಡ ಸಿನಿಮಾ, ಮುಖ್ಯವಾಗಿ ಕನ್ನಡತನ ಇರೋ ಜಾಗ ಅಂದರೆ ಮೈಸೂರು. ಹೌದು ಹೌದು. ಇದು ಚೂರು ಚೂರಾಗಿ ಬೇರೆ ಬೇರೆ ಭಾಷೆಯಾಗಿ ಚೂರು ಚೂರು ಆಗದೆ ಇರಲಿ ಅಂತ ಆಶಿಸ್ತೀನಿ. ಯಾಕೆ ಹೇಳ್ತೀನಿ ಈ ಮಾತು ಅಂದರೆ, ನಾನು ಬೇರೆ ಬೇರೆ ಊರುಗಳನ್ನ ನಾನು ನೋಡ್ತಾನೆ ಇದ್ದೀನಲ್ಲ, ಹೇಗೆ ಕ್ರಮೇಣ ಬೇರೆ ಬೇರೆ ಭಾಷೆಗಳ ಆಕ್ರಮಣ ಆಗುತ್ತೆ ಅಂತ. ಒಂದು ಉದಾಹರಣೆಗೆ ಒಂದು ಮಾತಲ್ಲಿ ಮುಗಿಸ್ತೀನಿ. ನಂದು ಅಂಬಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಂಬರೀಷ್ ಅಣ್ಣನ ಸಂಬಂಧ ಇಲ್ಲ, ಅದು ಟೈಟ್ಲ್ ಅಂಬಿ. ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಮಗ ಆದಿತ್ಯ ಅವರು ಹೀರೋ. ಅಂಬರೀಷ್ ಅಣ್ಣ ಮಂಡ್ಯದ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು. ಆ ಸಿನಿಮಾಗೆ ಇಡೀ ಕರ್ನಾಟಕದಲ್ಲಿ ಥಿಯೇಟ್ರ್ ಸಿಕ್ಬಿಡ್ತು. ನಾಳೆ ಬೆಳಗ್ಗೆ ರಿಲೀಸು. ಮಂಡ್ಯದಲ್ಲಿ ಥಿಯೇಟ್ರ್ ಸಿಗಲಿಲ್ಲ. ಸಿನಿಮಾ ಟೈಟ್ಲು ಅಂಬಿ. ಅಲ್ಲಿ ಹೋರಾಟ ಮಾಡಿ ಒಂದು ಥಿಯೇಟ್ರ್ ಬೇಕೇ ಬೇಕಪ್ಪ, ಮಂಡ್ಯದಲ್ಲಿ ರಿಲೀಸ್ ಆಗಿಲ್ಲ ಅಂದರೆ ಏನು, ನಂದು ಮಂಡ್ಯ, ರಿಲೀಸ್ ಆಗಿಲ್ಲ ಅಂದರೆ ಹೆಂಗೆ ಅಂತ ಹೋರಾಟ ಮಾಡಿದೆ. ಕೊನೆಗೆ ಒಂದು ಥಿಯೇಟ್ರ್, ದೊಡ್ಡ ಥಿಯೇಟ್ರ್, ಗುರುಶ್ರೀ ಥಿಯೇಟ್ರು, ಆ ಥಿಯೇಟ್ರಲ್ಲಿ ಒಂದು ತಮಿಳ್ ಸಿನಿಮಾ